This episode is powered by ನೀವು ಯಂಗ್ ಏಜ್ ಅಲ್ಲಿ ಇದ್ದ ರೋಡಿಸಮ್ ಎಲ್ಲ ಮಾಡ್ತಿದ್ರಿ ಅಂತ ಕೇಳ್ಪಟ್ಟಿದ್ದೀನಿ. ಇವಾಗ ಸಂಗಣ್ಣ ಮಚ್ಚಿಡ್ಕೊಂಡು ಹೊಂಟವನೆ ಅಂದ್ರೆ ಅದೆಷ್ಟು ತಲೆ ಉಳುತ್ತೋ ಏನೋ. ಚೇಂಜ್ ನೋಡಿದ್ರೆ ನಿಮ್ನ ಹತ್ರ ಅನ್ಸಲ್ಲ. ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ. ನಂದು ಮತ್ತೆ ನನ್ನ ವೈಫ್ದು ಫೋಟೋ ನೋಡಿದ್ರೆ ಲವ್ ಮ್ಯಾರೇಜ್ ಅಂತ ಕೇಳ್ತಾರೆ. ಲವ್ ಮ್ಯಾರೇಜ್ ಇಲ್ಲ, ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್. ಫನಿಯಾಗಿ ಹೇಳಬೇಕು ಅಂತಂತಂದ್ರೆ ಮನೆಗೆ ಹೋದ್ರೆ ಆಮೇಲೆ ಸೀರಿಯಸ್ ಆಗ್ತಾರೆ ಅಂತ. ಹೌದು, ಕನ್ನಡ ಪ್ರೇಮಿಗಳು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಕನ್ನಡ ಸಾಂಗ್ಸ್ ಎಲ್ಲ ಆಡ್ಕೊಂಡು ಬರ್ತಿದ್ವಿ. ಹೇಳ್ತಿದ್ದೆ ವಿಷ್ಣುವರ್ಧನ್ ಅವ್ರು ನೆನಪಾಗ್ತಿದ್ದಾರೆ ಅಂತ. ಅವರು ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರಣ್ಣಯ್ಯ ಆ ಸಾಂಗ್ಸ್ ಎಲ್ಲ ಆಡ್ಕೊಂಡು ಬರ್ತಿದ್ರಿ. ಮೋಸ್ಟ್ ಶಾಕಿಂಗ್ ಏನು ಅಂತಂದ್ರೆ ಅವತ್ತು ಬಂದು ರೆಸ್ಟ್ ಮಾಡಿದ್ರಿ. ನೆಕ್ಸ್ಟ್ ಡೇ ಟಿವಿಯಲ್ಲಿ ನ್ಯೂಸ್ ನೋಡ್ತೀವಿ, ಈಸ್ ನೋ ಮೋರ್. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಕಾರುವಾರು ಯಾಕೆ ನಾವು ಒಂದೇ ಇಲ್ಲಿ. ಮುಂಚೆ ಇದ್ದಿದ್ದು ಒಂದು ಹೀರೋ ಕ್ರೇಜ್ ಆಗಿರ್ಬೋದು, ಸಿನಿಮಾ ಕ್ರೇಜ್ ಆಗಿರ್ಬೋದು, ಫಸ್ಟ್ ಡೇ ಫಸ್ಟ್ ಶೋ ನಾವು ಹೋಗ್ಬೇಕು ನೋಡ್ಬೇಕು ಅನ್ನೋ ಒಂದು ಆಸಕ್ತಿ ಅದೆಲ್ಲ ಇವತ್ತು ಕಮ್ಮಿ ಆಗ್ತಾ ಬರ್ತಾ ಇದೆ ಜನಾಂಗದಲ್ಲಿ ಅಂತ ನಿಮ್ಗೆ ಅನಿಸ್ತಾ ಇಲ್ಲ? ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಅಂತ ನನ್ನ ಪರ್ಸನಲ್ ಅಭಿಪ್ರಾಯ. ಇವಾಗ ಮುಂಚೆ ಅವಾಗೆಲ್ಲ ಏನಿಲ್ಲ, ಮೊಬೈಲ್ ಇರಲಿಲ್ಲ, ಲಿಂಕ್ಸ್ ಇರಲಿಲ್ಲ, ಮೂವೀಸ್ ಎಲ್ಲ ಇವತ್ತು ಮೊಬೈಲಲ್ಲೇ ನೋಡ್ಬಿಡ್ತಾರೆ. ಅವಾಗ ಇದ್ದಿದ್ದು ಅಂತಂದರೆ ಥಿಯೇಟರ್ದು ಒನ್ ಆಫ್ ದ ಮೆಮೊರೇಬಲ್ ಟ್ರಿಪ್ ಅಂತ ಹೇಳ್ಬೋದು. ಅನ್ಕೊಂಡು ಹೋಗಿದ್ದು ಬೇರೆ, ಅಲ್ಲಿ ಆಗ್ತಿದ್ದಿದ್ದೇ ಬೇರೆ. ಅದೇ ಹೇಳ್ತೀವಲ್ಲ, ಇದು ಪ್ಲಾನ್ ಟ್ರಿಪ್ ಅಲ್ಲ, ಗಾಡ್ಸ್ ಟ್ರಿಪ್ ಅಂತ. ಹ್ಯಾವ್ ಯು ಎವರ್ ಇಮ್ಯಾಜಿನ್ಡ್ ನಾವು ಗರ್ಭಗುಡಿ ಒಳಗಡೆ ಕಾಲ ಬೇರೋನ್ ಪಕ್ಕ ನಿಂತ್ಕೋತೀವಿ ಅಂತ? ಇವಾಗಲೂ ನೆನ್ಸ್ಕೊಂಡು ಅದು ಗೂಸ್ ಬಂಪ್ಸ್ ಬರುತ್ತೆ. ಆಸ್ ಅನ್ ಆಡಿಯನ್ಸ್ ಸಿನಿಮಾಗೆ ಏನಕ್ಕೆ ಆಡಿಯನ್ಸ್ ಬರಬೇಕು? ಆಸ್ ಅ ಪ್ರೊಡ್ಯೂಸರ್ ನೀವು ಹೆಂಗೆ ಕೋರ್ಕೊಂತೀರಿ? ಫಸ್ಟ್ ಥಿಂಗ್ ನಾನು ಹೇಳ್ತೀನಿ, ಯಾರ್ಯಾರು ಈ ಮೂವಿನ ನೋಡ್ತಾರೆ, ಕನ್ನಡ ಮೂವಿಯಲ್ಲಿ ಏನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ, ಕನ್ನಡ ಎಲ್ರಿಗೂ ಏನು ಎಜುಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ ಹೋಯ್ತು ಅಂತಂತಂದ್ರೆ ಬರೀ ನಮ್ಮವರೇ ಅಲ್ಲ, ಕರ್ನಾಟಕದಲ್ಲಿದ್ದು ಬೇರೆ ಬೇರೆ ಭಾಷೆಗಳವರು ಏನು ಅಂತ ಅರ್ಥ ಮಾಡ್ಕೋತಾರೆ ಆ್ಯಕ್ಚುಲಿ ಕನ್ನಡನ. ಸೊ ಬೇರೆ ಭಾಷೆಯವರು ಕನ್ನಡ ಮಾತಾಡೋದು ಸ್ಟಾರ್ಟ್ ಮಾಡೇ ಮಾಡ್ತಾರೆ. ಅದಂತೂ ಮಿಸ್. ಪರ್ಫೆಕ್ಟ್ ಫೀಮೇಲ್ ಸೆಕ್ಸ್ ಎಜುಕೇಶನ್, ರೇಪ್ಸ್ ಮಿನಿಮೈಸ್ ಅವೆಲ್ಲ ಖಂಡಿತ ಜಾರಿಗೆ ಬಂದೇ ಬರುತ್ತೆ, ಹಾಗೆ ಆಗುತ್ತೆ. ಅಂಡ್ ಆಸ್ ಎ ಪ್ರೊಡ್ಯೂಸರ್ ಇವತ್ತು ಹೇಳೋದು ಯಾವತ್ತು ಹೇಳೋದು, ಐ ಆಮ್ ವೆರಿ ಲಕ್ಕಿ. ಸಚ್ ಎ ಕಾನ್ಸೆಪ್ಟ್ ಐ ಗಾಟ್ ಟು ಪ್ರೊಡ್ಯೂಸ್, ಟು ಇನ್ವೆಸ್ಟ್. ಡಿಫ್ರೆಂಟಾಗಿ ಏನಾದರೂ ಜನಕ್ಕೆ ಕೊಡಬೇಕು ಅಂತ ನಗಿಸ್ತಾ ಆಡಿಯನ್ಸಿಗೆ ಹೇಳೋದಕ್ಕೆ ಬಂದಿದ್ದೀವಿ. ಹಲೋ, ನಮಸ್ಕಾರ. ವೆಲ್ಕಮ್ ಟು ದ ಓಪನ್ ಟಾಕ್ ವಿತ್ ಶ್ರೇಯಶ್. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಸಾಫ್ಟ್ವೇರ್ ಇಂಡಸ್ಟ್ರಿ, ಸಾಫ್ಟ್ ಪರ್ಸನಾಲಿಟಿ, ಡೋಟಿಂಗ್ ಫಾದರ್, ಡೋಟಿಂಗ್ ಹಸ್ಬೆಂಡ್, ಮೆನಿ ಮೋರ್ ಕ್ಯಾಪ್ಸ್. ನಮ್ಮ ಈ ಶೋಗೆ ಲೆಟ್ಸ್ ವೆಲ್ಕಮ್ ಅರ್ಪಿತ್ ಅವರೇ. ವೆಲ್ಕಮ್ ಟು ದ ಶೋ. ಹಾಯ್, ಹ್ಯಾಪಿ ಟು ಹ್ಯಾವ್ ಯು ಹಿಯರ್. ನನಗೂ ಅಷ್ಟೇ, ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಹೆಂಗಿದ್ದೀರಾ? ಹೌಸ್ ಲೈಫ್? ಚೆನ್ನಾಗಿದೆ, ನಡೀತಾ ಇದೆ. ಬಂದಂಗೆಲ್ಲ ಲೈಫ್ನ ನುಗ್ಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಹೆಂಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ರೀಸೆಂಟಾಗಿ ಏನು ನುಗ್ಸ್ಕೊಂಡು ಹೋಗಿದ್ದೀರಾ? ಕೆಲಸನೇ ನುಗ್ಗಿಸ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಹೆಂಗಿದೆ ಕೆಲಸ? ನಡೀತಾ ಇದೆ, ಪರವಾಗಿಲ್ಲ. ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ANZ. ಏನು ಮಾಡ್ತಾ ಇದ್ದೀರಾ ಅಲ್ಲಿ? ಅಲ್ಲಿ ಲೋನ್ ಆಪರೇಷನ್ಸ್ ಅಲ್ಲಿ, ಬ್ಯಾಂಕಿಂಗ್ ಸೆಕ್ಟರ್ ಅದು. ಓಕೆ. ಸೊ ವರ್ಕಿಂಗ್ ಇನ್ ಅ ಟೀಮ್ ಕಾಲ್ಡ್ ಕಮರ್ಷಿಯಲ್ ಬ್ಯಾಂಕಿಂಗ್ ಆಪರೇಷನ್ಸ್. ಸೊ ಅಲ್ಲಿ ಲೋನ್ಸ್ ಕೊಡೋದು, ರೀಪೇ ಮಾಡೋದು, ಇಂಟ್ರೆಸ್ಟ್ ರೇಟ್ಸ್ ಮೇಂಟೈನ್ ಮಾಡೋದು, ಕಸ್ಟಮರ್ ಫಂಡ್ಸ್ನ ಮೇಂಟೈನ್ ಮಾಡೋದು, ಅದು ನನ್ನ ಕೆಲಸ. ಸೊ ನೀವು ಬ್ಯಾಂಕಿಂಗ್ ಸೆಕ್ಟರ್ ಆದಮೇಲೆ ಲೋನ್ಸ್ ಕೊಡೋದು, ರೀಪೇ ಮಾಡೋದು, ಅದಾದಮೇಲೆ ಪ್ರೊಡ್ಯೂಸರ್ ಆದ್ರಾ? ಸೊ ಅದಕ್ಕೆ ಮುಂಚೆನೇ ಪ್ರೊಡ್ಯೂಸರ್ ಆದ್ರ? ಇಲ್ಲ, ಕೆಲಸ ನಡೀತಿರೋ ಜೊತೆಯಲ್ಲಿ ಕೋ ಪ್ರೊಡ್ಯೂಸರ್ ಆಗಿದ್ದೀನಿ. ವೆರಿ ನೈಸ್. ಪ್ರೊಡ್ಯೂಸರ್ ಆಗ್ತೀನಿ ಮುಂದೆ, ಖಂಡಿತ. ಅಮೇಝಿಂಗ್. ವಿಶ್ ಯು ಆಲ್ ದ ಲಕ್ ಫಾರ್ ದಟ್. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಇದ್ರೆ ಕಮಾನ್, ಜನ ದೇವರು ಅಷ್ಟೇ. ಅರ್ಪಿತ್ ಅವರೇ, ಹೇಳಿ ನಿಮ್ಮ ಒಂದು ಅಪ್ಬ್ರಿಂಗಿಂಗು, ನಿಮ್ಮ ಒಂದು ಚೈಲ್ಡ್ಹುಡ್ ಹೆಂಗಿತ್ತು? ಇಫ್ ಯು ಕ್ಯಾನ್ ಟೆಲ್ ಅವರ್ ಆಡಿಯನ್ಸ್. ನನ್ನ ಒಂದು ಅಪ್ಬ್ರಿಂಗಿಂಗ್ ಹೆಂಗೆ ಅಂತಂತಂದರೆ, ಫಸ್ಟ್ ಆಫ್ ಆಲ್ 90s ಕಿಡ್ ನಾನು. ವೆರಿ ಸ್ಟ್ರಿಕ್ಟ್ ಮದರ್ ಆ್ಯಂಡ್ ಫಾದರ್. ಕಮಗಿಮಿಕ್ ಅನ್ನೋಂಗಿಲ್ಲ, ಅಲ್ಲ ನನ್ನ ತಲೆ ಮೇಲೆ ಫೈಟ್ ಅಂತ ಬಿಡೋದು ಯಾವಾಗ್ಲೂ ಅಷ್ಟೇ. ಸೊ ವೆರಿ ಸ್ಟ್ರಿಕ್ಟ್, ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ಅಂತ ಹೇಳ್ತಾರಲ್ಲ, ಆ ಥರ ಎಲ್ಲ ಏನಿಲ್ಲ. ಒಂದು ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು. ವಾಸ್ ಬಾರ್ನ್ ಇನ್ ಮಾಲ್ಗುಡಿ ಫುಲ್ ಫಾರ್ಮ್ ಗೊತ್ತಾ? ಮಲ್ಲೇಶ್ವರಂ ಬಸವನಗುಡಿ. ಎಕ್ಸಾಕ್ಟ್ಲಿ. ನಾನು ಹುಟ್ಟಿದ್ದು ಬಸವನಗುಡಿ. ಫಸ್ಟು 5 ವರ್ಷ ತನಕ ಅಲ್ಲೇ ಇದ್ದೆ. ಮಹಿಳಾ ಮಂಡಳಿ ಅಂತ ಸ್ಕೂಲ್ ಇದೆ, ಅಲ್ಲಿ LKG UKG ಕನ್ನಡ ಮೀಡಿಯಮಲ್ಲಿ ಓದಿ ನೆಕ್ಸ್ಟು ಮಲ್ಲೇಶ್ವರಂಗೆ ಶಿಫ್ಟ್ ಆಗಿದ್ದು. ಫಸ್ಟ್ ಸ್ಟ್ಯಾಂಡರ್ಡಿಂದ ಕಾಲೇಜೆಲ್ಲ ಗುಡಿ ಮಾಲು ಗುಡಿ ಅಲ್ಲ, ಫಸ್ಟ್ ಬಸವನಗುಡಿಯಿಂದ ಆಮೇಲೆ ಮಲ್ಲೇಶ್ವರಂ. ಯಾರಾದರೂ ಕೇಳಿದ್ರು ಮಾಲ್ಗುಡಿ, ತುಂಬ ಜನಕ್ಕೆ ಮಾಲ್ಗುಡಿ ಅಂದರೆ ಫುಲ್ ಫಾರ್ಮೇ ಗೊತ್ತಿಲ್ಲ. ಮಲ್ಲೇಶ್ವರಂ ಬಸವನಗುಡಿ. ಹೌದು, ನಮ್ಮ ತಂದೆ ಮಾಲ್ಗುಡಿ ಡೇಸಲ್ಲಿ ವರ್ಕ್ ಮಾಡಿದ್ರಿಂದ ನನಗೆ ಗೊತ್ತಿತ್ತು, ಇಲ್ಲಾಂದ್ರೆ ನನಗೂ ಗೊತ್ತಾಗ್ತಿರ್ಲಿಲ್ಲ. ಶಂಕರ್ ನಾಗ್ ಸರ್ ಜೊತೆ ವರ್ಕ್ ಮಾಡಿದ್ದಾರೆ ಅಂತಂತಂದ್ರೆ ವೆರಿ ಲಕ್ಕಿ. ಆ್ಯಂಡ್ ನಿಮ್ಮದು ಒಂದು ಪಿಕ್ ಇದೆ ಅಂತ ಅನ್ಕೊಂಡಿದ್ದು. ಒಂದು ಪಿಕ್ಚರ್ ಇದೆ, ಎತ್ಕೊಂಡು ಓಡಾಡಿದ್ದಾರೆ. ಇನ್ಫ್ಯಾಕ್ಟ್ ತುಂಬ ಜನ ಗೊತ್ತಿಲ್ಲ, ಅವರೇ ನನಗೆ ಕಣ್ಣು ಹೊಡಿಯೋದು ಹೇಳ್ಕೊಟ್ಟಿದ್ದಂತೆ. ಎತ್ಕೊಂಡು ನನ್ನ ಸೆಟ್ಟಲ್ ಇದ್ದಿದ್ದು ಫೀಮೇಲ್ಸ್ ಹತ್ರ ಹೋಗಿ ಕಣ್ಣೊಡಿಯೋ ಅಂತ ಕಣ್ಣೋಡ್ಸೋರಂತೆ ಆ ಟೈಮಲ್ಲಿ. 2 ವರ್ಷದಿಂದ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ನಮಗೂ ಹೇಳ್ಕೊಡೋದಲ್ವಾ ಕಣ್ಣೊಡಿಯೋದು ಬಿಟ್ಬಿಟ್ಟಿದ್ದೀನಿ. ನಾನು ಹೊಡಿಬಾರ್ದು. ಹೌ ಡಿಡ್ ಯುವರ್ ಚೈಲ್ಡ್ಹುಡ್ ಶೇಪ್ ಅಪ್? ಹೆಂಗಿತ್ತು? ಇವಾಗಿನ ಜನ್ಜಿ ಕಿಡ್ಸ್ ಇದೆಯಲ್ಲ, ಆ ಥರ ಅಂತೂ ಏನಿಲ್ಲ. ತುಂಬ ಪ್ರಾಬ್ಲಮ್ಸಲ್ಲೇ, ಕಷ್ಟದಲ್ಲೇ ಬಂದಿರೋದು. ಸೊ ಬೆಳೀತಾ ಹೇಳಬೇಕು ಅಂತಂತಂದರೆ, ಡ್ಯಾಡ್ ವಾಸ್ ನಾಟ್ ಮಚ್ ಸಪೋರ್ಟಿವ್ ದೆನ್. ಆ ಟೈಮಲ್ಲಿ ಅಮ್ಮ ತುಂಬ ಸಪೋರ್ಟ್ ಮಾಡ್ತಿದ್ರು. ಸೊ ಏನೇ ಇದ್ರು
ಅವಾಗೆಲ್ಲ ತುಂಬ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇಷ್ಟ ಇರ್ತಿತ್ತು ಎಲ್ಲ ಗೇಮ್ಸಲ್ಲಿ, ಅದಕ್ಕೆ ಯಾವುದಕ್ಕೂ ಸಪೋರ್ಟ್ ಸಿಗ್ತಿರ್ಲಿಲ್ಲ. ಸೊ ಏನೇ ಆದ್ರೂ ಆವಾಗಲೇ ಗೊತ್ತಿತ್ತು, ಒನ್ಸ್ ಐ ಪಾಸ್ ಔಟ್ ಫ್ರಮ್ ದ ಕಾಲೇಜ್ ನಾನು ಕೆಲಸಕ್ಕೆ ಹೋದ್ಮೇಲಿಂದ ಏನಾದರೂ ಮಾಡ್ಕೋಬೇಕು ಅಂತ ನನಗೆ ಗೊತ್ತಿತ್ತು. ಸೊ ಇವಾಗ ಆ ಥರ ನಡೀತಿದೆ. ಆ್ಯಂಡ್ ಲಕ್ಕಿಲಿ ಒಂದು 10th ತನಕ ಆ ಥರ ಫೇಸ್ ಮಾಡಿದ್ದೀನಿ. ಕಾಲೇಜಿಂದ ಬಂದಮೇಲೆ ಅಪ್ಪ ವಾಸ್ ಆಲ್ಸೋ ವೆರಿ ಮಚ್ ಸಪೋರ್ಟಿವ್. ಸೊ ನಿಮ್ಮ ಫಸ್ಟ್ ಜಾಬ್ ಯಾವುದು? ನನ್ನ ಫಸ್ಟ್ ಜಾಬು ಲೈಫ್ ಸರ್ವ್ ಅಂತ ಒಂದು ಕಂಪನಿ, 5,000ಗೆ ಸ್ಟಾರ್ಟ್ ಮಾಡಿದ್ದಿದ್ದು. ಆವಾಗ 2010 ಐ ವಾಸ್ ಆನ್ ಆನ್ಲೈನ್ ಏಜೆಂಟ್. ಸೊ ವೆಬ್ಸೈಟಲ್ಲಿ ಯಾರಾದರೂ ಏನಾದ್ರು ಕ್ವೆರಿ ಮಾಡಿದ್ರೆ ಯೂಸ್ ಟು ಸೆಂಡ್ ದೆಮ್ ಆನ್ಸರ್ಸ್, ಟೈಪಿಂಗ್, ಆ ಥರ ಕಾಲ್ ಸೆಂಟರ್ ಬೇಸಿಕಲಿ. ಓಕೆ, ಸೊ ಅದೇ ನಿಮ್ಮ ಫಸ್ಟ್ ಜಾಬ್, ಅದೇ ಫಸ್ಟ್ ಇನ್ಕಮ್ ಜಾಬ್ ಕೂಡ? ಇನ್ಕಮ್ ಜಾಬ್ ಅಂತಂತಂದ್ರೆ ಮುಂಚೆ GDs ಅಂತ ಬರೋದು, ಗ್ರೂಪ್ ಡಿಸ್ಕಷನ್ಸ್. ಸೊ GDs ಮಾಡಿದ್ದೀನಿ. ನಾನು ಕಾಲೇಜಲ್ಲಿ ಮಾಡ್ತಿದ್ದೆ. ಹೌದಾ, ನೈಸ್. ಆಮೇಲಿಂದ ಈವೆಂಟ್ಸ್ಗೆ ಹೋಗಿದ್ದೀನಿ. ಮೆಮೊರೇಬಲ್ ಅಂತಂತಂದರೆ ಮೆಟ್ರೋಲಿ 15 days ಒಂದು ಈವೆಂಟ್ ಸಿಕ್ತು, ವಿಡಿಯೋ ಗೇಮ್ನ ಪ್ರಮೋಟ್ ಮಾಡೋದು. ಸೊ ಅವಾಗ ಎಕ್ಸ್ಬಾಕ್ಸ್ ಇನ್ನೂ ಹೊಸದಾಗಿ ಬಂದಿತ್ತು ಅನಿಸುತ್ತೆ. ವೆನ್ ಐ ವಾಸ್ ಇನ್ ಕಾಲೇಜ್ ಅರೌಂಡ್ 2005 ಎಲ್ರಿಗೂ ಗೇಮ್ ಆಡೋದು, ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು, ಗೇಮ್ ಆಡೋದು, ಕೊಡೋದು. ಸೊ ದಟ್ ವಾಸ್ ಮೈ ಫಸ್ಟ್ ಜಾಬ್. 15 daysಗೆ 2,000-2,500 ಏನೋ ಸಿಕ್ಕಿತ್ತು. ಆ ದುಡ್ಡಲ್ಲಿ ಆವಾಗ ನೋಕಿಯಾ ಮೊಬೈಲ್ ತೊಗೊಂಡಿದ್ದೆ, ಏನೋ ನೆನಪಿದೆ. ಅದೇ ನನ್ನ ಫಸ್ಟ್ ಜಾಬು. ಅದಾದಮೇಲಿಂದ GDಸು, ಅದಾದಮೇಲಿಂದ ನೆಕ್ಸ್ಟ್ ಕಾಲೇಜ್ ಮುಗಿದ್ಮೇಲೆ ನಾನು ನೆಕ್ಸ್ಟ್ ಜಾಬ್ಗೆ ಹೋಗಿತ್ತು. ವಾಟ್ ವಾಸ್ ಯುವರ್ ಸ್ಟ್ರಗಲ್ಸ್ ಆಸ್ ಅ ಪರ್ಸನ್? ಸ್ಟ್ರಗಲ್ಸ್ ಏನು ಅಂತಂತಂದರೆ ಐ ಯೂಸ್ ಟು ಕಂಪೇರ್ ಅ ಲಾಟ್. ಅಂದರೆ ಹೆಂಗೆ ಅಂತಂತಂದರೆ ಎಲ್ಲ ಇತ್ತು ಆಲ್ಮೋಸ್ಟ್. ಮನೇಲಿ ಅಪ್ಪ ಸಪೋರ್ಟ್ ಸಿಗ್ತಿರ್ಲಿಲ್ಲ, ಹೆಂಗೆ ಸಪೋರ್ಟ್ ಮಾಡ್ತಾರೆ, ನನಗೇನಕ್ಕೆ ಈ ಥರ ಸಪೋರ್ಟ್ ಸಿಗ್ತಿಲ್ಲ. ನಾವು ಒಂದು ಸೊಸೈಟಿಯಲ್ಲಿ ಒಂದು ಹೆಸರು ಮಾಡೋ ಥರ ನಿಂತ್ಕೋಬೇಕಲ್ಲ, ಅಪ್ಪ ಸಪೋರ್ಟ್ ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ಸೊ ಅದೇ ನನ್ನ ಸ್ಟ್ರಗಲ್ ಆಗಿತ್ತು. ಅದು ಬಿಟ್ಟರೆ ಏನೆಲ್ಲ ಇಟ್ ವಾಸ್ ಗೋಯಿಂಗ್ ಗುಡ್. ಆಮೇಲೆ ಬರ್ತಾ ಬರ್ತಾ ಲಕ್ಕಿಲಿ ವೆನ್ ಐ ಕೇಮ್ ಟು ಕಾಲೇಜ್, ನಮ್ಮ ಅಪ್ಪನೂ ರಿಯಲೈಸ್ ಮಾಡಿಕೊಂಡ್ರು, ಕಾಲೇಜಿಂದ ಒಳ್ಳೆ ಸಪೋರ್ಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಿ ಈಸ್ ದ ರೀಸನ್ ಟುಡೇ ವೈ ಆಮ್ ಸಿಟ್ಟಿಂಗ್ ಹಿಯರ್ ಸೊ ಅಲಾಂಗ್ ವಿತ್ ಗುಡ್ ಫ್ರೆಂಡ್ಸ್. ಸೂಪರ್. ಸೊ ಇವತ್ತು ನೀವು ಅಪ್ಪ ಆಗಿದ್ದೀರಾ. ಸೊ ಒಬ್ಬ ಮಗನಾಗಿ ಅಪ್ಪ ನೋಡೋದು ಬೇರೆ, ಹೌದು. ಒಬ್ಬ ಅಪ್ಪ ಆಗಿ ಮಗ ನಿಮ್ಮನ್ನ ಹೆಂಗೆ ನೋಡ್ತಾರೆ ಅನ್ನೋದು ಬೇರೆ. ಹೌದು. ಸೊ ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸಸ್? ಜನ್ಜಿ ಕಿಡ್ಸು ಏನು ಹೇಳ್ತೀರಾ? ನನ್ನ ಮಗ ಅಷ್ಟು ತರಲೆ ಆಗ್ತಾನೆ ಅಂತ ಅಂದ್ಕೊಂಡಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಸಣ್ಣ ಪುಟ್ಟ ತರಲೆಗಳು ಮಾಡ್ತಿದ್ದೆ, ನನ್ನೂ ಮೀರಿಸ್ತಿದ್ದಾನೆ. ಹ್ಯಾಂಡಲ್ ಮಾಡೋದಕ್ಕೆ ತುಂಬ ಕಷ್ಟ, ಹೇಳಿದ ಮಾತು ಕೇಳಲ್ಲ, ಹೆವಿ ತರಲೆ, ಹೈಪರ್ ಆ್ಯಕ್ಟಿವ್. ಒಂದು ನಿಮಿಷ ಇಲ್ಲಿರ್ತಾನೆ, ನೆಕ್ಸ್ಟ್ ಸೆಕೆಂಡ್ ಅಲ್ಲಿರ್ತಾನೆ. ಇವಾಗಲೂ ಇಲ್ಲಿ ಇದ್ದಿದ್ದರೆ ಅದು ಯಾವುದೋ ಇರೋ ಜಾಗದಲ್ಲಿ ಇರ್ತಿರ್ಲಿಲ್ಲ, ಆ ಥರ ತರಲೆ. ಆ್ಯಂಡ್ ಆದಷ್ಟು ಪೇಷನ್ಸಲ್ಲಿ ಹೇಳ್ಕೊಡೋಕೆ ಟ್ರೈ ಮಾಡ್ತಾ ಇರ್ತೀನಿ, ಕಲಿಯಲ್ಲ, ಆವಾಗ ಬೀಳ್ತವೆ, ಏನು ಮಾಡೋಕ್ಕಾಗಲ್ಲ. ನೀವು ಯಂಗೇಜಲ್ಲಿ ಇದ್ದ ರೋಡಿಸಮ್ ಎಲ್ಲ ಮಾಡ್ತಿದ್ರಿ ಅಂತ ಕೇಳ್ಪಟ್ಟಿದ್ದೀನಿ. ಇವಾಗ ಎಲ್ಲ ಚೇಂಜ್ ನೋಡಿದ್ರೆ ನಿಮ್ಮನ್ನ ಹತ್ರ ಅನ್ಸಲ್ಲ? ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದ್ದಾರೆ ನಮಗೆ, ಅದಕ್ಕೆ ದೂರ. ಇಲ್ಲ, ನಂಗೆ ಗೊತ್ತು ನಿಮ್ಮ ಒಂದು ಸಣ್ಣ ಕಥೆ, ನೀವು ಅದನ್ನ ಹೇಳಲೇಬೇಕು ಓಪನ್ ಟಾಕಲ್ಲಿ. ಒಂದು ಸರ್ತಿ ಏನಾಯ್ತು, ಆವಾಗೆಲ್ಲ ಸ್ಕೂಲ್ ಡೇಸಲ್ಲೇ ಯಾರಾದರೂ ನಮ್ಮನ್ನ ನೋಡಿ ಹೆದರ್ಕೊಂಡ್ರೆ ಅದೊಂಥರ ಪ್ಯಾಷನ್ ಆಗಿಬಿಟ್ಟಿತ್ತು. ಒಂದು ಗ್ಯಾಂಗ್ನ ನೋಡಿದ್ದೆ ನಾನು, ಅವನ್ನ ನೋಡಿದ್ರೆ ಎಲ್ಲರೂ ಮಾತಾಡ್ಸೋದು. ಇದು ಸ್ಕೂಲ್ ಟೈಮಲ್ಲಿ ಎಲೆಕ್ಷನ್ ನಡೀತಿತ್ತು, ಅದಕ್ಕೆಲ್ಲ ಫುಲ್ಲು ಅವ್ರು ಹೇಳ್ದಂಗೆ ಆಗೋದು. ನಾನು ಈ ಥರ ಏನಾದ್ರು ಒಂದು ನೇಮ್ ಮೇಂಟೈನ್ ಮಾಡಬೇಕಲ್ಲ, ಇವ್ರ ಜೊತೆ ಇರಬೇಕಲ್ಲ ಅಂತ ಅವ್ರ ಜೊತೆ ಸೇರಿಕೊಂಡು ಸ್ಕೂಲಲ್ಲಿ ಕಿರಿಗಳಾಗಿ, ನಾನು ಬಾಯ್ಸ್ನ ಕರ್ಕೊಂಬರ್ತೀನಿ ಅಂತ ನಮ್ಮಣ್ಣನ ಫ್ರೆಂಡ್ಸ್ನ ಕರ್ಕೊಂಡೋಗಿ ಅಟ್ಯಾಕ್ ಮಾಡಿ ಪೊಲೀಸವ್ರ ಮನೆಗೆ ಬಂದು, ಲಕ್ಕಿಲಿ ಇನ್ನೇನು 10th ಬೇರೆ, ಅಣ್ಣ ಗೌರ್ಮೆಂಟ್ ಜಾಬು, ಇನ್ನೇನು ಇಂಪ್ಯಾಕ್ಟ್ ಆಗಬೇಕು ಅನ್ನೋ ಅಷ್ಟರಲ್ಲಿ ಅವತ್ತು ಸೇವ್ ಮಾಡಿದ್ದು ನಮ್ಮ ತಾತನ ಹೆಸರು ಅಷ್ಟೆ. ಸೊ ತಾತ ಗಿರಿಗೌಡರು ಅಂತ, ಅವರು ಬಂದ್ಬಿಟ್ಟು ಆವಾಗ KEB ಅಂತ ಇತ್ತು. ಸೊ ಅಲ್ಲಿ ಪ್ರೆಸಿಡೆಂಟ್ ಥರ ಒಂದು ಪೋಸ್ಟಲ್ಲಿತ್ತು, ಇದ್ದರು ಅವರು. ಸೊ ಅವ್ರ ಹೆಸರು ಹೇಳಿದಾಗ, ನೀವು ಗಿರಿಗೌಡ್ರು ಮೊಮ್ಮಕ್ಕಳ, ಮತ್ತೇನಕ್ಕೆ ಹಿಂಗೆ ಏನು ಅಂತೆಲ್ಲ ಅಲ್ಲೇ ಕರ್ಕೊಂಡೋಗಿ ಸೈಡಲ್ಲಿ ಸಮಾಧಾನ ಮಾಡಿಸಿ ತೀರ್ಮಾನ ಮಾಡಿ, ಲಕ್ಕಿಲಿ ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗಿದ್ರು. ಅವ್ರು ಇದ್ದಿದ್ರೆ ಸೀನ್ ಇನ್ನೂ ದೊಡ್ಡದಾಗಿರ್ತಿತ್ತು. ಮನೆಗೆ ಬಂದ್ಮೇಲಿಂದ ಫೈಡ್ ಅಂತ ಕಾಪಾಡಕ್ಕೆ ಬಿಟ್ಟು ದಟ್ಟೆ ಒಂದು ಪ್ರಾಮಿಸ್ ತೊಗೊಂಡ್ರು. ಒಂಥರ ಉಗ್ರಂ ಸ್ಟೈಲ್ ಇದು ಕತೆ. ಅಮ್ಮ ಹತ್ರ ಪ್ರಾಮಿಸ್ ಮಾಡಿ ನಾನು ರೌಡಿಸಮ್ ಜಗಳ ಆಡಲ್ಲ ಅಂತ. ರೌಡಿಸಮ್ಗೆಲ್ಲ ಹೇಳ್ತಿಲ್ಲ, 10th ಜಸ್ಟ್ ಪುಲ್ಲಿಂಗ್ ಯುವರ್ ಲೆಗ್. ಏನಾದ್ರು ಒಂದು ಸ್ವಲ್ಪ ಕೆಣಕಿದ್ರೇನೆ ಅಲ್ವಾ ವಿಚಾರಗಳು ಬರೋದು. ಖಂಡಿತ. ಅದಕ್ಕೇನೆ. ಹೌದು. ಇವತ್ತು ಅಷ್ಟೇ, ಇವತ್ತು ಸ್ಕೂಲ್ ಫ್ರೆಂಡ್ಸ್ ಅವರೆಲ್ಲ ನಾವು ಯಾರ ಜೊತೆ ಜಗಳ ಮಾಡ್ಕೊಡ್ತಿದ್ರು ಒಂದೇ ಅವರೆಲ್ಲ ಹೋಗ್ತಿರ್ತಾರೋ, ನೋಡಿದ ತಕ್ಷಣ ಹಿಂಗೆ ತಲೆ ಬಗ್ಗಿಸ್ಕೊಂಡು ಹೋಗ್ಬಿಡ್ತೀನಿ, ಆಗಬೇಕು. ಯಾಕೆ ಇವಾಗ್ಲೂ ಅದೇ ಥರ ಒಂದು ಬ್ಯಾಡ್ ನೆಗೆಟಿವ್ ಏರ್ ಇದೆಯಾ, ಅಥವಾ ಇವಾಗ ಎಲ್ಲರ ಜೊತೆ ಚೆನ್ನಾಗಿದ್ದೀರಾ? ಚೆನ್ನಾಗಿರ್ತೀನಿ, ನಾನು ಎಲ್ಲರ ಜೊತೆ ಚೆನ್ನಾಗಿದ್ದೀನಿ. ಬಟ್ ಅವ್ರ ಕಡೆ ಹೆಂಗಿದೆಯೋ ಅದು ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ಕೆಣಕಕ್ಕೆ ಹೋಗಿಲ್ಲ. ಅದೊಂದು ಗಿಲ್ಟ್ ಕಾಡ್ತಿರುತ್ತೆ ಅಂತಾರಲ್ಲ, ಸೊ ಆ ಥರ ನನಗೆ ಕಾಡ್ತಾ ಇರುತ್ತೆ. ಸೊ ಅಮ್ಮಂಗೆ ಪ್ರಾಮಿಸ್ ಮಾಡಿದ್ದೆ ನಿಮ್ಮ ಲೈಫಿನ ಒಂದು ಬಿಗ್ಗೆಸ್ಟ್ ಟ್ರಾನ್ಸ್ಫಾರ್ಮೇಷನ್ಗೆ ಕಾರಣ ಅಂತ ಹೇಳ್ತೀರಾ? ಖಂಡಿತ. ಸೊ ಅದಾದಮೇಲೆ ಹೌಸ್ ಲೈಫ್ ಬಿನ್? ವೆರಿ ಗುಡ್, ವೆರಿ ಪೀಸ್ಫುಲ್. ಎಲ್ಲಾದರೂ ಜಗಳಗಳು ಆಗುತ್ತೆ ಅದು ಇದು ಅಂತಂದರೆ ಅದರ ತಂಟೆಗೆ ಹೋಗಲ್ಲ, ದೂರ ಇರ್ತೀನಿ. ಜಗಳಗಳು ಆಗ್ತಿದ್ರು ಒಂದೊಂದು ಸರ್ತಿ
ಸೆಂಟ್ರಿಗೆ ಹೋದ್ರೂ ನಾನು ಅದನ್ನ ಯಾವಾಗಲೂ ಕಾಮ್ ಮಾಡೋದಕ್ಕೆ ನೋಡೋದು. ಅದಕ್ಕೂ ಬೈಸ್ಕೊಂಡಿದ್ದೀನಿ ಎಷ್ಟೊಂದು ಸರ್ತಿ, ನೀನು ನನ್ನ ಕಡೆ ಇರಬೇಕು, ನನ್ನ ಬಗ್ಗೆ ಮಾತಾಡಬೇಕು, ಆ ಥರ ಎಲ್ಲ ಹೇಳ್ತಾರೆ. ಬಟ್ ನನಗೆ ಐ ಆಮ್ ಟೋಟಲಿ ಆಪೋಸಿಟ್ ಟು ವ್ಯಾಲೆನ್ಸ್. ಸೊ ನಿಮ್ಮ ಒಂದು ಬಿಫೋರ್ ಟ್ರಾನ್ಸ್ಫಾರ್ಮೇಷನ್ ಲೈಫ್ನ ಒನ್ ವರ್ಡಲ್ಲಿ ಡಿಸ್ಕ್ರೈಬ್ ಮಾಡಬೇಕು ಅಂದರೆ ಅದು ಏನಾಗಿರ್ಬೋದು? ಆ ವರ್ಡ್ ಸೈಕೋಪಾತ್ ಅಂತ ಹೇಳ್ತೀನಿ, ಇಲ್ಲ ಸ್ಯಾಡಿಸ್ಟ್. ವಾಟ್ ವಾಸ್ ಯುವರ್ ಹ್ಯಾಪಿಯೆಸ್ಟ್ ಡೇಸ್ ಅವಾಗ ಬ್ಯಾಕ್ ದೆನ್? ಕಾಲೇಜ್ ಡೇಸಲ್ಲಿ ತುಂಬ ಜಾಗಗಳು ಕರ್ಕೊಂಡು ಹೋಗಿದ್ರು. ಡೆಲ್ಲಿ ಮೆಟ್ರೋ ಅಲ್ಲೇ ಫಸ್ಟ್ ನೋಡಿದ್ದು, ಮುನ್ನಾರ್, ಮನಾಲಿ, ವಾಘಾ ಬಾರ್ಡರ್, ಜಮ್ಮು ಈಸ್ ಮೋಸ್ಟ್ ಮೆಮೊರೇಬಲ್ ಟ್ರಿಪ್. ನಾವು ಅಲ್ಲಿಗೆ ಹೋದಾಗ ಎಲ್ಲ ಕುದುರೆ ಮೇಲೆ ಕರ್ಕೊಂಡು ಹೋದ್ರು, ವಾಪಸ್ ಬರ್ತಾ ಅರೌಂಡ್ 12-13 ಕಿಲೋಮೀಟರ್ಸ್ ಎಲ್ಲ ಇಳ್ಕೊಂಬಂದಿದ್ದು. ಸೊ ಅದು ಇನ್ನೊಂದು ಕೋಇನ್ಸಿಡೆನ್ಸ್ ಏನು ಅಂತಂತಂದರೆ, ಅವತ್ತು ನಾವು ಜಮ್ಮುವಿಂದ ಬರ್ತಾ ಇದ್ವಿ ಕೆಳಗಡೆ, ಎಲ್ಲ ಅಂತಾಕ್ಷರಿ ಆಡ್ಕೊಂಡು ಕನ್ನಡ ಪ್ರೇಮಿಗಳು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಕನ್ನಡ ಸಾಂಗ್ಸ್ ಎಲ್ಲ ಆಡ್ಕೊಂಡು ಬರ್ತಿದ್ವಿ. ಹೇಳ್ತಿದ್ದೆ, ಯಾಕೋ ತುಂಬ ವಿಷ್ಣುವರ್ಧನ್ ಅವ್ರು ನೆನಪಾಗ್ತಿದ್ದಾರೆ ಇವತ್ತು, ವಿಷ್ಣುವರ್ಧನ್ ಅವ್ರು ನೆನಪಾಗ್ತಿದ್ದಾರೆ ಅಂತ. ಅವರು ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ಅಣ್ಣಯ್ಯ ಆ ಸಾಂಗ್ಸ್ ಎಲ್ಲ ಆಡ್ಕೊಂಡು ಬರ್ತಿದ್ರಿ. ಮೋಸ್ಟ್ ಶಾಕಿಂಗ್ ಏನು ಅಂತಂದರೆ, ಅವತ್ತು ಬಂದು ರೆಸ್ಟ್ ಮಾಡಿದ್ರಿ, ನೆಕ್ಸ್ಟ್ ಡೇ ಟಿ ವಿಯಲ್ಲಿ ನ್ಯೂಸ್ ನೋಡ್ತೀವಿ, ಈಸ್ ನೋ ಮೋರ್ ಅಂತ. ಸೊ ಅದೊಂದು ತುಂಬ ಫೇವ್ರೇಟ್ ಅಂತಂತಂದರೆ ಅಪ್ಪು ಅವರು. ಎನಿ ಟೈಮು ಫಸ್ಟು ರವಿಚಂದ್ರನ್ ಅವ್ರು ಆಗಿದ್ದರು, ಲೆವೆಲ್ ಸ್ವಲ್ಪ ಹೊಡೆತ ತಿಂದಾಗ ಅಪ್ಪು ಅವ್ರು ಬಂದರು. ಅಪ್ಪು ಅವ್ರು ಇವಾಗಂತೂ ತುಂಬ ಫ್ಯಾನ್ ಆಗಿಬಿಟ್ಟಿದ್ದಾರೆ. ಅವರೇ ಹೇಳಿದಾರಲ್ಲ, ವೈ ಐ ರೆಸ್ಪೆಕ್ಟ್ ಹಿಮ್ ಈಸ್, ಇವಾಗೆಲ್ಲ ಹೀರೋಗಳು ಆಲ್ಮೋಸ್ಟ್ ಎಲ್ಲ ನಮ್ಮ ಮೂವಿ ನೋಡಿ, ಫಸ್ಟ್ ಡೇ ನೋಡಿ ಆ ಥರ. ಬಟ್ ಅವರೊಬ್ಬರೇ ಹೇಳಿರೋದು, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ, ಸ್ಟಾರ್ ವಾರು ಯಾಕೆ ನಾವು ಒಂದೇ ಇಲ್ಲಿ ಅಂತ. ಅದರಿಂದ ಅವ್ರನ್ನೇ ಫಾಲೋ ಮಾಡೋದು. ಹ್ಯೂಜ್ ಫ್ಯಾನ್ ಆಫ್ ಪುನೀತ್ ರಾಜ್ಕುಮಾರ್. ಅಮೇಝಿಂಗ್. ಸೊ ನೀವು ಬೆಳೀತಾ ನಿಮಗೆ ಇನ್ಸ್ಪಿರೇಷನ್ ಅಂತ ಇಸ್ ದೇರ್ ಎನಿ ಪರ್ಸನ್ ಆರ್ ಪರ್ಸ್ನಾಲಿಟಿ? ಇನ್ಸ್ಪಿರೇಷನ್ ಅಂತಂತಂದರೆ ಪರ್ಸನ್ಸ್ ಇದ್ದಾರೆ. ಒಂದು ಬಂದ್ಬಿಟ್ಟು ನನ್ನ ತಾಯಿ ಅಣ್ಣ ಬಸವರಾಜ್ ಅಂತವರು, ಬಸವನಗುಡಿಯಲ್ಲಿ. ಈ ಹ್ಯಾಸ್ ಇನ್ಸ್ಪೈರ್ಡ್ ಮಿ ಅಲಾಟ್. ಅದು ಬಿಟ್ಟು ಅಂತಲೇ ನಾನು ತುಂಬ ಇನ್ಸ್ಪಿರೇಷನ್ ತೊಗೊಂಡಿರೋದು ಮೂವೀಸಿಂದಾನೆ. ಒಂದು ಮೂವಿನೂ ಬಿಡ್ತಿರಲಿಲ್ಲ. ವಾಟ್ ಐ ಕ್ಯಾನ್ ಟೇಕ್ ಫ್ರಮ್ ದ ಮೂವಿ, ಒಂದು ಲ್ಯಾಂಗ್ವೇಜ್ ಬಿಡ್ತಾ ಇರಲಿಲ್ಲ. ಯಾವ್ದು ಚೆನ್ನಾಗಿದೆ ಅಂತ ಗೊತ್ತಾಯಿತು ಅಂತಂದ್ರು ಫಸ್ಟ್ ಶೋಗು. ಆ್ಯಂಡ್ ಗುಡ್, ನನಗೆ ಅದರಿಂದ ರೌಡಿಸಮ್ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅನ್ನೋದು ಕಲಿಯೋದಕ್ಕಿಂತ ಒಳ್ಳೆ ಕಂಟೆಂಟ್ ಏನು ತೊಗೋಬೋದು, ಏನು ಮಾಡಿದ್ರೆ ಚೇಂಜಸ್ ಆಗುತ್ತೆ, ನಾವು ಬೇರೆಯವ್ರಿಗೆ ಹೆಂಗೆ ಎಕ್ಸಾಂಪಲ್ ಆಗ್ಬೋದು, ಹೆಂಗೆ ಇನ್ಸ್ಪೈರ್ ಮಾಡ್ಬೋದು, ಆ ಥರ ತೊಗೊಂಡು ಮೂವೀಸಿಂದ ತುಂಬಾ ಕಲ್ತಿದ್ದೀನಿ. ಸೂಪರ್. ಸೊ ಫಿಲ್ಮ್ಸೇ ನಿಮ್ಗೆ ಇನ್ಸ್ಪಿರೇಷನ್ ಬೆಳೀತಾ ತುಂಬ ಇವತ್ತಿಗೂ. ಅಮೇಝಿಂಗ್. ಸೊ ಯಾರಿಲ್ಲ ಅಂದ್ರೆ ಒಬ್ಬೊಬ್ಬನೇ ಬಿಡ್ತೀನಿ ಫಿಲಮ್ಗೆ. ಹೌದಾ? ಬಟ್ ಆ ಕಲ್ಚರ್ ಎಲ್ಲೋ ಇವತ್ತು ಮಿಸ್ ಆಗ್ತಿದೆ ಅಂತ ಅನ್ಸಲ್ವಾ? ಮುಂಚೆ ಇದ್ದಿದ್ದು ಒಂದು ಹೀರೋ ಕ್ರೇಜ್ ಆಗಿರ್ಬೋದು, ಸಿನಿಮಾ ಕ್ರೇಜ್ ಆಗಿರ್ಬೋದು, ಅಥವಾ ಫಸ್ಟ್ ಡೇ ಫಸ್ಟ್ ಶೋ ನಾವು ಹೋಗ್ಬೇಕು ನೋಡಬೇಕು ಅನ್ನೋ ಒಂದು ಆಸಕ್ತಿ, ಅದೆಲ್ಲ ಇವತ್ತು ಕಮ್ಮಿ ಆಗ್ತಾ ಬರ್ತಾ ಇದೆ ಜನಾಂಗದಲ್ಲಿ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಅಗೇನ್ ತುಂಬ ಕಡಿಮೆ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಅಂತ ನನ್ನ ಪರ್ಸ್ನಲ್ ಅಭಿಪ್ರಾಯ. ಇವಾಗೇನು ಮುಂಚೆ ಅವಾಗೆಲ್ಲ ಏನಿಲ್ಲ, ಮೊಬೈಲ್ ಇರಲಿಲ್ಲ, ಲಿಂಕ್ಸ್ ಇರಲಿಲ್ಲ, ಮೂವೀಸ್ ಎಲ್ಲ ಇವತ್ತು ಮೊಬೈಲಲ್ಲೇ ನೋಡಿಬಿಡ್ತಾರೆ. ಆವಾಗ ಇದ್ದಿದ್ದು ಅಂತಂದರೆ ಥಿಯೇಟರ್ಸು, ಫಸ್ಟ್ ಡೇ ಫಸ್ಟ್ ಶೋ. ಸೊ ಟೆಕ್ನಾಲಜಿ ಹೆಂಗೆ ಇಂಪ್ರೂವ್ ಆಗ್ತಾಯಿದೆ, ಅದರಿಂದನೇ ಇದೆಲ್ಲ ಕಡಿಮೆ ಆಗ್ತಾ ಬರ್ತಿದೆ. ಸೊ ಅಪ್ಪು ಸರ್ದು ಒಂದು ಪರ್ಫಾರ್ಮೆನ್ಸ್ ಅಥವಾ ಒಂದು ಸಿನಿಮಾ ನಿಮ್ಮ ಮೈಂಡ್ ಸೆಟ್ಟು ಲೈಫ್ನೇ ಚೇಂಜ್ ಮಾಡ್ತು ಅನ್ನೋದಂದರೆ ಅದು ಯಾವುದು ಅಂತ ಹೇಳು? ತುಂಬ ಇದೆ ಮೂವೀಸ್ ಅವ್ರದ್ದು. ಅದ್ರಲ್ಲಿ ಫಸ್ಟ್ ನನಗೆ ತುಂಬ ಇಷ್ಟ ಆಗೋದು ರಾಜಕುಮಾರ, ಸೆಕೆಂಡು ಅಪ್ಪು ಮಾತ್ರ ಸ್ಯಾಂಡಲ್ವುಡ್ಡಲ್ಲಿ ಹೊಸ ಹೀರೋ ನೋಡಬೇಕು, ಹೊಸ ಕಂಟೆಂಟ್ ಏನಾದರೂ ಬೇಕು, ಹೊಸ ಥರ ಬೇಕು ಅಂತಾಗ ಅವಾಗ ಬಂದಿದ್ದು ಅಪ್ಪು ಫಿಲಮ್ ನೋಡಿ. ಆ ಫೈಟ್ಸು, ಅವ್ರು ಫಸ್ಟ್ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದು ದೊಡ್ಡವರಾದ್ಮೇಲಿಂದ ಅವರು. ಕದರು, ಅವ್ರ ಡೈಲಾಗ್ ಡೆಲಿವರಿ ಏನಿರಲಿ, ಆ್ಯಕ್ಷನ್ ಇರಲಿ, ಡ್ಯಾನ್ಸ್ ಇರಲಿ, ಒಂದೊಳ್ಳೆ ಪ್ಯಾಕೇಜ್ ಕೊಟ್ಟರು. ಆವಾಗ ಮತ್ತೆ ಸ್ಯಾಂಡಲ್ವುಡ್ಡಲ್ಲಿ ಇನ್ನು ಮುಂದೆ ಇನ್ನೂ ಫಿಲಮ್ಸ್ ಬರುತ್ತಪ್ಪ ಅಂತ ಆ ಥರ ಹೋಪ್ಸ್ ಕೊಟ್ಟಿದ್ದು ಅಪ್ಪು ಸರು. ಅದು ಬಿಟ್ಟರೆ ರಾಜಕುಮಾರ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅಪ್ಪ ಅಮ್ಮನ ಹೇಗೆ ನೋಡ್ಕೊಳ್ಳೋದು, ಅಪ್ಪ ಅಮ್ಮನ ಅನಾಥಾಶ್ರಮಕ್ಕೆ ಸೇರಿಸ್ಬೇಡಿ, ಫ್ಯಾಮ್ಲಿನ ಸೇರಿಸಿದ್ರೆ ನೀವು ತುಂಬ ಮಿಸ್ ಮಾಡ್ಕೋತೀರಾ, ಜೊತೆಗಿದ್ದಾಗ ಪ್ರೀತಿಸಿ ಅಪ್ಪ ಅಮ್ಮನ ಜೊತೆ. ರಾಜ್ಕುಮಾರ್ ವಾಸ್ ವೆರಿ ಇನ್ಸ್ಪಿರೇಷನಲ್. ನಿಮ್ಮ ಲೈಫಲ್ಲಿ ಕ್ರಿಯೇಟಿವಿಟಿ ಅನ್ನೋದು ಹೆಂಗೆ ಬಂತು, ಹೆಂಗೆ ಶುರು ಆಯಿತು? ಕ್ರಿಯೇಟಿವಿಟಿ ಅನ್ನೋದು 6th ಸ್ಟ್ಯಾಂಡರ್ಡಲ್ಲಿ ನನ್ನ ಫ್ರೆಂಡ್ ಒಂದು ಮೋನೋ ಆ್ಯಕ್ಟಿಂಗ್ ಮಾಡಿದ್ದ, ಒಂದು ಸ್ಮಾಲ್ ಮೋನೋ ಆ್ಯಕ್ಟಿಂಗು. ಅವನು ಆವಾಗ ಕ್ಲಾಸಲ್ಲೆಲ್ಲ ಹುಡುಗರನ್ನೆಲ್ಲ ಕರೆಸ್ಬಿಟ್ಟು ಪರ್ಫಾರ್ಮ್ ಮಾಡು ಅಂತ ಹೇಳ್ತಿದ್ರಲ್ಲ. ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು. ಇವನೊಬ್ಬನೇ ಮಾಡ್ತಿದ್ದಾನಲ್ಲ, ಇದನ್ನು ಕ್ಯಾರೆಕ್ಟರ್ಸು ಕೊಟ್ಬಿಟ್ಟು ಮಾಡಿಸಿದ್ರೆ ಹೆಂಗಿರುತ್ತೆ ಅಂತ ನಾನು ಅವನ್ನ ಕರೆದ್ಬಿಟ್ಟು ಡಿಸ್ಕಸ್ ಮಾಡಿ, ಇವಾಗ ಇಂಟರ್ಸೆಕ್ಷನ್ದು ಇದು ಕಾಂಪಿಟೇಷನ್ಸ್ ಇರುತ್ತೆ, ಸ್ಕಿಟ್ ಆಗಿರ್ಬೋದು, ಏನಾಗಿರ್ಬೋದು. ಸೊ ಒಂದು ಸತಿ ಸ್ಕಿಟ್ಟು ಮಾಡಿದೆ. ಅವ್ನು ಮಾಡಿರೋ ಒಂದು ಸ್ವಲ್ಪ ಮಸಾಲೆ ಆ್ಯಡ್ ಮಾಡಿ, ಕಾಮಿಡಿ ಆ್ಯಡ್ ಮಾಡಿ, ನಮ್ಮ ಲಕ್ಕಿಗೆ ಫಸ್ಟ್ ಪ್ರೈಸ್ ಬಂದ್ಬಿಡ್ತು ಅದಕ್ಕೆ. ಸೊ ಅವಾಗಿಂದ ಒಂದು ಖುಷಿ, ಅದು ಏನೋ ಒಂದು ಟ್ರೈ ಮಾಡಿದೆ, ರಿಕಗ್ನೈಸ್ ಆಯಿತು, ಆ ಥರ ಮಾಡೋ, ಈ ಥರ ಮಾಡ್ಬೋದು. ಸೊ ಅಲ್ಲಿಂದ ಒಂದು ಸ್ಟಾರ್ಟ್ ಆಯ್ತು 6th ಸ್ಟ್ಯಾಂಡರ್ಡಿಂದ. ಅದಲ್ಲದೆ ತುಂಬ ಮೂವೀಸ್ ಬೇರೆ ನೋಡ್ತಾ ಇದ್ದೆ. ಸೊ ಹಾಗಾಗಿ ಅಲ್ಲಿಂದ ಶುರು ಆಯಿತು ಫಿಲಮ್ ಅಂತ ಅನ್ನೋದು. ನಿಮ್ಮ ಕ್ರೇಜ್ ನಿಮಗೆ ಎಲ್ಲಿಂದ ಶುರು ಆಯಿತು? ನಾನು ಚಿಕ್ಕ ಹುಡುಗ, ಒಂದು 4 ವರ್ಷ 5 ವರ್ಷ ಇದ್ದಾಗಲೇ ಶುರು ಆಗೋಗಿತ್ತು. ಅಲ್ಲಿದ್ದಾಗ ಇನ್ನೂ ನೆನಪಿದೆ, ಇವತ್ತು ಯಾವುದು ಆ ಥಿಯೇಟ್ರ್ಗಳಿಲ್ಲ, ಉಮಾ ಥಿಯೇಟ್ರ್ ಇತ್ತು, ಮತ್ತು ನಂದಾ ಥಿಯೇಟ್ರು, ಶಾಂತಿ ಟಾಕೀಸು,
ಪುಟ್ಟಣ್ಣ. ನಮ್ಮ ಅಮ್ಮನ ಸೈಡ್ ಅವ್ರಿಗೆ ಒಂದು ಸ್ವಲ್ಪ ಮೂವಿ ಹುಚ್ಚಿತ್ತು. ಯಾವುದೇ ಫಿಲ್ಮ್, ನಾನು ಚಿಕ್ಕ ಹುಡುಗ, ಯಾವುದೇ ಫಿಲಮ್ಸಿಗೆ ಕರ್ಕೊಂಡ್ರು ನನ್ನ ಮನೇಲಿ ಬಿಟ್ಟು ಹೋಗಿಲ್ಲ, ಕರೆದು ಹೋಗಿ ಕೂಡಿಸ್ಕೊಂಡು ಬಿಡ್ತಿದ್ರು. ಈ DD1 ಉದಯ ಅಲ್ಲ, ವಾರ್ತೆಗಳು ಅಂತ ಬರ್ತಿತ್ತು. ಸೊ ನನಗೆ ಆ ಸೌಂಡ್ ಅಂದ್ರೆ ತುಂಬ ಇಷ್ಟ. ವಾರ್ತೆಗಳು ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು ಸೌಂಡ್ ಬರೋದು, ಬೇಕು ಅಂತ ತೊಗೊಂಡೋಗಿ ರೂಮಲ್ಲಿ ಬಿಟ್ಬಿಡೋರು. ನನಗೆ ಆ ಸೌಂಡ್ ಇಷ್ಟ, ಏನು ಮಾಡ್ತಾನೆ ನೋಡೋಣ ಅಂತ. ಚಿಕ್ಕ ಹುಡುಗ ನಾನು, ಆವಾಗಲೇ ಅಂಬೆಗಾಲು ಇಟ್ಕೊಂಡು ಓಡ್ಕೊಂಬಂದ್ಬಿಟ್ಟು ಟಿ ಮುಂದೆ ಕೂತ್ಕೊಂಡ್ಬಿಡ್ತೀನಂತೆ ಬರೀ ಆ ಸೌಂಡ್ ಕೇಳೋದಕ್ಕೆ. ಸೊ ಅದೇನು ಆವಾಗಿಂದ ಎಂಟರ್ಟೈನ್ಮೆಂಟು. ಮತ್ತು ನಮ್ಮಮ್ಮ ತಮ್ಮ ಒಬ್ಬರು ರವೀಂದ್ರ ಅಂತ ಇದ್ದರು. ಅವರು ಆವಾಗ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಿದ್ರು. ಸೊ ಅವ್ರಿಗೆ ಆವಾಗಲೇ ಕೇಳಿವೆ, ನನಗೆ ಯಾವ ಒಂದು ಹಾಡು ಡೆಡಿಕೇಟ್ ಮಾಡಿ ರೇಡಿಯೋಲಿ ಅಂತ. ಈ ಲಾಕಪ್ ಡೆತ್ ಬಂತು ಕರೆಂಟು ಬಂತು, ನನ್ನ ಬರ್ಡೇಗೆ ಅವ್ರು ಇನ್ನೂ ಅದನ್ನು ಮರೆಯೋಕ್ಕಾಗಲ್ಲ. ನನ್ನ ಬರ್ಡೇಗೆ ಅವಾಗ ಡೆಡಿಕೇಟ್ ಮಾಡಿದರು. ಇಂಟ್ರೆಸ್ಟ್ ಅಗೇನ್, ಜೊತೆಗಿರೋರಿಗೆ ಇಂಟ್ರೆಸ್ಟ್ ಇತ್ತು ಅಂತಾರೆ, ನಮಗೂ ಆಟೋಮೆಟಿಕ್ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಹಾಗಾಗಿ ಅಲ್ಲಿಂದ ಫಿಲಮ್ ಶುರು ಮಾಡ್ಕೊಂಡಿದ್ದು, ನೋಡ್ತಾನೆ ಇದ್ದೆ. ಆ್ಯಂಡ್ ಫಸ್ಟಿಂದ 10th ತನಕ ಬರೀ ಕನ್ನಡ ಫಿಲಮ್ಸೇ ಜಾಸ್ತಿ ನೋಡ್ತಾ ಇದ್ದಿದ್ದು. ಆಮೇಲಿಂದ ಕಲೆ ಯಾವುದಾದ್ರೇನು, ಕಾಲೇಜಿಗೆ ಬಂದೆ, ಬೇರೆ ಬೇರೆ ಥರ ಫ್ರೆಂಡ್ಸ್ ಇಂಟ್ರೊಡ್ಯೂಸ್ ಆದರು. ತಮಿಳ್ ಸ್ಟಾರ್ಟ್ ಮಾಡಿದೆ, ತೆಲುಗು ಸ್ಟಾರ್ಟ್ ಮಾಡಿದೆ. ಇವಾಗಿಂದ ಟೋಟಲ್ ಮೂವಿ ಲವರ್. ಯಾವುದೇ ಚೆನ್ನಾಗಿದೆ ಅಂತಂತಂದ್ರು, ಕಂಟೆಂಟ್ ಇತ್ತು ಅಂತಂತಂದ್ರೂ ಎಲ್ಲ ಹೋಗ್ಬಿಟ್ಟು ನೋಡ್ತೀನಿ. ಸೊ ಇವತ್ತು ನೀವು ಕೋ ಪ್ರೊಡ್ಯೂಸರ್ ಆಗಿದ್ದೀರಾ, ಅದೇ ಸಿನಿಮಾಲಿ ನೀವು ಆ್ಯಕ್ಟ್ ಮಾಡಿದ್ದೀರಾ, ನಿಮ್ಮ ಒಂದು ಕ್ರಿಯೇಟಿವ್ ಇನ್ಪುಟ್ಸ್ ಕೊಡ್ತಿರ್ತೀರಾ. ನೀವು ಕೋ ಪ್ರೊಡ್ಯೂಸರ್ ಆಗೋಕ್ಕೆ ಮುಂಚೆ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಡಿದ್ದೀರಾ? ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತೆ ಒಂದು ಸಾಂಗ್ನ ಪ್ರೊಡ್ಯೂಸ್ ಮಾಡಿದ್ದೆ, ಅರ್ಪಿತ್ ಗೌಡ ಅಂತ. ಸೊ ಹೀಗೆ ಫೇಸ್ಬುಕ್ಕಲ್ಲಿ ಪರಿಚಯ ಆಯಿತು. ಏನಕ್ಕೆ ಆಯಿತು, ನನ್ನ ಹೆಸರು ಅರ್ಪಿತು, ಅವ್ರ ಹೆಸರು ಅರ್ಪಿತ್ತು. ಒಂದು 2-3 ಸಾಂಗ್ ಮಾಡಿಬಿಟ್ಟು ಅವರು ಫೇಸ್ಬುಕ್ಕಲ್ಲಿ ಎಲ್ಲ ಶೇರ್ ಮಾಡಿದರು. ನಾನೇ ಫಸ್ಟು ಮೆಸೇಜ್ ಮಾಡಿದೆ ಅವ್ರಿಗೆ, ರೆಸ್ಪಾಂಡ್ ಮಾಡ್ತಾರೋ ಇಲ್ಲವೋ ಆರ್ಟಿಸ್ಟ್ಗಳೇನು ಅಂತ. ಒಂದು ಸತಿ ಫೋನ್ ನಂಬರ್ ಎಕ್ಸ್ಚೇಂಜ್ ಆಯಿತು. ಆಮೇಲಿಂದ ನನ್ನ ಸ್ಟೇಟಸ್ ನೋಡಿ ಅವರು ಮೆಸೇಜ್ ಮಾಡ್ತಿದ್ರು. ಒಂದು ಫೈನ್ ಡೇ ವಿಲ್ ಥಾಟ್ ಆಫ್ ಮೀಟಿಂಗ್. ನಾನು ಅವ್ರ ಮನೆ ಹತ್ರ ಹೋಗಿ ಇಬ್ಬರು ಮೀಟ್ ಆಗಿ ಡಿಸ್ಕಸ್ ಮಾಡಿದ್ವಿ, ಏನು ನಿಮ್ಮ ಐಡಿಯಾಸ್ ಏನು, ನನಗೂ ಈ ಥರ ಫಿಲಮಲ್ಲಿ ಇಂಟ್ರೆಸ್ಟ್ ಇದೆ, ನಾನು ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅವರು ಹೇಳ್ತಿದ್ರು, ಅವ್ರಿಗೆ ಈ ಥರ ಅವ್ರಿಗೆ ಜಾಸ್ತಿ ರ್ಯಾಪ್ ಮಾಡ್ತಾರೆ, ಸಾಂಗ್ಸ್ ಮಾಡ್ತಾರೆ, ಅವ್ರ ಇಂಟ್ರೆಸ್ಟ್ ಅವ್ರು ಹೇಳ್ಕೊಂಡ್ರು. ಸರಿ, ಇಬ್ಬರು ಸೇರಿ ಒಟ್ಟಿಗೆ ಏನಾದರೂ ಒಂದು ಟ್ರೈ ಮಾಡೋಣ, ಏನಾದ್ರು ವರ್ಕೌಟ್ ಆಗುತ್ತೆ ನೋಡೋಣ ಅಂತ ಅವ್ರ ಜೊತೆ ಸೇರಿ ಒಂದು ಸಾಂಗ್ ಪ್ರೊಡ್ಯೂಸ್ ಮಾಡಿದ್ದೆ. ಆ್ಯಕ್ಚುಲಿ 2 ಸಾಂಗ್ಸು, ಒಂದು ಸಾಂಗಲ್ಲಿ ನಾನಿದ್ದೆ. ಹಾಗಾಗಿ ಸ್ಟಾರ್ಟ್ ಆಯಿತು. ಇವತ್ತಿಗೂ ಇದೆ ಅದು ಯೂಟ್ಯೂಬಲ್ಲಿ, ಲಿಂಕ್ ಆಮೇಲೆ ಶೇರ್ ಮಾಡ್ತೀನಿ ನೋಡಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅದಾದಮೇಲಿಂದ ಮತ್ತೆ ವರ್ಕಲ್ಲಿ ಬ್ಯುಸಿ ಆದೆ. ಫ್ಯಾಮಿಲಿ ಸೈಡ್ ಮತ್ತೆ ಏನೋ ಒಂದು ಸ್ವಲ್ಪ ಇಶ್ಯೂಸ್ ಇತ್ತು. ಸೊ ಟೋಟಲಿ ಅಲ್ಲಿಂದ ಚೇಂಜ್ ಆಗಿಬಿಟ್ಟು ಬಂದೆ. ಐ ವಾಸ್ ವರ್ಕಿಂಗ್. ಆ್ಯಂಡ್ ಇವತ್ತು ಈ ಸೀಟಲ್ಲಿ ಕೋ ಪ್ರೊಡ್ಯೂಸರಾಗಿ ಕೂತಿದ್ದೀನಿ ಅಂತಂತಂದರೆ ನಾನು ಚರಣನ ನೆನೆಸ್ಕೋಬೇಕು. ಮೇನ್ ಪ್ರೊಡ್ಯೂಸರ್ ಸುಲಕ್ಷ್ಮಿ ಸಿಲ್ಕ್ಸ್ ಓನರ್. ಸೊ ಅವ್ರಿಗೆ ಗೊತ್ತಿತ್ತು ನಾನು ಎಷ್ಟು ಕ್ರೇಜ್ ಇದೆ ಫಿಲಮ್ಸ್ ಬಗ್ಗೆ ಅಂತ. ಸೊ ಅವರು ಕರೆದಾಗ ನಾನು ಇಲ್ಲ ಅಂತ ಹೇಳೋದಕ್ಕಾಗಿಲ್ಲ. ಸೊ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಅವ್ರು ಕರ್ಕೊಂಡು ಬಂದುಬಿಟ್ಟು ಫಿಲಮ್ ಪ್ರೊಡ್ಯೂಸ್ ಮಾಡ್ತಿದ್ದೀನಿ, ನಮ್ಮ ಜೊತೆ ನೀನು ಸೇರ್ಕೊಂತ ಒಂದು ಟೀಮ್ ಆಗಿ ಮಾಡಿದ್ರು. ಅಲ್ಲಿಂದ ಸ್ಟಾರ್ಟ್ ಆಯಿತು ಕೋ ಪ್ರೊಡ್ಯೂಸರ್. ನಾನು ಮುಂಚೆ ನೀವು ನಂಬ್ತಿರೋ ಬಿಡ್ತಿರೋ, ಇವಾಗಲೂ ಅಷ್ಟೇ, ನಮ್ಮ ಆಫೀಸಿಗೆ ಹೋಗ್ಬೇಕಾದ್ರೆ ಐ ಶುಡ್ ಪಾಸ್ ಇನ್ ಫ್ರಂಟ್ ಆಫ್ ಅಪ್ಪೂಸ್ ಹೌಸ್. ಯಾವಾಗಲೂ ಹೋಗ್ಬೇಕಾದ್ರೂ ನಾನು ಎಲ್ರಿಗೂ ಹೇಳಿಲ್ಲ, ವೈಫಿಗೆ ಹೇಳಿರ್ಬೋದು, ಅಪ್ಪಗೆ ನಾನು ಪ್ರೇ ಮಾಡ್ತೀನಿ, ನಾನು ಫಿಲಮ್ ಲ್ಯಾಂಡಲ್ಲಿ ಏನಾದರೂ ಒಂದು ಆಗಬೇಕು, ಅದೇನಾದರೂ ಆಗಲಿ ಅಂತ. ಓಕೆ, ಪ್ರೊಡ್ಯೂಸರ್ ಆದರೆ ಪ್ರೊಡ್ಯೂಸರು, ಒಂದು ಆ್ಯಕ್ಟರ್ ಆದರೆ ಆ್ಯಕ್ಟ್ರು. ಸೊ ಅದೆಲ್ಲೋ ಇವತ್ತು ನಿಜ ಆಯಿತು. ಐ ಯೂಸ್ ಟು ಮ್ಯಾನಿಫೆಸ್ಟ್, ಐ ವಾಂಟ್ ಟು ಡೂ ಸಮಥಿಂಗ್ ಇನ್ ಫಿಲಮ್. ಲಕ್ಕಿಲಿ ಆಗಿದೆ ಅದು. ಅಮೇಝಿಂಗ್. ಸೊ ವಿತ್ ಯುವರ್ ಪ್ಯಾಷನ್ ಅಬೌಟ್ ಸಿನಿಮಾ, ನಿಮ್ಮ ಮ್ಯಾನಿಫೆಸ್ಟೇಷನ್ ಹೆಲ್ಪ್ ಆಗಿದೆ ಅಂತ ಅನ್ಸುತ್ತಾ ನಿಮಗೆ? ಖಂಡಿತ ಹೆಲ್ಪ್ ಸೊ ಆಗಿದೆ. ಯು ಬಿಲೀವ್ ಇನ್ ಯೂನಿವರ್ಸ್. ಆ್ಯಂಡ್ ಈ ಮ್ಯಾನಿಫೆಸ್ಟ್ ಮಾಡು ಅಂತ ಹೇಳ್ಕೊಟ್ಟಿದ್ದು, ಯೂನಿವರ್ಸ್ ಇದೆ ಅಂತ ಕಾನ್ಸೆಪ್ಟ್ ಇದೆ ಅಂತ ಹೇಳ್ಕೊಟ್ಟಿದ್ದೆ ಅರ್ಪಿತ್ ಗೌಡ ಅವರು. ಸೊ ಅವ್ರು ಹೇಳ್ಕೊಟ್ಟ ಮೇಲಿಂದನೇ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಇಟ್ ಕ್ರಿಯೇಟೆಡ್ ವಂಡರ್ಸ್. ಖಂಡಿತ ಇದೆ. ಸೊ ನಿಮ್ಮ ಫ್ರೆಂಡ್ ಚರಣ್ ಅವ್ರು ಕರೆದ್ರು, ಪ್ರೊಡ್ಯೂಸ್ ಮಾಡೋಣ ಜೊತೆಲಿ ಬಾ ಅಂತ. ಸೊ ಸ್ಟಾರ್ಟ್ ಆಯಿತು. ಸೊ ಹೌ ಡಿಡ್ ದ ಜರ್ನಿ ಬಿಗಿನ್? ಹೌ ಇಸ್ ದಿಸ್ ಜರ್ನಿ ಬಿನ್? ಸೊ ಸ್ಟಾರ್ಟಿಂಗ್ ಹೆಂಗಿತ್ತು, ಏನು ಅನಿಸ್ತು? ನಿಮ್ಮ ಒಂದು ಅನಿಸಿಕೆಗಳು, ನಿಮ್ಮ ಒಂದು ಎಕ್ಸ್ಪೀರಿಯನ್ಸಸ್ಸು ನಮ್ಮ ಆಡಿಯನ್ಸ್ ಜೊತೆ ಶೇರ್ ಮಾಡ್ಬೋದು ಅಂದರೆ? ಖಂಡಿತ. ಅವರು ಫಸ್ಟು ನೋಡು ಈ ಥರ ಒಂದು ಸ್ಟೋರಿ ಬಂದಿದ್ರೆ ಒನ್ಲೈನರ್ ಹೇಳಿದ್ರು. 1.5 ಒನ್ಲೈನರ್. ಅಲ್ಲೇ ನಾನು ಸಿಕ್ಕಾಪಟ್ಟೆ ನಗ್ತೆ. ನನಗೆ ಇನ್ನೊಂದೇನು ಖುಷಿ ಏನಂತ ಹೇಳಿದ್ರು ಅವ್ರು ನಿಮ್ಗೆ ಒನ್ಲೈನರ್? ಅಂತ ಕಾರಣ ಒನ್ ಅಂದರೆ ಹೀರೋ, ಹಾಫ್ ಅಂತಂತಂದರೆ ಆಡಿಯನ್ಸ್ಗೆ ಬಿಡ್ತೀನಿ, ಅದು ಆಡಿಯನ್ಸಿಗೆ ಗೊತ್ತಾಗುತ್ತೆ. ಅದು ಇಲ್ಲಿ ನನಗೆ ಹೆಂಗೆ ಮಾತಲ್ಲಿ ಹೇಳಬೇಕು ಅಂತ ಗೊತ್ತಿಲ್ಲ, ಬಟ್ ನಾನು ಫ್ರೆಂಡ್ಸಿಗೆಲ್ಲ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಅವ್ರಿಗೂ ಫುಲ್ ಖುಷಿ. ಒಂದು ವಂಡರ್ಫುಲ್ ಕಾನ್ಸೆಪ್ಟ್ ಕೊಟ್ಟರು ಅವರು. ಸೊ ನನಗೆ ಒಂದು ಒಳ್ಳೆ ಕಾನ್ಸೆಪ್ಟ್ ಜೊತೆ ಎಂಟ್ರಿ ಆಗ್ತಿದ್ದೀನಲ್ಲಪ್ಪ ಫಿಲಮ್ಗೆ, ನನಗೆ ಏನೋ ಒಂದು ಮಾಡಬೇಕು ಅಂತಿದ್ರೆ ನನ್ನ ಕಾನ್ಸೆಪ್ಟ್ ಐ ವಾಸ್ ವೆರಿ ಮಚ್ ಇಂಪ್ರೆಸ್. ಆ್ಯಂಡ್ ಥ್ಯಾಂಕ್ಸ್ ಟು ಯು, ಸೂತ್ರಧಾರ ನೀವೇ ಇದ್ದೀರಾ ಇಲ್ಲಿ.
ಸೊ ಆ ಕಾನ್ಸೆಪ್ಟ್ ಕೇಳ್ಕೊಂಡು ನಾನು ಬಂದಿದ್ದು ಫಿಲಮ್ ಇಂಡಸ್ಟ್ರಿಗೆ. ಫಸ್ಟು ನಾವು ಆಫೀಸ್ ಮಾಡಬೇಕು, ಎಲ್ಲಾದರೂ ನಿಮ್ಮ ಮನೆ ಹತ್ರ ಆಫೀಸ್ ಇದ್ರೆ ನೋಡು, ಒಂದು ಮನೆ ಇದ್ದರೆ ನೋಡು, ಮಾಡಿಬಿಡೋಣ ಅಂತ. ಖಂಡಿತ ನಾನು ಫುಲ್ ಜೋಶಲ್ಲಿ ಆಯಿತು ಮಾಡೋಣ ಅಂತ ಹಿಂಗೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡ್ತಿದ್ದೆ. ಒಂದು ಆಫೀಸ್ ಮಾಡಬೇಕು, ಫಿಲಮ್ ಮಾಡ್ತಿದ್ದೀವಿ ಇವಾಗೆಲ್ಲ ಒಂದು ಫೀಚರ್ ಫಿಲಮ್ ಮಾಡ್ತಾಯಿದ್ದೀವಿ ಅಂತ. ಸೊ ಎಲ್ಲ ಹೆಲ್ಪ್ ಮಾಡೋರು. ರಘು ಅಂತ ನಮ್ಮ ಟೆನೆಂಟ್ ಒಬ್ಬರು ಇದ್ದರು. ಅವರು ಹೋಗ್ಬಿಟ್ಟು ಸೀರಿಯಸ್ ಆಗಿ ತೊಗೊಂಡು ಎಲ್ಲರೂ ಪ್ಲೇಸ್ ಇದೆಯಾ ನೋಡೋಣ ಅಂತ ಹೋಗ್ಬಿಟ್ಟು ಹುಡುಕ್ತಾ ಇದ್ದಾರೆ. ಅವ್ರಿಗೆ ಜಗ್ಗೇಶ್ ಸರ್ ಸಿಕ್ಕಿದ್ದಾರೆ. ಸರಿ, ಅವರು ಜಗ್ಗೇಶ್ ಸರ್ ಕೇಳಿದ್ರಂತೆ ನನ್ನ ಫ್ರೆಂಡನ್ನು, ಏನಪ್ಪ ಏನು ನೋಡ್ತಿದ್ಯಾ ಅಂತ. ಸರ್ ಇಲ್ಲೊಂದು ಮನೆ ನೋಡ್ತಿದ್ದೀವಿ, ಮನೆ ಎಲ್ಲಾದರೂ ಇತ್ತು ಅಂತಂದರೆ ನಾವು ತೊಗೋತೀವಿ ಅಂತ, ಅಂದರೆ ಬಾಡಿಗೆಗೆ. ಸರಿ ಆಯಿತು, ಇಲ್ಲೇ ಒಂದು ಮನೆ ಇದೆ ನೋಡು, ಏನು ಅನಿಸುತ್ತೆ ಹೇಳು ಅಂತ ಜಗ್ಗೇಶ್ ಸರ್ ಅವ್ರ ಮನೆಯೇ ತೋರಿಸಿದ್ದಾರೆ. ಸರಿ ಹೋಗ್ಬಿಟ್ಟು ನೋಡ್ಕೊಂಬಂದಿದ್ದಾರೆ. ಈ ಥರ ಒಂದು ಮನೆ ಇದೆ ಅಂತ ಹೇಳಿದ್ರು. ಸರಿ ನಾನು ಹೋಗಿ ನೋಡಿದೆ. ಆಮೇಲೆ ಜಗ್ಗೇಶ್ ಸರ್ ಮನೆ ಅಂತಂದ ತಕ್ಷಣ ನನಗೆ ಇನ್ನೂ ಖುಷಿ ಆಗೋಯ್ತು. ಶುಭಾರಂಭ ಏನಿದೆ, ಮೂವಿಗೆ ಬರ್ತಾಯಿದ್ದೀನಿ, ಜಗ್ಗೇಶ್ ಸರ್ ಮನೇಲಿ ಬಾಡಿಗೆ ಅಂತಂತಂದರೆ ಎಂಥ ಹಿರಿಯ ಕಲಾವಿದರು ಅವರು. ಒಂದು ಖುಷಿ ಆಯಿತು. ಆಮೇಲಿಂದ ಹೋಗಿ ಮಾತಾಡಿ ಲಕ್ಕಿಲಿ ವರ್ಕೌಟ್ ಆಯಿತು. ಮೋಸ್ಟ್ ಮೆಮೊರೇಬಲ್ ಡೇಸ್. ಒಂದು 11 ಮಂತ್ಸ್ ಅವ್ರ ಮನೇಲೇ ಇದ್ವಿ. ಜಗ್ಗೇಶ್ ಸರ್ ಬರ್ತಿದ್ದಿದ್ದು, ನಾವೆಲ್ಲ ಜೊತೆಗೆ ಮಾತಾಡ್ತಾ ಇದ್ದಿದ್ದು, ಜಗ್ಗೇಶ್ ಸರ್ ಕಾಲು ಎಳಿತಿದ್ದಿದ್ದು ಒಬ್ರದ್ದು. ನೆವರ್ ಎವರ್ ಇಮ್ಯಾಜಿನ್ ನಾವು ಆ ಥರ ಜಗ್ಗೇಶ್ ಸರ್ ಜೊತೆ 2 ಅವರ್ ಕೂತ್ಕೊಂಡು ನಗಾಡ್ಕೊಂಡು ಫ್ರೆಂಡ್ಸ್ ಥರ ಇಂಟ್ರಾಕ್ಟ್ ಮಾಡ್ತೀವಿ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಒನ್ ಆಫ್ ದ ಮೆಮೊರೇಬಲ್ ಥಿಂಗ್ ಇನ್ ದ ಮೂವೀಸ್. ಹಾಗಾಗಿ ಎಲ್ಲ ಸ್ಟಾರ್ಟ್ ಆಯಿತು. ಆ್ಯಂಡ್ ಪ್ರೀ ಪ್ರೊಡಕ್ಷನಲ್ಲೇ ನಿಮಗೆ ಒಂದು ಒಳ್ಳೆ ಆರಾ ಇರೋಂಥ ಒಂದು ಸೀನಿಯರ್ ಕಲಾವಿದರು ಒಂದು ಮನೆ ಸಿಗುತ್ತೆ. ಅಲ್ಲಿ ನೀವು ಒಂದು ಪ್ರೊಡಕ್ಷನ್ ಆಫೀಸ್ ಅಂತ ಸ್ಟಾರ್ಟ್ ಮಾಡಿ ಅಲ್ಲಿ ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀರಾ. ಹೌದು. ಸೊ ಆ ಪ್ರೀ ಪ್ರೊಡಕ್ಷನ್ ಟೈಮಲ್ಲಿ ಏನಾಗ್ತಿತ್ತು, ಹೆಂಗಿತ್ತು? ಯಾಕೆಂದರೆ ನಿಮಗೆಲ್ಲ ಹೊಸದು, ತುಂಬ ಹೊಸ್ತು. ಹೌದು. ಬಟ್ ಆದ್ರೂ ನೀವು ನಿಮ್ಮಲ್ಲಿ ಇದ್ದಿದ್ದು ಒಂದು ಕ್ರಿಯೇಟಿವ್ ಇನ್ಪುಟ್ಸ್ ಆಗಿರ್ಬೋದು, ನಿಮಗೆ ಹೊಳಿತಿದ್ದ ಥಾಟ್ಸ್ ಆಗಿರ್ಬೋದು, ಅದೆಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆ, ಡೈರೆಕ್ಟರ್ ಜೊತೆ, ಬೇರೆಯವ್ರ ಜೊತೆ ನೀವು ಅದನ್ನ ಹೆಂಗೆ ಹೇಳ್ಕೊತಿದ್ರಿ, ಅದನ್ನು ಹೆಂಗೆ ಇನ್ಕಲ್ಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರಿ ಸ್ಕ್ರಿಪ್ಟಲ್ಲಿ? ಯೂಶ್ವಲಿ ಬೇರೆ ಮೂವಿ ಡೈರೆಕ್ಟರ್ಸು ಎಷ್ಟು ಸ್ಟ್ರಿಕ್ಟ್ ಇರ್ತಾರೆ ಏನೋ ಅಂತ ಗೊತ್ತಿಲ್ಲ. ಲಕ್ಕಿ ಫ್ರೆಂಡ್ಲಿ ಡೈರೆಕ್ಟರ್ ಸಿಕ್ಕಿದ್ರು. ಏನಾದರೂ ಹೋಗ್ಬಿಟ್ಟು ಸಜೆಷನ್ಸ್ ಇತ್ತು ಅಂತಂದರೆ ಹೇಳ್ತಿದ್ದೆ, ಬ್ರೋ ಇದು ಹಿಂಗೆ ಮಾಡಿದ್ರೆ ಹೆಂಗೆ, ಇದು ಹಿಂಗೆ ಮಾಡಿದ್ರೆ ಹೆಂಗೆ, ಸೊ ಈ ಐಡಿಯಾ ಹಿಂಗೆ ತೊಗೊಂಡು ಹೋದ, ಪ್ರೀ ಪ್ರೊಡಕ್ಷನಲ್ಲೇ ಆಗಲಿ ಈ ಥರ ವರ್ಕೌಟ್ ಆಗುತ್ತೆ ಇಷ್ಟು ಖರ್ಚಲ್ಲಿ. ನಾವು ಹೊಸದು ತುಂಬ ಪೇಷನ್ಸ್ ಇತ್ತು ಪಾಪ. ನಾನಂತೂ ಹೆವಿ ತರಲೆ ಕ್ವಶನ್ಸು, ಹೆವಿ ಇರಿಟೇಟೆಡ್ ಕ್ವಶನ್ಸ್ ಕೇಳಿದ್ದೀನಿ ಅವನು. ಯಾಕೆಂದರೆ ನನಗೇನು ಗೊತ್ತಿರಲಿಲ್ಲ ತಿಳ್ಕೊಬೇಕು ಅಂತ. ಸಮಾಧಾನವಾಗಿ ಎಲ್ಲ ಹೇಳ್ಕೊಟ್ಟಿದ್ದೆ. ಅದು ಹಂಗಲ್ಲ ಹಿಂಗೆ, ಹಿಂಗಲ್ಲ ಹಂಗೆ, ಹಿಂಗೆ ವರ್ಕೌಟ್ ಆಗೋದು ಅಂತ ಹೇಳ್ಕೊಟ್ಟು ಇವಾಗ ಅದರಲ್ಲಿ 1% ಏನಾರು ಕಲ್ತಿರ್ಬೋದು, ಮುಂದೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೂಪರ್. ಸೊ ನಿಮ್ಮ ಇನ್ಪುಟ್ಸು ಈ ಸಿನಿಮಾಲಿ ಇದೆಯಾ? ಇಲ್ಲ, ಡೈರೆಕ್ಟರ್ದೇ, ನಂದೇನಿಲ್ಲ. ಸೊ ಪ್ರೀ ಪ್ರೊಡಕ್ಷನ್ ಟೈಮ್ ಅಂದರೆ ಅಫ್ಕೋರ್ಸ್ ನಿಮಗೆ ಯಾರು ಆ್ಯಕ್ಟರ್ಸ್ ಇರಲ್ಲ, ಆ್ಯಕ್ಟ್ರೆಸಸ್ ಇರಲ್ಲ, ಸೊ ಬರೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ತಾರೆ. ಸೊ ಅವ್ರ ಜೊತೆ ನಿಮ್ಮ ಒಡನಾಟ ಹೆಂಗಿತ್ತು? ಬೋರ್ ಆಗ್ತಿರ್ಲಿಲ್ವಾ? ಬೋರ್ ಆಗಕ್ಕೆ ಯಾರೂ ಬಿಟ್ಟಿಲ್ಲ. ಸಚ್ ಎ ವಂಡರ್ಫುಲ್ ಟೀಮ್. ಯಶಸ್ ಆಗಿರ್ಬೋದು, ಆವಾಗ ಜ್ಯೋತಿಷ್ ಆಗಿರ್ಬೋದು, ಅಭಿ, ನಿರ್ಮಲಾ ಮ್ಯಾಮು, ದರ್ಶನ್ನು, ಇನ್ನೊಬ್ರು ಯಾರೋ ಒಬ್ರು ಇದ್ರು, ಅವ್ರ ಹೆಸರು ನೆನಪಾಗ್ತಿಲ್ಲ. ಸೊ ಇವರೆಲ್ಲ ಸೇರಿಕೊಂಡಾಗ ಅಗೇನ್ ಸ್ಟಾರ್ಟಿಂಗ್ ಡೇಸಲ್ಲಿ ಅದು ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಿದ್ದು. ಸ್ಕ್ರಿಪ್ಟ್ ಅಂತಂತಂದರೆ ನಾನು ಅಂದ್ಕೊಂಡಿದ್ದೆ ಡೈರೆಕ್ಟ್ರ್ ಒಂದು ಸೀನು ಅಂತಂತಂದರೆ ಅವ್ರು ಬರೆದು ಬಿಡ್ತಾರೆ, ಒಂದು ಸೀನ್ ಆಗೋಯ್ತು, ಒಂದು 5 ನಿಮಿಷ 10 ನಿಮಿಷದ ಕೆಲಸ ಅಂತ. ಅದು ಆ್ಯಕ್ಚುಲಿ ಹಂಗಲ್ಲ. ಒಂದು ಸೀನ್ನ ಎಕ್ಸ್ಪ್ಲೇನ್ ಮಾಡಿ ಒಂದು ಟೀಮ್ ವರ್ಕ್ ಮಾಡಬೇಕು. ಇಲ್ಲಿ ಈ ಸೀನಲ್ಲಿ ಏನು ಬಂದರೆ ಹೆಂಗಿರುತ್ತೆ, ಈ ಸೀನಲ್ಲಿ ಯಾವ ಡೈಲಾಗ್ ಬರಬೇಕು, ಅವ್ರ ಎಕ್ಸ್ಪ್ರೆಷನ್ಸ್ ಪ್ರತಿಯೊಂದು ಹಿಡಿದು ಎಲ್ಲ ಅವ್ರು ಕಲಿತು, ಕರೆಕ್ಟು ಸ್ಕ್ರಿಪ್ಟ್ ರೈಟಿಂಗ್ ಅಂತಂತಂದರೆ ಇದು ಇಷ್ಟಿದೆ, ನಾನೇನೋ ಅಂದ್ಕೊಂಡಿದ್ದೆ ಅಂತ ತುಂಬಾ ಕಲ್ತಿದ್ದೀನಿ. ಪ್ರೀ ಪ್ರೊಡಕ್ಷನ್ನು ಅಷ್ಟೇ. ಹಿಂಗೆ ಬಂತು ಅಂತಂತಂದರೆ ಇಲ್ಲಿ ಖರ್ಚಾಗಿರುತ್ತೆ, ಅದನ್ನು ಅವ್ರಿಗೆ ಸೆಟಲ್ ಮಾಡಿದ್ರೆ ಆಯಿತು. ಇಲ್ಲ ಹಂಗಲ್ಲ, ಖರ್ಚು ಏನಕ್ಕಾಗುತ್ತೆ, ಏನೇನು ಪ್ರಾಪ್ಸ್ ಯೂಸ್ ಮಾಡಿದ್ದೀವಿ, ಯಾರ್ಯಾರು ಕೆಲಸ ಮಾಡಿದ್ದಾರೆ, ಇಳಿದ್ರೆ ಇನ್ ಡೀಟೇಲ್ ತುಂಬಾ ಇದೆ, ತುಂಬಾ ತಿಳ್ಕೊಂಡೆ. ಹಾಗಾಗಿ ಒಂದೊಂದು ವಿಷಯಗಳನ್ನ ತಿಳ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಮುಂದೆ ತಿಳ್ಕೊತೀನಿ. ಸೊ ವಿಶ್ ಯು ಆಲ್ ದಿ ಬೆಸ್ಟ್ ಇನ್ ದಟ್ ಜರ್ನಿ. ಸೊ ಪ್ರೀ ಪ್ರೊಡಕ್ಷನ್ ಅಂತ ಬಂದಾಗ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಕಾಸ್ಟಿಂಗ್ ಅಂತ ಇರುತ್ತೆ, ಲೊಕೇಶನ್ಗಳು ಅಂತ ಇರುತ್ತೆ. ಹೌದು. ಸೊ ಆಮೇಲೆ ನಾವು ಹಾಕೊಳ್ಳೋ ಬಟ್ಟೆ, ಒಂದೊಂದು ಪಾತ್ರಕ್ಕೆ ಯಾವ ಬಟ್ಟೆ ಸೂಟ್ ಆಗುತ್ತೆ, ಆಯ್ತಾ, ಯಾವ ಆಕ್ಟರ್ ಯಾವ ಬಟ್ಟೆಲಿ ಹೆಂಗೆ ಕಾಣ್ತಾರೆ. ಹೌದು. ಸೊ ಅದಕ್ಕೊಂದು ಬ್ಲಾಕ್ ಅಂತ ಇಡಬೇಕು. ಹೌದು. ಸೊ ಅದ್ರದ್ದೆಲ್ಲ ಒಂದು ಎಕ್ಸ್ಪೀರಿಯನ್ಸಸ್ ಹೇಳಬೇಕು ಅಂದರೆ ಹೇಗಿತ್ತು? ನೀವು ಯಾವುದ್ರ ಮೇಲೆ ನೀವು ಒಂದು ಕಾಸ್ಟಿಂಗ್ನ ತಗೊಂಡು ಸ್ಟಾರ್ಟ್ ಮಾಡಿದ್ರಿ ಪ್ರಾಜೆಕ್ಟ್? ನಂದೇನು ಪರ್ಸ್ನಲ್ ಇಲ್ಲ. ಕಾಸ್ಟಿಂಗ್ ಎಲ್ಲ ಆಲ್ರೆಡಿ ಪ್ಲ್ಯಾನ್ಡ್ ಆಗಿತ್ತು. ಸ್ಟೋರಿ ಬರಿತಿರ್ಬೇಕಾದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ, ಅವ್ರು ಇಮ್ಯಾಜಿನ್ ಮಾಡ್ತಿರ್ಬೇಕಾದ್ರೆ ಇಂಥವ್ರು ಈ ಪಾತ್ರಕ್ಕೆ ಸರಿ ಆಗ್ತಾರೆ ಅಂತ. ಆವಾಗ ಗೊತ್ತಾಗಿದೆ. ಐ ಮೀನ್ ಡೈರೆಕ್ಟರ್ ಯೂಸ್ ಟು ವರ್ಕ್. ಸೊ ಅದರಿಂದ ನಾನು ತಿಳ್ಕೊಂಡೆ, ಓಕೆ ಕಾಸ್ಟಿಂಗ್ ಅಂತಂತಂದರೆ ಪಾತ್ರಗಳ ಮೇಲೆ ಹೋಗುತ್ತೆ, ಯಾರು ಮಾಡಿ. ಯಾಕೆ ಅಂತಂತಂದರೆ ಒಬ್ಬ ಡೈರೆಕ್ಟರು ಅವ್ರ ಪಾತ್ರಗಳನ್ನ ಮುಂಚೆ ನೋಡಿರ್ತಾನೆ, ಆರ್ಟಿಸ್ಟ್ಗಳದ್ದು ಈ ಪಾತ್ರ ಇವ್ರು ಹಿಂಗೆ ಬರುತ್ತೆ, ಜಾನರ್ ಇರ್ಬೋದು, ಎಕ್ಸ್ಪ್ರೆಷನ್ಸ್ ಇರ್ಬೋದು. ಸೊ ಎಲ್ಲನೂ ಒಬ್ಸರ್ವ್ ಮಾಡಿ ಒಂದು ಪಾತ್ರ ಡಿಸೈಡ್ ಆಗುತ್ತೆ ಅಂತ ಆ ಥರ ಗೊತ್ತಾಯಿತು. ಆ್ಯಂಡ್ ಕಾಸ್ಟ್ಯೂಮ್ಸು ಅಗೇನ್ ಅದೇ ಸನ್ನಿವೇಶಗಳು, ಈಗ ಫೈಟಿಗೆ ಯಾವ ಥರ ಬೇಕು, ಇವಾಗ ಕಾಮಿಡಿ ನಡೀತಿದೆ ಯಾವ ಥರ ಬೇಕು, ಹೀರೋ ಇವಾಗ ಚೆನ್ನಾಗಿ ನರ್ಡ್ ಥರ ಕಾಣಿಸ್ಬೇಕು ಅಂತಂದರೆ ಯಾವ ಥರ ಬಟ್ಟೆ ಹಾಕಬೇಕು, ಟ್ರಾನ್ಸ್ಫಾರ್ಮೇಷನ್ ಆದಮೇಲಿಂದ ಯಾವ ಥರ ಬಟ್ಟೆ ಹಾಕಬೇಕು. ಸೊ ಅದೆಲ್ಲ
ನೋಡಿ ಕಲ್ತಿದ್ದೀನಿ, ತುಂಬ ಕಲ್ತಿದ್ದೀನಿ. ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ಫ್ರೇಮ್ಸ್ ಇಡೋದ್ರ ಬಗ್ಗೆ ಅದು ದೇವಣ್ಣವರೇ ಸರಿ ಅಂತ ಅಂದ್ಕೊತೀನಿ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಸಿನಿಮಾಟೋಗ್ರಾಫರು. ಸೊ ಅವ್ರು ಲೆನ್ಸ್ ಇಡಬೇಕಾದ್ರೆಲ್ಲ ಹೋಗೋದು, ನೋಡೋದು, ಕೇಳೋದು ಮಾಡ್ತಾಯಿದ್ದೆ, ನಡೀತಾ ಇತ್ತು. ಲೈಟಿಂಗ್ ಎಲ್ಲ ಹಿಡಿದು ತುಂಬ ಅಂದರೆ ತುಂಬ ವಿಷಯಗಳಿದೆ. ಇವತ್ತಿಗೂ ಅಷ್ಟೇ ಕಲಿಯೋದು ತುಂಬ ಇದೆ. ಕಾಸ್ಟಿಂಗ್ ಅಂತ ಬಂದಾಗ ನೀವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿದ್ರಾ ನೀವು ಈ ಸಿನಿಮಾಲಿ ಆ್ಯಕ್ಟ್ ಮಾಡಬೇಕು, ಕಾಸ್ಟ್ ಆಗಬೇಕು ಅಂತ? ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಯಾಕೆಂತಂದರೆ ಅದೇ ನನ್ನ ಡ್ರೀಮ್ ಆಗಿ. ನನಗೇನು ಅಂತಂತಂದರೆ ಇಂಥ ರೋಲು, ಒಂದು ಮೇನ್ ರೋಲ್ ಆ ಥರ ಎಲ್ಲ ಏನಿಲ್ಲ. ಬಿಗ್ ಸ್ಕ್ರೀನ್ ಮೇಲೆ ಒಂದು ಸತಿ ಬಂದರೆ ಸಾಕಪ್ಪ, ನನ್ನ ಜೀವನ ಸಾರ್ಥಕ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಸೊ ನೀವು ಪ್ರೊಡ್ಯೂಸ್ ಮಾಡೋಕ್ಕೆ ಬಂದಾಗಲೇ ನಿಮ್ಮ ಮೈಂಡಲ್ಲಿ ಇತ್ತು ಆ್ಯಕ್ಟು ಮಾಡಬೇಕು, ಪ್ರೊಡ್ಯೂಸರ್ ಮಾಡಬೇಕು ಅಂತ? ಹೌದೌದೌದು, ಒಂದು ಸೀನಲ್ಲಿ ಬಂದರೆ ಸಾಕು ಅಂತ ಆ ಥರ ಅಂದ್ಕೊಂಡಿದ್ದು. ಬಟ್ ತುಂಬ ದೊಡ್ಡ ಮನ್ಸು ಮಾಡಿ ಒಂದು ಅಟ್ಲೀಸ್ಟ್ ಒಂದು 5 ನಿಮಿಷ ಸ್ಕ್ರೀನ್ ಮೇಲೆ ಬರೋ ಥರ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಫಾರ್ ದಟ್. ವೆರಿ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೀರಾ. ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದಟ್. ನಾಟ್ ಎಟ್ ಆಲ್, ಇಟ್ಸ್ ಆಲ್ ಇನ್ ಯೂನಿವರ್ಸ್, ಆಲ್ ಜಸ್ಟ್ ಪ್ಲೇಯರ್ಸ್ ಅಷ್ಟೇ. ಸೊ ಪ್ರೀ ಪ್ರೊಡಕ್ಷನ್ ಆಯಿತು, ಅದಾದಮೇಲೆ ಅಫ್ಕೋರ್ಸ್ ಪ್ರೊಡಕ್ಷನ್ ಅಂತ ಬರುತ್ತೆ. ಸೊ ಅವಾಗೇನಾಯಿತು, ಏನೇನಾಯಿತು? ಪ್ರೊಡಕ್ಷನ್ ಅಂತ ಬಂದಾಗ ಸೊ ಒಂದು ಬಜೆಟ್ ಇರುತ್ತೆ ಮೂವಿಗೆ ಅಂತ. ಪ್ರೊಡಕ್ಷನ್ ಬಂದಾಗ ಅಕೌಂಟ್ಸ್ ಆ್ಯಂಡ್ ಫಿನಾನ್ಸ್ ರೆಸ್ಪಾನ್ಸಿಬಿಲಿಟಿ ನಾನು ತೊಗೋಬೇಕು ಅಂತ ಇದ್ದೆ. ಒಂದು ಫಸ್ಟ್ 3-4 ಡೇಸ್ ಆಯಿತು. ಆ್ಯಂಡ್ ಅದರಲ್ಲಿ ಗೊತ್ತಾಯಿತು ಅದರಲ್ಲೇ ಎಷ್ಟು ಸಿನಿಮಾಗಳು ಓಡ್ತವೆ ಏನು ಅಂತ. ಅಗೇನ್ ನೀವು ಪಿಚ್ಚಿನಾದ್ರಿ ಅದರಲ್ಲಿ. ದಟ್ ವಾಸ್ ಎ ಗ್ರೇಟ್ ಹೆಲ್ಪ್. ಅದೇ ಹೇಳ್ತೀನಲ್ಲ, ದೂರದಿಂದ ನೋಡಿಬಿಟ್ಟು ನಾನು ಮುಂಚೆ ಅಂದ್ಕೊಂಡಿದ್ದೆ ಪ್ರೊಡಕ್ಷನ್ ಅಂತಂದರೆ ಹಿಂಗೆ ಸೆಟಲ್ ಮಾಡಿದ್ರೆ ಆಯಿತು. ಆ ಥರ ಎಲ್ಲ ಏನಿಲ್ಲ. ಕಲ್ತ್ರೆ ಇನ್ ಡೀಟೇಲು ಪ್ರೊಡಕ್ಷನಲ್ಲೂ ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಕರಿತೀವಿ ಅವ್ರನ್ನ. ಒಂದೊಂದು ಸೀನಿಗೆ ಬೇಕಾಗಿರೋ ಹೇರ್ ಸ್ಟೈಲಿಸ್ಟ್ ಆಗಿರ್ಬೋದು, ಮೇಕಪ್ ಮೆನ್ ಆಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ಪ್ರಾಪ್ಸ್ ಆಗಿರ್ಬೋದು, ಆರ್ಟ್ ಡಿಸೈನಿಂಗು. ಸೊ ಎಲ್ಲನೂ ಈ ಥರ ಬೇರೆ ಬೇರೆ ಸೆಕ್ಟರ್ಸ್ ಇದೆ. ಕಾಸ್ಟ್ಯೂಮ್ಸು ಇನ್ ಡೀಟೇಲಾಗಿ ಇಳ್ದು ಈ ಥರ ಇದು ಪ್ರೊಡಕ್ಷನ್ ಅಂತ ತಿಳ್ಕೊಂಡಿದ್ದೆ ಫ್ರ್ಯಾಂಕಾಗಿ ನಾನು ಈ ಮೂವಿಯಿಂದ. ನಾನು ಅಂದ್ಕೊಂಡಿದ್ದೆ ಒಂದು ಸೀನ್ಗೆ ಓಕೆ ಒಂದು 10,000 ಕೊಟ್ಟರೆ ಎಕ್ಸಾಂಪಲು ಈ ಸೀನ್ ತೆಗೆದು ಬಿಡ್ತಾರೆ ಅಂತ. ಅದು ಆ್ಯಕ್ಚುಲಿ ಹಂಗಲ್ಲ. ಇಳಿದ್ರೆ ಇನ್ ಡೀಟೇಲ್ ತುಂಬಾ ಇದೆ. ಅದನ್ನೇ ಕಲಿತಾ ಹೋಗ್ತಾ ಇದ್ದೀನಿ. ಸ್ಕ್ರೀನಲ್ಲಿ ನೋಡ್ಬಿಟ್ಟು ಇದು ಫಿಲಮು ಅಂತ ಆ್ಯಕ್ಚುಲಿ ಜಡ್ಜ್ ಮಾಡಿಬಿಡ್ತೀವಿ. ಖಂಡಿತ ಅದಲ್ಲ. ಇನ್ ಡೀಟೇಲ್ ಇಳ್ದೋಯ್ತು ಅಂತಂದರೆ ತುಂಬಾ ಇದೆ. ಯಾಕೆಂದರೆ ನೀವು ಚಿಕ್ಕ ವಯಸ್ಸಿಂದನೂ ಸಿನಿಮಾ ಫ್ಯಾನಿಟಿಕ್ಸು. ಸೊ ಸಿನಿಮಾ ನೋಡೋದು ಬೇರೆ, ಹೌದು. ಸೊ ಬಂದು ಕ್ರಿಯೇಟ್ ಮಾಡಿ ಅದನ್ನು ಮಾಡೋದು ಬೇರೆ. ಸೊ ಆ ವ್ಯತ್ಯಾಸದ ಬಗ್ಗೆ ನಿಮ್ಗೆ ಏನು ಅನಿಸ್ತಿತ್ತು? ಒಂದು ಕೆಲಸ ಆಗಬೇಕು ಅಂತಂದರೆ ವಿ ಶುಡ್ ವರ್ಕ್ ಎಸ್ ಎ ಟೀಮ್. ಮೇಕ್ ಶ್ಯೂರ್ ದಟ್ ಎವ್ರಿ ಒನ್ ಹೂ ಆರ್ ವರ್ಕಿಂಗ್ ಇನ್ ದ ಟೀಮ್. ಸೊ ಅವ್ರದ್ದು ನಾವು ನೋಡಬೇಕಾಗುತ್ತೆ. ಅವ್ರದ್ದು ಸ್ವಲ್ಪ ಇಶ್ಯೂಸ್ ಇರುತ್ತೆ, ಅವ್ರನ್ನ ಹ್ಯಾಂಡಲ್ ಮಾಡೋದು. ಈ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಂತ ಸಪ್ರೇಟ್ ಇರುತ್ತೆ, ಅದನ್ನು ಹ್ಯಾಂಡಲ್ ಮಾಡೋದು. ಕ್ಯಾರವೆನ್ಸು ಎಟ್ಸೆಟ್ರಾ ಏನೇನೋ ಇದೆ. ಸೊ ಅದೆಲ್ಲ ಅಲ್ಲಿ ನಾನು ತಿಳ್ಕೊತಾ ಇದ್ದೆ. ಸೊ 1.5 ಮಾಡ್ತಾ ನೀವು ಎಕ್ಸ್ಪೆಕ್ಟ್ ಅಂತೂ ಮಾಡ್ಕೊಂಬಂದಿಲ್ಲ, ನಾನು ಇಷ್ಟೊಂದು ಕಲಿತೀನಿ ಅಥವಾ ಇಷ್ಟು ಇನ್ವಾಲ್ವ್ ಆಗ್ತೀನಿ ಅಂತ. ಸೊ ಆ ಪ್ರಾಸೆಸ್ ಐ ಥಿಂಕ್ ಇಟ್ಸ್ 2.5 years ಪ್ರಾಸೆಸ್. ನಾವು ಸ್ಟಾರ್ಟ್ ಮಾಡಿದಿಂದ ಇವತ್ತು ಇಲ್ಲಿ ತನಕ ಬಂದು ಕೂತಿದ್ದೀವಿ ಅಂದರೆ ಅಪ್ ಟು ಪ್ರಮೋಷನ್ ಬಂದಿದ್ದೀವಿ. ದ ಫಿಲ್ಮ್ ಇಸ್ ಆಲ್ಮೋಸ್ಟ್ ರೆಡಿ. ಆ ಪ್ರಾಸೆಸ್ಸಿಂದ ಈ ಪ್ರಾಸೆಸ್ ತನಕ ನೀವು ಏನೇನು ಸ್ಟ್ರಗಲ್ಸ್ ಆ್ಯಸ್ ಅ ಪರ್ಸನ್ ಯು ಹ್ಯಾಡ್ ಟು ಫೈಟ್? ಫಿಲ್ಮ್ ಎನ್ವೈರನ್ಮೆಂಟಿಗೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಅದೇ ಒಂದು ಸ್ವಲ್ಪ ಟೈಮ್ ತೊಗೊಂಡೆ. ಯಾಕೆ ಅಂತಂತಂದರೆ ನಾನು ಅಂದ್ಕೊಂಡಿದ್ದಿದ್ದೇ ಬೇರೆ, ಅಲ್ಲಿದ್ದಿದ್ದೇ ಬೇರೆ. ಅಲ್ಲಿ ನನಗೆ ಅರ್ಥ ಆಯಿತು ಇನ್ನು ಕಲಿಯೋದು ತುಂಬ ಇದೆ, ಇದೇನಿಲ್ಲ ನೀನು ಸುಮ್ಮನೆ ನೋಡಿ ಡಿಸೈಡ್ ಮಾಡಿಬಿಟ್ಟು ಹೋಗೋದಲ್ಲ, ಕಲಿಯೋದಿದೆ ಅಂತ. ಸೊ ಎವ್ರಿ ಡೇ ವಾಸ್ ಎ ಲರ್ನಿಂಗ್ ಫಾರ್ ಮೀ. ಸೊ ಈ ಒಂದು ಚಿಕ್ಕ ಒಂದು ಫುಡ್ ಮ್ಯಾನೇಜ್ಮೆಂಟಿಂದ ಹಿಡಿದು ಆದರೂ ಆಗಿರ್ಬೋದು. ಸೊ ಇದನ್ನು ಹಿಂಗೆ ಮಾಡಬೇಕು, ಅಲ್ಲಿ ಕೆಲಸ ಮಾಡೋರಿಗೆ ಒಂದು ಫುಡ್ಡಿಂದ ಹಿಡಿದು, ಒಂದು ಲೈಟಿಂಗಿಂದ ಹಿಡಿದು, ಒಂದು ಏನೇನು ಫೆಸಿಲಿಟೀಸ್ ಎಲ್ಲ ಕೊಡಬೇಕು ಅವ್ರಿಗೆ. ಸೊ ಅದರಿಂದೆಲ್ಲ ಹಿಂಗಿರುತ್ತೆ, ಹಿಂಗೆ ನಡೆಯುತ್ತೆ, ಈ ಥರ ಒಂದು SOPಸೇ ಇದೆ ಅದಕ್ಕೆ. ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಹೋಯ್ತು ಅಂತಂತಂದರೆ. ಆ್ಯಂಡ್ ಐ ಕುಡ್ ಸಿ ಪೀಪಲ್ ನಾಡಿದ್ದು ಶೂಟಿಂಗು ಅಂತಂತಂದರೆ ದೇ ಯೂಸ್ ಟು ಸ್ಟಾರ್ಟ್ ವರ್ಕಿಂಗ್ 3 days ಬಿಫೋರ್. ನಾನು ಅನ್ಕೊತಿದ್ದೆ ಏನಿದು 3 days ಹಿಂದೆನೇ ಹಿಂಗೆ ಇಷ್ಟು ಕಾಲ್ಸ್ ಮಾಡ್ತಾರೆ, ಈ ಥರ ಪ್ರಿಪೇರ್ ಆಗ್ತಾಯಿದ್ದಾರೆ ಅಂತ. ಸೊ ಅಲ್ಲಿ ಆ್ಯಕ್ಚುಲಿಗೆ ಬಂದಾಗ ಆ್ಯಕ್ಚುಲ್ ಸಿನಿಮಾ ಅಲ್ಲಿ ಗೊತ್ತಾಯಿತು. ಸೊ ಹಿಂಗೆ ನಡೆಯುತ್ತೆ. ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮ್ಯಾಡಿ ನನ್ನ ಪಾತ್ರ ಹೀರೋ ಕೊಲೀಗ್. ನಾನು ಆಫೀಸಲ್ಲಿ ಕೆಲಸ ಮಾಡ್ತಾಯಿರ್ತೀನಿ, ಬಟ್ ಕೆಲಸ ಬಿಟ್ಟು ನನ್ನ ಟೈಮ್ ಪಾಸ್ ನಾನು ಮಾಡ್ತಾಯಿರ್ತೀನಿ. ಎಲ್ಲರೂ ಬ್ರೇಕ್ ಹೋಗ್ತಿರ್ತಾರೆ ಕಾಫಿ ಟೀಗೆ, ನನಗೆ ಬ್ರೇಕ್ ಕೊಟ್ಟರೆ ಸಾಕು, ಟೆರೆಸ್ ಮೇಲೆ ಹೋಗಿರ್ತೀನಿ. ಆ ಥರ ವಿಚ್ ಈಸ್ ಐ ಆಮ್ ಹ್ಯಾಪಿ. ಸ್ಮೋಕರ್ ಪಾತ್ರ. ಓಕೆ. ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಈ ಪಾತ್ರ ಕೇಳಿದಾಗ ನೀವು ಒಪ್ಕೊಂಬಿಟ್ರಾ ಅಥವಾ ಒಂದು ಸ್ವಲ್ಪ ಡೌಟ್ ಇತ್ತು? ಯಾಕೆಂದರೆ ಮನೇಲಿ ಏನು ಅನ್ಕೊತಾರೆ, ಹೆಂಡ್ತಿ ಏನು ಅನ್ಕೊತಾರೆ, ನಾಳೆ ದಿನ ಮಕ್ಕಳು ದೊಡ್ಡವರಾಗ್ತಾರೆ, ಅದಾದಮೇಲೆ ನೋಡ್ತಾರೆ. ಸೊ ನಿಮಗೇನು ಆ ಥರ ಒಂದು ಭಯ ಅಥವಾ ಮುಜುಗರ ಏನಿರಲಿಲ್ವಾ? ಎರಡೂ ಓಡ್ತಾ ಇತ್ತು ತಲೆಯಲ್ಲಿ. ಬಟ್ ಪಾತ್ರ ಕಳ್ಕೊಳ್ಳೋದು ಬೇಡ ಅಂತ ಅನ್ನಿಸ್ತು. ಓಕೆ, ಪಾತ್ರ ಅಂತಂತಂದರೆ ಇವಾಗ ನಾವು ಅದೇ ರಿಯಲ್ ಲೈಫ್ ಆಗಿರ್ತೀವಿ ಅಂತ ಏನಿಲ್ಲ. ಸೊ ಈ ಸಿನಿಮಾ ತುಂಬ ಜನ ಹೆಣ್ಮಕ್ಳಿದ್ದಾರೆ, ಸೋ ಮಚ್ ಆಫ್ ಗ್ಲಾಮರ್ ವಾಸ್ ದೇರ್. ಹೌದು. ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಗ್ಲಾಮರಸ್ ಸಬ್ಜೆಕ್ಟು ಅಂತಂತಂದರೆ ಮೂವಿ ಗ್ಲಾಮರ್ ಆಗಿರಲೇಬೇಕು. ಸ್ಟೋರಿನೇ ಆ ಥರ ಹೋಗುತ್ತೆ ನಮ್ಮ ಹೀರೋದು.
ತುಂಬ ಜನ ಗಾಳ ಆಗ್ತಾರೆ. ನಮ್ಮ ಹೀರೋ ಯಾರಿಗೂ ಬೀಳಲ್ಲ ಗಾಳಕ್ಕೆ. ಏನಕ್ಕೆ ಬೀಳಲ್ಲ ಅನ್ನೋದೇ ಈ ಮೂವಿ ಸ್ಟೋರಿ. ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾನೆ ಹೀರೋನ ನೋಡ್ಬಿಟ್ಟು ನಾವು ಕಲ್ತಿದ್ದೀವಿ ಒಂದು ಸ್ವಲ್ಪ. ಹೆಂಗೆ ಯಾರಾದರೂ ಬಂತು ಅಂತಂದರೆ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಏನು ಕತೆ ಅಂತ. ಸೊ ನೈಸ್. ಸೊ ಆ್ಯಸ್ ಅ ಪ್ರೊಡ್ಯೂಸರ್ ನಿಮಗೆ ಅಂತ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಹಣಕಾಸು, ಅಕೌಂಟಿಂಗು ಅದು ಒಂದು ಸೈಡು. ಸೆಟ್ ಅಥವಾ ಪೀಪಲ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಒಂದು 4 ವಿಚಾರಗಳಿರುತ್ತೆ, ಮಾತುಕತೆಗಳಿರುತ್ತೆ, ಹೆಣ್ಮಕ್ಳು ಸೇಫ್ಟಿ ಅಂತ ಬರುತ್ತೆ. ಸೊ ಹೌ ಡಿಡ್ ಯು ಗೈಸ್ ಹ್ಯಾಂಡಲ್ ಆಲ್ ದಿಸ್? ಇದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಿದ್ದೀವಿ ಅಂತಂದರೆ ಐ ಥಿಂಕ್ ವಿ ಹ್ಯಾವ್ ವೆರಿ ಸ್ಟ್ರಾಂಗ್ ಟೀಮ್. ಇದ್ರ ಬಗ್ಗೆ ಎಲ್ಲ ತುಂಬ ಸ್ಟ್ರಿಕ್ಟ್ ಆಗಿತ್ತು. ಆ್ಯಂಡ್ ಸೆಟ್ಟಲ್ಲೇ ಆಗಲಿ ಯಾರಿಗೇ ಆಗಲಿ ವಿ ಆರ್ ವೆರಿ ಫೀಮೇಲ್ ಓರಿಯೆಂಟೆಡ್. ಸೊ ಫಸ್ಟು ಯಾರಿಗೇನೇ ಇದ್ರೂ ಫಸ್ಟ್ ಫೀಮೇಲ್ ಅವ್ರಿಗೇನು ಅಂದರೆ ರಿಕ್ವೈರ್ಮೆಂಟ್ಸ್ ಏನೇನಿದೆ ಅದು ಎಲ್ಲ ಮೀಟ್ ಆಗಬೇಕು ಅಂತ ಫುಲ್ ಮೂವಿ ಟೀಮೇ ಎತ್ತರ ಇದ್ದಿದ್ದು. ಸೊ ಅಗೇನ್ ಐ ಯೂಸ್ ಟು ಆಸ್ಕ್ ದೆಮ್. ಮಾತಾಡಿದಾಗ ಅವ್ರಿಗೇನು ಕಂಫರ್ಟ್ ಆಗಿರುತ್ತೆ, ಏನು ಅನ್ಕಂಫರ್ಟೇಬಲ್, ಯಾವ್ದು ಮಾಡಬಾರ್ದು ಅಂತ ಅವ್ರ ಜೊತೆ ಮಾತಾಡಿದಾಗೆಲ್ಲ ಗೊತ್ತಾಗ್ತಿತ್ತು. ಸೊ ಹಾಗಾಗಿ ವಿ ಹ್ಯಾವ್ ಗಿವನ್ ಅವರ್ ಬೆಸ್ಟ್. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಮೂವಿ ಟೀಮ್. ಯಾಕೆ ಅಂತಂತಂದರೆ ಬೇರೆ ಮೂವಿ ಎಕ್ಸ್ಪೀರಿಯನ್ಸಸ್ಸು ಅವ್ರು ಶೇರ್ ಮಾಡಿರ್ತಾರೆ, ನಮ್ಮ ಮೂವಿ ಬಗ್ಗೆನೂ ಮಾತಾಡ್ತಿರ್ತಾರೆ. ಐ ಥಿಂಕ್ ದೇ ಹ್ಯಾಡ್ ಎ ಲವ್ಲಿ ಟೀಮ್. ಸೊ 1.5 ಅಲ್ಲಿ ನಿಮ್ಮ ಫೇವ್ರೆಟ್ ಕ್ಯಾರೆಕ್ಟರ್ ಯಾವುದು? 2 ಕ್ಯಾರೆಕ್ಟರ್ ಮೇನ್ ಲೀಡ್ಸ್, 2 ಕ್ಯಾರೆಕ್ಟರ್ ಫೇವ್ರೇಟ್, 1 ಮತ್ತು ಹಾಫ್. ರಿಯಲ್ ಲೈಫಲ್ಲೂ ಅದೇನಾ? ರಿಯಲ್ ಲೈಫಲ್ಲೂ ಅದೇ. 1.5 1.5 ಹಾಫ್ ಕಟ್ಕೊಳ್ಳಿ. ಹಾಫ್ ನಿಮ್ಮ ಫೇವ್ರೆಟ್ ಕ್ಯಾರೆಕ್ಟರ್ ಅಂತ ಇದ್ದೀರಾ ರಿಯಲ್ ಲೈಫ್? ಖಂಡಿತ. ಎಲ್ರಿಗೂ ಇರುತ್ತೆ. ತುಂಬ ಜನ ಹೇಳ್ಕೊತಾರೆ, ತುಂಬ ಜನ ಹೇಳ್ಕೊಳ್ಳಲ್ಲ. ಯಾರ ಪರ್ಫಾರ್ಮೆನ್ಸ್ ನಿಮಗೆ ತುಂಬ ಅಮೇಝಿಂಗ್ ಅನಿಸ್ತು ಇಡೀ ಸಿನಿಮಾಲಿ, ಅಥವಾ ಒಂದು ಹೊಸತನ ಬಂದಿದೆ ಒಂದೊಂದು ಪಾತ್ರದಲ್ಲೂ ಅಂತ ಯಾರ್ಯಾರಿಗೆ ಅನಿಸ್ತು ನಿಮ್ಗೆ? ತುಂಬ ಪಾತ್ರಗಳಿದೆ. ಅದು ಬರೀ 1-2 ಹೇಳೋದಕ್ಕಾಗಲ್ಲ. ಅದ್ರಲ್ಲಿ ನನಗೆ ಫಸ್ಟ್ ಇಷ್ಟ ಆಗಿದ್ದು ಅಂತಂತಂದರೆ ಸುಚೇಂದ್ರ ಪ್ರಸಾದ್ ಸರ್ದು ಸ್ಟ್ರಿಕ್ಟ್ ಅಪ್ಪ. ಅಪ್ಪ ನಿಮಗೆ ಕ್ಲಾಸ್ ತೊಗೊಳ್ಳೋ ಸೀನ್ ಒಂದಿದೆ, ದಟ್ಸ್ ಮೈ ಫೇವ್ರೇಟ್. ಅದೇನಕ್ಕೆ ಕ್ಲಾಸ್ ತೊಗೋತಾರೆ ಅಂತ ನಾನು ಹೇಳಂಗಿಲ್ಲ, ಅದು ಮೂವಿನಲ್ಲಿ ನೋಡಬೇಕು. ಅದು ತುಂಬ ಇಷ್ಟ ಆಯಿತು. ಅಗೇನ್ ನೀವು ಆ ನರ್ಡ್ ಇರ್ಬೋದು, ಆ ಟ್ರಾನ್ಸ್ಫಾರ್ಮೇಷನ್ ಇರ್ಬೋದು. ಆ್ಯಂಡ್ ಈ ಥರ ಪಾತ್ರ ಮಾಡೋದಕ್ಕೆ ಒಂದು ಏನು ಹೇಳ್ತಾರೆ, ಸೆನ್ಸಿಂಗ್ ಇರಬೇಕು, ಒಂದು ಸ್ಕ್ರೀನ್ ಸೆನ್ಸಿಂಗ್. ಬಿಕಾಸ್ ಯು ಆರ್ ಡೂಯಿಂಗ್ ಎ ರೋಲ್ ವಿತ್ ಎನ್ ಇಮ್ಯಾಜಿನರಿ ಕ್ಯಾರೆಕ್ಟರ್. ಸೊ ಅದು ಆ ಇಮ್ಯಾಜಿನರಿ ಕ್ಯಾರೆಕ್ಟರ್ ಹಾಫು ಬರೀ ನಿಮ್ಮ ಕಣ್ಣಿಗೆ ಬಿಟ್ಟರೆ ಮತ್ತು ಆಡಿಯನ್ಸ್ ಕಣ್ಣಿಗೆ ಬಿಟ್ಟರೆ ಬೇರೆ ಯಾರಿಗೂ ಕಾಣಿಸಲ್ಲ. ಸೊ ಅದನ್ನು ನೀವು ಕ್ಯಾಮ್ರಾ ಮೇಲೆ ಹ್ಯಾಂಡಲ್ ಮಾಡಿ ಅದನ್ನು ತೊಗೊಂಡೋಗಿ. ಸೊ ನಿಮ್ಮದು ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಸಾಧು ಕೋಕಿಲ ಸರ್ರು 2-3 ಸೀನೇ ಇರೋದು, ಬಟ್ ತುಂಬ ಚೆನ್ನಾಗಿ ನಗಿಸ್ಬಿಟ್ಟು ಹೋದರು. ಸೊ ಈ ಥರ ತುಂಬ ಇದೆ. ಮತ್ತು ಅವಿನಾಶ್ ಸರ್ರು ಈವನ್ ಹಿ ವಾಸ್ ಹ್ಯಾಪಿ. ಅವರು ಹೇಳ್ತಿದ್ರು, ಫಸ್ಟ್ ಟೈಮ್ ನಾನು ಪಂಜಾಬಿ ರೋಲ್ ಮಾಡ್ತಿದ್ದೀನಿ, ಬೇರೆ ಯಾರಿಗೂ ಕೊಟ್ಟಿಲ್ಲ ಅಂತ. ನಿಮ್ಮ ಜೊತೆನೂ ಮಾತಾಡ್ತಿದ್ರು. ಸೊ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ಸ್ ಲಲಿತಾ ನಾಯಕ್ ಅವರು ಆ ಟ್ರಾನ್ಸ್ಫಾರ್ಮೇಷನ್ ಮುಂಚೆ ಒಂದು ರೋಲ್ ಇದೆಯಲ್ಲ, ಆ ಕ್ಲಿಪ್ ಹಾಕ್ಕೊಂಡಿರೋದಿರ್ಬೋದು, ಸ್ಪೆಕ್ಸ್ ಹಾಕ್ಕೊಂಡಿರ್ಬೋದು, ಒಂಥರ ಪೆದ್ದ ಆ್ಯಕ್ಟಿಂಗು. ಈವನ್ ರಿಯಲಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂತ ತುಂಬ ಕ್ಯಾರೆಕ್ಟರ್ಸ್ ಇದೆ, ಮೆನ್ಷನ್ ಮಾಡೋದಕ್ಕಾಗಲ್ಲ. ಎಲ್ಲ ಅವ್ರವ್ರ ಕ್ಯಾರೆಕ್ಟರ್ನ ನಿಭಾಯಿಸ್ಕೊಂಡು ಹೋಗಿದ್ದಾರೆ, ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿದ್ದಾರೆ. 1.5 ಅಲ್ಲಿ ನಿಮ್ಮ ಫೇವ್ರೆಟ್ ಲೊಕೇಶನ್ ಅಂತ ಒಂದು ಯಾವುದು? ಗೋವಾನಾ? ಗೋವಾಲಿ ಏನೇನು ಎಕ್ಸ್ಪೀರಿಯನ್ಸಸ್ ಆಯಿತು? ಹೌ ಡಿಡ್ ಯು ಹ್ಯಾಂಡಲ್ ದೇರ್ ಆಸ್ ಅ ಪ್ರೊಡ್ಯೂಸರ್? ಡೈರೆಕ್ಟರ್ ಹೇಳ್ದಂಗೆ ನಾವಿದ್ವಿ ಅಷ್ಟೇ. ಯಾಕೆ ಅಂತಂದರೆ ನನಗೂ ಇದು ಹೊಸ ಎಕ್ಸ್ಪೀರಿಯನ್ಸು. ಸೊ ಏನೇ ಮಾಡಬೇಕು ಅಂತಂತಂದರೂ ಅದು ಖಂಡಿತ ಡೈರೆಕ್ಟರ್ ಜೊತೆ ಡಿಸ್ಕಸ್ ಆಗ್ತಿತ್ತು. ಜಾಸ್ತಿ ನಾನು ಡಿಸಿಷನ್ಸ್ ತೊಗೊಂಡಿರೋದು ಅದು ಕಡಿಮೆ. ಯಾಕೆ ಅಂತಂತಂದರೆ ಗೊತ್ತು, ಹೊಸ ಫೀಲ್ಡ್ ಇದು ನನಗೆ, ನಾನೇ ಡೈರೆಕ್ಟ್ ಡಿಸಿಷನ್ ತೊಗೊಂಡು ಹೋಗೋದಕ್ಕಾಗಲ್ಲ ಅಂತ. ಸೊ ಅಲ್ಲಲ್ಲಿ ಸಜೆಷನ್ಸ್ ತೊಗೊಂಡು ನಾನು ಯಾವಾಗಲೂ ಹಾಗೆ ಮಾಡಿರೋದು ಅಂತ ಅನ್ಕೊತೀನಿ. ಫೈಟ್ ಇದಿರ್ಬೇಕು. ನನಗೆ ಗೋವಾ ಏನಕ್ಕೆ ಇಷ್ಟ ಆಯಿತು ಅಂತಂತಂದರೆ ಬೀಚ್ ಹತ್ರ ಒಂದು ಫೈಟ್ ಶೂಟ್ ಮಾಡಿದ್ವಿ. ಆ್ಯಂಡ್ ನವಾಜ್ ಇದ್ದರು ಅದರಲ್ಲಿ. ಸೊ ಆ 2 ಡೇಸ್ ಅಂತೂ ಒಂಥರ ಅನ್ಫರ್ಗೆಟೇಬಲ್ ಡೇಸ್. ಆ ಶೂಟಿಂಗ್ ಟೈಮಲ್ಲಿ ಇರ್ಬೋದು, ಶೂಟಿಂಗ್ ಆದಮೇಲೆ ಇರ್ಬೋದು, ನಾವು ಟೈಮ್ ಸ್ಪೆಂಡ್ ಮಾಡ್ತಿದ್ದು. ಶೂಟಿಂಗ್ ಆದ್ಮೇಲೆ ಟೈಮ್ ಇತ್ತಾ? 2 ದಿನದ 4 ದಿನದ ಕೆಲಸ ಮಾಡ್ಕೊಂಡು ಬಂದಿದ್ವಿ ನಾವು. ಖಂಡಿತ ಇಲ್ಲ, ಅದು ತುಂಬಾ ಕೆಲಸ ಮಾಡಿದ್ದೀವಿ. ಕೆಲಸದ ಜೊತೆಗೆ ಒಂದು ಬ್ರೇಕ್ ಅಂತಲೇ ಇರುತ್ತಲ್ಲ, ತುಂಬ ಮೆಮೊರೇಬಲ್ ಟೈಮ್ ಇತ್ತು. ನಾನಾಗಿರ್ಬೋದು, ನೀವಾಗಿರ್ಬೋದು, ನವಾಜ್ ಅವರಾಗಿರ್ಬೋದು, ತುಂಬ ನಕ್ಕಿದ್ದೀವಿ ಅಂತ ಅಂದ್ಕೊಳ್ಳಿ. ಆ 2 ದಿವಸ ಏನಿದ್ವಿ ತುಂಬ ಎಂಜಾಯ್ ಮಾಡ್ಕೊಂಡು ತುಂಬ ಕೆಲಸ ಮಾಡ್ತಿದ್ದೀವಿ. ಶೂಟಿಂಗ್ ಮಾಡಬೇಕಾದ್ರೆ ಬಂದ್ಬಿಟ್ಟು ಕ್ಯಾಮ್ರಾನ ಆಫ್ ಮಾಡಿಸಿದ್ದು, ಅವ್ರನ್ನ ಫೇಸ್ ಏನಾಯ್ತು? ಯಾರು ಕ್ಯಾಮ್ರಾನ ಆಫ್ ಮಾಡಿದ್ದು? ಅಲ್ಲಿ ಲೋಕಲ್ ಪೊಲೀಸ್ ಅಂತ ಅನ್ಕೊತೀನಿ, ಸಿವಿಲ್ ಪೊಲೀಸ್, ಅವ್ರು ಕಲರ್ ಡ್ರೆಸ್ಸಲ್ಲಿ ಓಡಾಡ್ತಿದ್ದಾರೆ ಏನೋ. ಹಿಂಗೆ ಶೂಟ್ ಮಾಡ್ತಿರ್ಬೇಕಾದ್ರೆ ಬಂದ್ಬಿಟ್ಟು ಸ್ವಿಚ್ ಆಫ್ ಮಾಡಿಬಿಟ್ಟು ನೀರು ಬಾಟ್ಲ್ ಎತ್ಕೊಂಡ್ಬಿಟ್ಟಿದ್ದಾರೆ. ಯಾರು ಪರ್ಮಿಷನ್ ಕೊಟ್ಟಿದ್ದಿಲ್ಲ, ನೀರು ಹಾಕ್ಬಿಡ್ತೀನಿ ಕ್ಯಾಮ್ರಾ ಮೇಲೆ ಅಂತ. ನಮಗೆ ಶಾಕು, ಇವ್ರು ಯಾರಿಗೂ ಪಬ್ಲಿಕ್ ಅವರು ಹಿಂಗೆ ಬಂದ್ಬಿಟ್ಟು ಮಾತಾಡ್ತಿದ್ದಾರೆ, ಕ್ಯಾಮ್ರಾ ಮೇಲೆ ನೀರು ಹಾಕ್ತಾರೆ ಅಂತ. ಏನೂ ಅರ್ಥ ಆಗಿಲ್ಲ, ಏನಕ್ಕೆ ಇಲ್ಲಿ ಶೂಟಿಂಗ್ ಮಾಡೋದೇ ಅಲ್ವ, ಯಾಕೆಂದರೆ ನಾವು ಎಲ್ಲ ಪರ್ಮಿಷನ್ ತೊಗೊಂಡು ಹೋಗಿದ್ದೀವಿ, ಇಲ್ಲಿ ಮಾತ್ರ ಏನಕ್ಕೆ ಶೂಟ್ ಮಾಡೋಕ್ಕೆ ಬಿಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲಿಂದ ಅದು ಯಾವುದೋ ಪರ್ಸ್ನಲ್ ಪ್ರಾಪರ್ಟಿನೋ ಅಥವಾ ಪ್ರೈವೇಟ್ ಪ್ರಾಪರ್ಟಿನೋ ಅದು ಅಲ್ಲಿ ರೆಸ್ಟ್ರಿಕ್ಟೆಡ್ ಅಂತ ಇದ್ದು ಅದು ಗೊತ್ತಾಗದೆ.
ನಮ್ಮ ಡೈರೆಕ್ಟರ್ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರ? ಮತ್ತೆ ಏನೋ ಪೊಲೀಸ್ ಜೀಪ್ ಒಳಗಡೆ ಕೂತ್ಕೊಂಡಿದ್ದು ಏನೇನೋ ಆಯ್ತು ಅಂತೆ. ಡೈರೆಕ್ಟರ್ ಅದು ಹ್ಯಾಂಡಲ್ ಮಾಡೋದಕ್ಕೆ ಡ್ರೈವ್ ಹೋಗ್ಬಿಟ್ಟು ಬಂದರು ಪೊಲೀಸವ್ರ ಜೊತೆ. ಹೋಗ್ಬಿಟ್ಟು ಸ್ಟೇಷನಲ್ಲೆಲ್ಲ ಮಾತಾಡಿ, ಅದು ಆ್ಯಕ್ಚುಲಿ ಹಾಕ್ತಿರ್ಬೇಕಾದ್ರೆ ನಾವೊಂದು ಕಡೆ ಇದ್ದು ನೀವೊಂದು ಕಡೆ ಇದ್ದು ಮೋಸ್ಟ್ಲಿ ನೀವು ಅವಾಗ ಹೋಗಿದ್ದು ಅಂತ ಅನಿಸುತ್ತೆ. ಸೊ ಅದು ಮರೆಯೋದಕ್ಕಾಗಲ್ಲ. ಆ್ಯಂಡ್ ಫೈಟರ್ಸ್ ವಿಷಯದಲ್ಲೂ ಅಷ್ಟೇ, ಫೈಟರ್ಸ್ ಬೇಕು ಏನು ಮಾಡೋದು ಅಂತಂದಾಗ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ನಾವೇ ನಮ್ಮ ಟೀಮೇ ಒಂದು ಮಾಸ್ಕ್ ಹಾಕ್ಕೊಂಡು ಫೈಟ್ ಮಾಡಿ ನೈಸ್. ಸೊ ಆ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಒಂದೊಂದು ಫ್ರೇಮ್ ಇರ್ಬೋದು, ಆ ಸನ್ಸೆಟ್ಟಲ್ಲಿ ಮಾಡಿರೋ ಫೈಟ್ ಇರ್ಬೋದು, ಆ ಚೇಸಿಂಗ್ ಸೀನು ಎಲ್ಲ ಸಕ್ಕದಾಗಿ ಬಂದಿದೆ. ಆ್ಯಸ್ ಎ ಪ್ರೊಡ್ಯೂಸರ್ ಹೇಳ್ತಿಲ್ಲ, ಆ್ಯಸ್ ಎನ್ ಆಡಿಯನ್ಸ್ ಹೇಳ್ತಾ ಇದ್ದೀನಿ. ಅಮೇಝಿಂಗ್. ಸೊ ಮ್ಯೂಸಿಕ್ ಅಂತ ಬಂದಾಗ ಏನು ಅನಿಸಿಕೆ? ಮಣಿಕಾಂತ್ ಕದ್ರಿ ಸರು, ಕುಡೋಸ್ ಅವ್ರಿಗೆ ತುಂಬ ಹಿಟ್ ಮೂವೀಸ್ ಮಾಡಿದ್ದಾರೆ. ಸವಾರಿ ಆಗಿರ್ಬೋದು, ಶಾಕುಂತಲೆ ಸಿಕ್ಕಳು, ಆ್ಯಂಡ್ ನಮ್ಮ ಇರೋದು ಪೃಥ್ವಿ, ತುಂಬ ಒಳ್ಳೆ ಡೈರೆಕ್ಟರು. ಆ್ಯಂಡ್ ಪರ್ಸ್ನಲ್ ಒಪಿನಿಯನ್ ಹೆಂಗಿತ್ತು ಅಂತಂದರೆ, ಇವರೆಲ್ಲ ದೊಡ್ಡ ಸ್ಟಾರ್ಸ್ ಜೊತೆ ವರ್ಕ್ ಮಾಡಿರ್ತಾರೆ, ನಾವೆಲ್ಲ ಇವಾಗ ಸ್ಟಾರ್ಟ್ ಮಾಡಿರೋರು, ನಮ್ಮ ಜೊತೆ ಹೆಂಗಿರ್ತಾರೆ ಏನೋ, ನಾವು ಇದನ್ನು ಟ್ಯೂನ್ ಮಾಡಿದ್ದೀನಿ ತೊಗೊಂಡೋಗಿ ಅಂತ ಆತ್ರ ಕೊಡ್ತಾರೆ. ಬಟ್ ಅವ್ರು ನಿಜವಾಗ್ಲೂ ಹಂಗಿರಲಿಲ್ಲ. ನೀವೇನೇ ಒಂದು ಸೀನ್ ಎಕ್ಸ್ಪ್ಲೈನ್ ಮಾಡಿದ್ರು, ಒಂದು ಜಾನರ್ ಇಟ್ಕೊಂಡು ನನಗೆ ಇದೇ ಥರ ಬೇಕು ಅಂತಂದಾಗ ಪಾಪ ಯೂಸ್ ಟು ಸಿಟ್ ಆ ಜಾನರ್ನ ಇಟ್ಕೊಂಡು ಇದೆಂಗಿದೆ, ಈ ಮ್ಯೂಸಿಕ್ ಹಾಕಿದ್ರೆ ಹೆಂಗೆ ನಗ್ಸುತ್ತೆ ಅಂತ ತುಂಬ ಫ್ರೆಂಡ್ಲಿ ಮ್ಯೂಸಿಕ್ ಡೈರೆಕ್ಟರು. ನಿಜ ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರಿಗೆ. ಆ್ಯಂಡ್ ಸಾಂಗ್ ನಾನು ಅಂದ್ಕೊಂಡಿದ್ದಕ್ಕಿಂತಲೂ ನೆಕ್ಸ್ಟ್ ಲೆವೆಲ್ ಬಂದಿದೆ. 6 ಸಾಂಗ್ಸ್ ಇದೆ, 3 ಆಲ್ರೆಡಿ ರಿಲೀಸ್ ಆಗಿದೆ. ಸೊ ಇನ್ನೂ 3 ರಿಲೀಸ್ ಆಗುತ್ತೆ. ಒಂದಕ್ಕಿಂತ ಒಂದು ಸಾಂಗ್ ಸೂಪರಾಗಿ ಬಂದಿದೆ. ನಿಧಿ ಆಗಿರ್ಬೋದು, ಹ್ಯಾಂಡಲ್ ವಿತ್ ಕೇರ್ ಆಗಿರ್ಬೋದು. ಆ್ಯಂಡ್ ಪರ್ಸ್ನಲಿ ಐ ಆಮ್ ವೇಟಿಂಗ್ ಫಾರ್ ಜಾನು ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ. ಸೊ ನಿಮ್ಮ ಫೇವ್ರೇಟ್ ಸಾಂಗ್ ಯಾವುದು ಇಡೀ ಆಲ್ಬಮಲ್ಲಿ? ಎಲ್ಲ ಸಾಂಗ್ಸು ಇಷ್ಟ, ಆದರೆ ತುಂಬ ಇಷ್ಟ ಜಾನು ಸಾಂಗ್. ಏನಿದು ಜಾನು ಸಾಂಗು? ಇಫ್ ಯು ಕ್ಯಾನ್ ಎಕ್ಸ್ಪ್ಲೈನ್ ಮೋರ್ ಟು ಅವರ್ ಕರ್ನಾಟಕ ಆಡಿಯನ್ಸ್. ಓಕೆ, ಒಂದು ಫ್ಯೂಚರಿಸ್ಟಿಕ್ ಸಾಂಗ್. ಅದು ಫ್ಯೂಚರಲ್ಲಿ ಹೇಗಿರುತ್ತೆ ಏನು ಅಂತ ಡೈರೆಕ್ಟರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅದರಲ್ಲಿ. ಸೊ ಅದು ನಾನು ಜಾಸ್ತಿ ಹೇಳ್ಬೋದೋ ಬೇಡೋ ಅದು ನನಗೆ ಗೊತ್ತಾಗ್ತಿಲ್ಲ. ಸೊ ತುಂಬ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ. ಸ್ಕ್ರೀನ್ ಮೇಲೆ ಒಂದು VFX ಹಬ್ಬ ಅಂತಲೇ ಹೇಳ್ಬೋದು ಆ ಸಾಂಗು. ಸೊ ಇಡೀ ಸಾಂಗ್ VFX ಏನಾ? ಇಡೀ ಸಾಂಗ್ VFX ಎಲ್ಲ ಗ್ರೀನ್ ಸ್ಕ್ರೀನಲ್ಲಿ ಶೂಟ್ ಮಾಡಿ, ಅದು ಹೆಂಗೆ ಬೇಕೋ ಇವಾಗಲೂ ನೆನಪಿದೆ. ಶೂಟಿಂಗ್ ಬಂದಾಗ ಸ್ಟುಡಿಯೋಲಿ ಎಕ್ಸ್ ಮಾರ್ಕ್ಗಳೆಲ್ಲ ಹಾಕ್ಕೊಂಡು ಆ ಕ್ಯಾಲ್ಕುಲೇಷನಲ್ಲಿ ನೀವು ಮತ್ತು ದೇವಣ್ಣವ್ರು ವರ್ಕ್ ಮಾಡ್ತಿದ್ದಿದ್ದು. ಆ್ಯಂಡ್ ಮುಖೇಶ್ ಸಾಂಗ್ VFX ಮುಖೇಶ್ ಅವರು ಎಲ್ಲ ವರ್ಕ್ ಮಾಡ್ತಿದ್ದಿದ್ದು. ಸೊ ಫುಲ್ ಸಾಂಗ್ VFX ಇವಾಗಲೇ ಒಂದು ಸ್ವಲ್ಪ ಕ್ಲಿಪ್ಸ್ ನೋಡ್ತು ಅಂತಂತಂದರೆ ಸಕ್ಕದಾಗಿ ಬಂದಿದೆ. ಆಡಿಯನ್ಸಿಗೆ ಒಂದು ರಿಫ್ರೆಶಿಂಗ್ ಸಾಂಗ್ ಅಂತ ಹೇಳ್ತೀನಿ ನಾನು. ಸೊ ಸಿನಿಮಾಲು VFX ಇದೆಯಾ ಸಾಂಗ್ ಬಿಟ್ಟು? ಖಂಡಿತ ಇದೆ. ಓಪನ್ ಆಗದೆ ಸಿನಿಮಾ VFX ಇಂದ ಅಂತ ಅನ್ಕೊತೀನಿ. 2050 ಬ್ಯಾಂಗ್ಳೂರು ಹೆಂಗಿರುತ್ತೆ ಅಂತ ಒಂದು ಲುಕ್ ಕೊಟ್ಟಿದ್ದೀರಲ್ಲ, ಜಸ್ಟ್ ಅಮೇಝಿಂಗ್. ನನಗಂತೂ ವಿಧಾನಸೌಧ ದೇವಸ್ಥಾನಗಳು ನೋಡಿ ತುಂಬ ಖುಷಿ ಆಗೋಯ್ತು. ವಾವ್ ವಾವ್ ಫ್ಯಾಕ್ಟರ್ ಅದು. 2050 ಖಂಡಿತ ಹಂಗಿದ್ದೇ ಇರುತ್ತೆ. ನಮ್ಮ ಬ್ಯಾಂಗ್ಳೂರು, ನಮ್ಮ ಕಲ್ಚರ್, ನಮ್ಮ ಟ್ರೆಡಿಷನ್ ಅದನ್ನ ಹೇಳಕ್ಕೆ ಕೊಟ್ಟಿದ್ದೀರಲ್ಲ, ಸೂಪರ್. ಸೊ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಒಬ್ಬ ನಿರ್ದೇಶಕನಿಗಾಗಿರ್ಬೋದು, ಒಬ್ಬ ನಿರ್ಮಾಪಕನಿಗಾಗಿರ್ಬೋದು ಒಂದು ಥಾಟ್ ಇರುತ್ತೆ, ಒಂದು ಕನಸಿರುತ್ತೆ, ಒಂದು ಏಮ್ ಇರುತ್ತೆ, ಆ್ಯಂಡ್ ಒಂದು ಕ್ರಿಯೇಟಿವ್ ಆರಾ ಇರುತ್ತೆ. ಹೀಗೆ ಮಾಡಬೇಕು, ಹೀಗೆ ತೊಗೊಂಡೋಗ್ಬೇಕು ಅಂತ. ಸೊ ನಿಮಗೆ ಡೈರೆಕ್ಟರ್ ಬಂದು ಹೇಳಿದಾಗ, ಆಮೇಲೆ ಇವತ್ತು ಫೈನಲ್ ಪ್ರಾಡಕ್ಟ್ಗೆ ಅದೇ ಒಂದು ಡ್ರೀಮ್ ಕ್ಯಾರಿ ಆಗಿದೆ ಅಂತ ಅನ್ಸುತ್ತಾ ನಿಮಗೆ? ಅವ್ರು ಹೇಳಿದ ಕತೆ ಅವ್ರು ಅಂದ್ಕೊಂಡಂಗೆ ಬಂದಿದೆಯಾ? ನಮ್ಮ ಡೈರೆಕ್ಟರು ತುಂಬ ಸ್ಟ್ರಿಕ್ಟು, ಫಸ್ಟ್ ಹೇಳಬೇಕು ಅಂತಂದರೆ ಕೆಲಸದಲ್ಲಿ. ಕೆಲಸ ಬಂದಾಗ ಆ್ಯಕ್ಚುಲಿ ಫಸ್ಟು ಡಿಸ್ಕಸ್ ಆಗಿದ್ದು ಒಂದು ಸ್ಕ್ರಿಪ್ಟ್, ಒಂದು ಕಾನ್ಸೆಪ್ಟ್ ಇದೆ, ಹಿಂಗೆ ಹೋಗುತ್ತೆ ಅಂತ. ಲೇಟರ್ ಆನ್ ಚೇಂಜಸ್ ಆಗ್ತಿತ್ತು. ಒಂದೊಂದು ಚೇಂಜಸ್ಗೂ ನಮ್ಗೆ ಯಾವತ್ತೂ ಏನಕ್ಕೆ ಇಷ್ಟು ಚೇಂಜಸ್ ಮಾಡ್ತಿದ್ದಾರೆ ಅಂತ ಅನಿಸಿಲ್ಲ. ಚೇಂಜಸ್ ವಾವ್ ಇದನ್ನು ಹಿಂಗೆ ಮಾಡಿದೆ. ಇವಾಗ ಫಸ್ಟು ನಾವು ಬರೀ 2025 ಮೂವಿ, ಅದು ಒಂದು ಫ್ಲ್ಯಾಶ್ ಬ್ಯಾಕು ಅಂತ ಮೂವಿ ನಾವು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಬಟ್ ನೀವು ಇನ್ನೂ ಥಿಂಕ್ ಮಾಡಿ, ಇನ್ನೂ ಏನಾದರೂ ಒಂದು ಹೊಸದು ಕೊಡ್ಬೋದು ಜನಕ್ಕೆ. ಈ ಒಂದು ರಿಫ್ರೆಶಿಂಗ್ ಕಾನ್ಸೆಪ್ಟ್ ಜೊತೆ ರಿಫ್ರೆಶಿಂಗ್ ವಿಜುವಲ್ಸ್ ಕೊಡಬೇಕು ಅಂತ ಹೇಳಿದಾಗ 2050 ಆ ಕಾನ್ಸೆಪ್ಟ್ ಹೇಳಿದಾಗ ನಿಜ ಹೇಳ್ತೀನಿ, ಐ ವಾಸ್ ಸ್ಟನ್ಡ್. ಅಂದರೆ ವಾವ್, ಸೂಪರ್, ಜಸ್ಟ್ ವಾವ್. ಇದು ಏನು ಅಂತಂದರೆ ಆಡಿಯನ್ಸ್ಗೆಲ್ಲ ಇಷ್ಟ ಆಗಿಬಿಡ್ತಿದ್ದು. ಏನು ಹೇಳಕ್ಕೆ ಹೊರಟಿದ್ದೀರಾ, ಮತ್ತು 2050 ಏನಕ್ಕೆ ತೊಗೊಂಡಿದ್ದೀರಾ, ಏನು ಮೆಸೇಜ್ ಕೊಡೋದಕ್ಕೆ ಹೋಗಿದ್ದೀರಾ, ಒಂದು ಎಜುಕೇಷನ್ ಅದು ಜನ್ರೇಷನ್ ಕೊಡೋಕ್ಕೆ ಹೋಗ್ತಿದ್ದೀರಲ್ಲ, ನಿಜವಾಗ್ಲೂ ಸೂಪರ್ ಆಗಿದೆ. ಸೊ ಅದಕ್ಕೆ ಐ ಆಲ್ವೇಸ್ ಫೀಲ್ ಪ್ರೌಡ್. ನಾನು ಬಂದಿರೋದೇ ಇದು ಫಸ್ಟ್ ಮೂವಿ ನಂದು ಆ್ಯಸ್ ಅ ಕೋ ಪ್ರೊಡ್ಯೂಸರ್. ಇದಕ್ಕೆ ಇಂಥ ವಂಡರ್ಫುಲ್ ಕಾನ್ಸೆಪ್ಟ್ ಮಾಡ್ತಿದ್ದೀನಿ ಅಂತಂತಂದರೆ ಐ ಆಮ್ ರಿಯಲಿ ವೆರಿ ಲಕ್ಕಿ ಅಂತ ಹೇಳ್ಬೋದು. ಅಗೇನ್ ಥ್ಯಾಂಕ್ಸ್ ಟು ಯು, ಥ್ಯಾಂಕ್ಸ್ ಟು ಸರ್, ಎಲ್ಲ ಥ್ಯಾಂಕ್ಸ್ ಟು ಲಾಟ್ ಆಫ್ ಪೀಪಲ್ ಹೂ ಮೇಡ್ ದಿಸ್ ಡ್ರೀಮ್ ಕಮ್ ಟ್ರೂ. ಒಂದು ಸಿನಿಮಾ ಅಂದರೆ ಒಬ್ಬ ಪರ್ಸನ್ನಿಂದ ಅಂತೂ ಅದು ಮಾಡೋದಕ್ಕೆ ಅಸಾಧ್ಯ. ಸೊ ಒಂದಷ್ಟು ಒಂದಷ್ಟು ಜನದ ಮೈಂಡು ಎಲ್ಲ ಸೇರಿದ್ರೇ ಒಂದು ಗೂಡಿ ಒಂದು ಸಿನಿಮಾ ಆಗೋದು. ಯಾಕೆಂದರೆ ಎವ್ರಿ ಫ್ರೇಮಲ್ಲಿ ಮ್ಯಾಜಿಕ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯವಾಗುವಂಥ ಒಂದು
ಮೀಡಿಯಮ್ ಅಂದರೆ ಅದು ಸಿನಿಮಾ. ಹೌದು. ಸೊ ಐ ಥಿಂಕ್ ವಿ ಆರ್ ಆಲ್ ಲಕ್ಕಿ ಆ್ಯಂಡ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ. ಕಷ್ಟಗಳು ನಷ್ಟಗಳು ಏನೇ ಇದ್ರೂ ನಾವು ಇದರಲ್ಲೇ ಬದುಕಬಾಳಬೇಕು ಅಂತ ಫಿಕ್ಸ್ ಆಗಿ ಬಂದಿರೋದ್ರಿಂದ. ನಿಜ ಹೇಳ್ತೀನಿ, ನೀವು ಆ ಪಾಯಿಂಟ್ ಹೇಳಿದ್ರಲ್ಲ, ಪ್ರತಿಯೊಬ್ಬ ಆರ್ಟಿಸ್ಟ್ಗೂ, ಪ್ರತಿಯೊಬ್ಬ ಫಿಲ್ಮ್ ವರ್ಕರ್ಗೂ, ಮೂವಿ ಮೇಕರ್ಗೂ ನಿಜ ಹೇಳ್ತೀನಿ ಹ್ಯಾಟ್ಸ್ ಆಫ್. ಏನಕ್ಕೆ ಅಂತಂತಂದರೆ ಅವ್ರಿಗಿರೋ ಪ್ರಾಬ್ಲಮ್ಸ್ ನಮಗೇನಾರು ಇತ್ತು ಅಂತಂತಂದರೆ ನಾವು ಎದುರ್ಕೊಂಡ್ಬಿಟ್ಟೆ ಮೂವಿನೂ ಬೇಡ ಏನೂ ಬೇಡ ಅಂತ ಹೋಗ್ಬಿಡ್ತಿದ್ವೋ. ಇನ್ಕ್ಲೂಡಿಂಗ್ ಸೋ ಮೆನಿ ಪೀಪಲ್, ಏನೇ ಪ್ರಾಬ್ಲಮ್ಸ್ ಇದ್ರೂ ಅದನ್ನು ಅಲ್ಲಿ ತೋರಿಸ್ಕೊಳ್ದೆ ದ ವೇ ದೇ ಆರ್ ಫೇಸಿಂಗ್, ಏನೋ ಒಂದು ಮಾಡ್ತೀನಿ ಅಂತ ಹೊರಟಿದ್ರಲ್ಲ, ನನಗೆ ಅದನ್ನು ನೋಡಿ ಆರ್ಟಿಸ್ಟ್ ಮೇಲೆ ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಆಗೋಯ್ತು. ಮುಂಚೆನೂ ಆರ್ಟಿಸ್ಟ್ ಮೇಲೆ ರೆಸ್ಪೆಕ್ಟ್, ಯಾಕಂತಂದರೆ ಆ್ಯಸ್ ಎ ಮೂವಿ ಲವರ್ ನಿಮ್ಮನ್ನ ಪರ್ಸ್ನಲ್ಲಾಗಿ ಹತ್ರದಿಂದ ನೋಡಿ ಆರ್ಟಿಸ್ಟ್ ಅಂತಂದರೆ ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಆಗಿದೆ. ಕಲೆ ಅಂತಂದರೆ ಅದು ಐ ಥಿಂಕ್ ಅದು ಎಲ್ರಿಗೂ ಗೊತ್ತಿರಲ್ಲ, ವರ್ಕ್ ಮಾಡಿದ್ಮೇಲೆ ಗೊತ್ತಾಗೋದು. ರೆಸ್ಪೆಕ್ಟ್ ಆರ್ಟಿಸ್ಟ್ ಅಷ್ಟೇ. ಅವ್ರವ್ರದ್ದು ಕಷ್ಟಗಳು ಏನೇ ಇದ್ರೂ ಮನರಂಜಕ್ಕೆ ಅಂತ ಬರ್ತಾರೆ ಸ್ಕ್ರೀನ್ ಮುಂದೆ, ಅದಕ್ಕಂತೂ. ಸೊ ಥ್ಯಾಂಕ್ ಯು. ಸೊ ಯಾಕೆ ಅಂದರೆ ನೋಡಿ, ಆಚೆ ಕಡೆಯಿಂದ ಕಾಣೋದು ಬೇರೆ ಒಂದು ಇಂಡಸ್ಟ್ರಿ. ಹೌದು, ತುಂಬ ಕಲರ್ಫುಲ್ ಅನ್ಸುತ್ತೆ, ಹೌದು, ತುಂಬ ಏನಂತಾರೆ ಅಲ್ಲಿ ಹೋದ್ರೆ ಏನೋ ಒಂದು ಮಜಾ ಸಿಗುತ್ತೆ, ಅಥವಾ ಏನೋ ಫ್ಯಾಷನ್ ಆ ಥರ ಎಲ್ಲ ಒಂದಷ್ಟು ಮೈಂಡ್ ಸೆಟ್ಸ್, ಟ್ರೆಂಡ್ಸ್ ಎಲ್ಲ ಇರುತ್ತೆ. ರೈಟ್. ಹೌದು. ವೆನ್ ಯು ಆರ್ ಪಾರ್ಟ್ ಆಫ್ ದ ಫಿಲ್ಮ್, ಆ ಜರ್ನಿನೇ ಬೇರೆ, ಹೌದು, ಆ ಎಕ್ಸ್ಪೀರಿಯನ್ಸಸ್ಸೇ ಬೇರೆ. ಸೊ ಆಸ್ ಒನ್ ಆಫ್ ದ ಪ್ರೊಡ್ಯೂಸರ್ಸ್, ಐ ಥಿಂಕ್ ನಿಮಗೆ ನಾಟ್ ಜಸ್ಟ್ ದ ಗುಡ್ ಪಾರ್ಟ್ಸ್, ಯು ವಿಲ್ ಆಲ್ಸೋ ಬಿ ಹಿಯರಿಂಗ್ ಅ ಲಾಟ್ ಆಫ್ ದ ನೆಗೆಟಿವ್ ಪಾರ್ಟ್ಸ್ ಅಥವಾ ಕಷ್ಟಗಳು ನಷ್ಟಗಳು. ಅದೆಲ್ಲಾನು ಬಂದು ನಿಮ್ಮ ಹತ್ರ ಒಂದು ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆಕ್ಟರ್ಸ್ ಆಗಿರ್ಬೋದು, ಅವ್ರು ಬಂದು ದೇ ವಿಲ್ ಲೇ ಅ ಶೋಲ್ಡರ್ ಆನ್ ಯು, ಸೇಯಿಂಗ್ ಸರ್ ನನಗೆ ಈ ಥರ ಪ್ರಾಬ್ಲಮ್ ಇದೆ, ನನಗೆ ಈ ಥರ ಪ್ರಾಬ್ಲಮ್ ಇದೆ. ಸೊ ಹೌ ಹ್ಯಾವ್ ಯು ಫೇಸ್ಡ್ ಆಲ್ ದಿಸ್ ಇನ್ ದಿಸ್ ಪಾಸ್ಟ್ 2 years? ಖಂಡಿತ ತುಂಬ ಜನರು ಪ್ರಾಬ್ಲಮ್ಸ್ ಬಂದು ಹೇಳ್ಕೊಂಡಾಗ ಫಸ್ಟ್ ನಾನು ಏನು ನೋಡ್ತೀನಿ ಅಂತಂತಂದರೆ, ಐ ಕ್ಯಾನ್ ಸಿ ವೆದರ್ ಏನಾದರೂ ಒಂದು ಸೊಲ್ಯೂಷನ್, ಒಂದು 2-3 ಸೊಲ್ಯೂಷನ್ ಕೊಡ್ತು ಅಂತಂತಂದರೆ ಅವ್ರು ಅದನ್ನು ಟ್ರೈ ಮಾಡಿ ಅದನ್ನು ವರ್ಕೌಟ್ ಮಾಡೋದಕ್ಕಾಗುತ್ತಾ. ಆ್ಯಂಡ್ ವಿ ಹ್ಯಾಡ್ ಸಚ್ ಎ ವಂಡರ್ಫುಲ್ ಟೀಮ್. ಇಂಪನ ಆಗಿರ್ಬೋದು, ಸಂತೋಷ್ ಸರ್ ಆಗಿರ್ಬೋದು, ನೀವಾಗಿರ್ಬೋದು, ಯಾರಾದರೂ ಒಂದು ಪ್ರಾಬ್ಲಮ್ ಅಂತ ಬಂದಾಗ ನಾವೆಲ್ಲ ಡಿಸ್ಕಸ್ ಮಾಡ್ತಿದ್ವಿ, ಈ ಥರ ಇಶ್ಯೂ ಇದೆ, ಇದನ್ನು ಹೆಂಗೆ ರಿಸಾಲ್ವ್ ಮಾಡ್ಬೋದು ಏನು ಅಂತ. ಬೆಸ್ಟ್ ಥಿಂಗ್ ಅಂತಂದರೆ ವಿ ಯೂಸ್ ಟು ಬಿ ಎಂಪಥೆಟಿಕ್. ನಾವು ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ, ಸೊ ಏನೇನಾಗುತ್ತೋ ಅದನ್ನೆಲ್ಲ ನಾವು 100% ಮಾಡಿದ್ದೀವಿ ಮೂವಿ ಕ್ರೂಗೆ. ಸೊ ದಟ್ ಈಸ್ ಹೌ ಥಿಂಗ್ಸ್ ವರ್ಕ್. ಇವತ್ತಿಗೂ ಅಷ್ಟೇ ನಾವು ಟೀಮ್ ಅಂತಂತಂದರೆ ಮೋರ್ ದೆನ್ ಎ ಟೀಮ್, ಆ ಬಾಂಡಿಂಗ್ ಇದೆ ನಮ್ಮಲ್ಲಿ. ಮೋರ್ ಲೈಕ್ ಎ ಫ್ಯಾಮಿಲಿ. ಎಸ್, ಇವತ್ತಿಗೂ ಅಷ್ಟೇ ನಾವೆಲ್ಲ ಒಂದು ಫ್ಯಾಮಿಲಿ ಥರ. ಯಾಕೆಂದರೆ ಇನ್ನೂ ನಾಪ್ಕ ಇದೆ, ಐ ಥಿಂಕ್ ಸ್ಟಾರ್ಟಿಂಗ್ ಪ್ರೀ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಹೀರೋಯಿನ್ಗಳೆಲ್ಲ ಬಂದು ನಿಮ್ಗೆ ಊಟ ಹಾಕೋದು, ಊಟ ಮಾಡಿಸೋದು, ಬಡಿಸೋದೆಲ್ಲ ಮಾಡೋರಂತೆ. ಹೌದಾ? ಊಟ ಮಾಡಿಸೋದು ಅಡುಗೆ ಮಾಡೋದು ಬೇಸಿಕ್ಲಿ. ಹೌದು, ಆ ಥರನೇ ಇತ್ತು. ಅಗೇನ್ ಫ್ಯಾಮಿಲಿ ಫೀಲ್ಸ್ ಎಲ್ಲ ಸ್ಟಾರ್ಟಿಂಗ್ ಆ ಜಗ್ಗೇಶ್ ಸರ್ ಆಫೀಸಲ್ಲಿ. ಸೊ ಪ್ರೀ ಪ್ರೊಡಕ್ಷನ್ ಟೈಮಲ್ಲಿ ಎಲ್ಲ ಸ್ಟೋರಿ ಡಿಸ್ಕಸ್ ಆಗಬೇಕಾದ್ರೆ ವಿ ಯೂಸ್ ಟು ಬಿ ಲೈಕ್ ಎ ಫ್ಯಾಮಿಲಿ. ಸೊ ಎಲ್ಲ ಇರೋರು ಎಲ್ಲ ಆ ಥರ ಎಲ್ಲ ತುಂಬ ಚೆನ್ನಾಗಿತ್ತು. ಮೆಮೊರೇಬಲ್ ಡೇಸ್ ಅಂತ ಹೇಳ್ತಾರಲ್ಲ ಆ ಥರ. ಪ್ರೀ ಪ್ರೊಡಕ್ಷನ್ ಆಯಿತು, ಆಮೇಲೆ ಪ್ರೊಡಕ್ಷನ್ ಆಯಿತು, ಆಮೇಲೆ ಪೋಸ್ಟಿಗೆ ಬಂದ್ರಿ. ಸೊ ಪೋಸ್ಟಲ್ಲಿ ಏನೇನು ಫೇಸ್ ಮಾಡಿದ್ರಿ, ಅದರಲ್ಲಿ ಇದ್ದಿದ್ದು ಏನೇನು ಎಕ್ಸ್ಪೀರಿಯನ್ಸಸ್, ಒಂದಷ್ಟು ಎಕ್ಸ್ಪೀರಿಯನ್ಸಸ್ ಇಫ್ ಯು ಕ್ಯಾನ್ ಎಕ್ಸ್ಪ್ಲೇನ್. ಪೋಸ್ಟ್ ಪ್ರೊಡಕ್ಷನ್ ನಾನು ಅದೇ ಅಂದ್ಕೊಂಡೆ, ಮೂವಿ ಮುಗಿದಾಗ ಅಲ್ಲಿ ತನಕ ಏನು ಖರ್ಚಾಗಿರುತ್ತೆ ಅದೇ ಖರ್ಚು ಅಂತ ಅಂದ್ಕೊಂಡಿದ್ದಿದ್ದು. ಆ್ಯಕ್ಚುಲಿ ಪೋಸ್ಟ್ ಪ್ರೊಡಕ್ಷನ್ ಆದಮೇಲಿಂದ ಬಂತು ಡಬ್ಬಿಂಗಿಗೆ ಒಂದು ಸ್ಟುಡಿಯೋ, ಕಲರ್ ಗ್ರೇಡಿಂಗು, ಮಾರ್ಕೆಟಿಂಗು. ಸೊ ಅಗೇನ್ ಸೋಷಿಯಲ್ ಮೀಡಿಯಾ, ಅದರಲ್ಲೂ ಟೈಪ್ಸ್ ಇದೆ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗು, ಎಕ್ಸ್ಟರ್ನಲ್ ಮಾರ್ಕೆಟಿಂಗ್ ಎಲ್ಲ ಇದೆ. ಅದು ಇವಾಗ ತಿಳ್ಕೊತಾ ಇದ್ದೀನಿ. ನಾವು ಅದೇ ಒಂದು ಬಜೆಟ್ ಇಟ್ಕೊಂಡು ನಾವು ಹೋಗ್ತೀವಿ ಅಂತ ಅಂದ್ಕೊಂಡ್ರೆ ದಟ್ ಆಲ್ವೇಸ್ ಶುಡ್ ಬಿ 1.5. ಜಾಸ್ತಿ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದೀರಾ? ಆ ಥರ ಅಲ್ಲ, ಮೂವಿಗೆ ಏನು ಬೇಕೋ ಅದನ್ನು ನೀವು ಮಾಡಿದ್ದೀರಾ. ಆ್ಯಂಡ್ ಎಲ್ಲೆಲ್ಲಿ ಬೇಕೋ ಪರ್ಸ್ನಲಾಗಿ ನೋಡ್ತಿರೋದ್ರಿಂದ ನೀವು ಖರ್ಚನ್ನ ಜಾಸ್ತಿ ಮಾಡಿದ್ದೀರಾ ಅಂತ ನಾನು ಹೇಳೋದೇ ಇಲ್ಲ. ಎಲ್ಲೆಲ್ಲಿ ಏನೇನು ಬೇಕೋ ತುಂಬ ಉಳಿತಾಯ ಮಾಡಿದ್ದೀರಣ್ಣ. ಆವಾಗಲೇ ಹೇಳಿದ್ರಿ ನೀವು ಗೋವಾ 4 days ಶೂಟ ನಾವು 2 days ಮುಗಿಸ್ಕೊಂಡ್ಬಂದಿದ್ದೀವಿ ಅಂತ. 4 days ಇದ್ದರೆ ಎಷ್ಟು ಖರ್ಚಾಗೋದು, 2 days ನಾವು ಮಾಡ್ಕೊಂಡ್ಬಂದಿದ್ದೀವಿ ಅಂತಂದರೆ ಗ್ರೇಟು. ನೆಕ್ಸ್ಟ್ ಲೆವೆಲ್ ಬಂದಿದೆ ಗೋವಾ ಎಪಿಸೋಡ್ ಕೂಡ. ಹೌದಾ? ಖಂಡಿತ, ನೋ ಡೌಟ್. ಅಮೇಜಿಂಗ್. ಸೊ ಓಕೆ, ಸಾಂಗ್ಸು ಅದ್ಭುತವಾಗಿ ಮಾಡಿದ್ದಾರೆ ಮಣಿ ಸರು, ನೋ ಡೌಟ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಬಂದಾಗ ಏನು ಅನಿಸುತ್ತೆ? ಅದು ಮಣಿ ಸರ್ರೇ ಮಾಡ್ತಾ ಇರೋದು. ಫ್ರ್ಯಾಂಕಾಗಿ ಹೇಳ್ತೀನಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಡೀತಿರ್ಬೇಕಾದ್ರೆ ಜಾಸ್ತಿ ಇನ್ವಾಲ್ವ್ ಆಗೋಕ್ಕಾಗಿಲ್ಲ, ಮತ್ತೆ ಕೆಲಸಕ್ಕೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ. ಬಟ್ ಅದೇ ಆವಾಗವಾಗ ಚೂರು ಕ್ಲಿಪ್ಸ್ ನೋಡ್ತಿದ್ದಿದ್ದರಿಂದ ಗುಡ್, ಅಂದರೆ ಕಾಮಿಕ್ಕಾಗೆ ಒಂದು ಹೆಂಗೆ ಫೀಲ್ ಕೊಡುತ್ತೆ ಅಂತಲೇ ಟಾಮ್ ಆ್ಯಂಡ್ ಜೆರ್ರಿ ಫೀಲ್ ಕೊಡುತ್ತೆ ಅದು. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಚೆನ್ನಾಗಿ ನಡೀತಿದೆ. ಒಂದು ಫೈನಲ್ ಪ್ರಾಡಕ್ಟ್ ನೋಡಿದಾಗ ಗೊತ್ತಾಗುತ್ತೆ, ಇನ್ನೂ ಜಾಸ್ತಿ ಗೊತ್ತಾಗುತ್ತೆ ಹೆಂಗೆ ಹೋಗಿದೆ ಅಂತ. ಆ್ಯಸ್ ಅ ನ್ಯೂ ಕೋ ಪ್ರೊಡ್ಯೂಸರ್ ನಿಮಗೆ ಸಾಕಷ್ಟು ಭಯ ಇರುತ್ತೆ, ಯಾಕೆಂದರೆ ಖರ್ಚು ವೆಚ್ಚಗಳು, ಒಬ್ಬ ಹೊಸ ಡೈರೆಕ್ಟರ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಸೊ ಅದ್ರ ಮಧ್ಯ ಒಂದಷ್ಟು ಜನ ಹೊಸ ಪಾತ್ರಗಳು, ಅಂದರೆ ಒಂದು ಹೊಸ, ದೇ ಆರ್ ನಾಟ್ ವೆಲ್ ನೋನ್ ಫೇಸಸ್ ಅಂತ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ಒಂದು ಮಟ್ಟಕ್ಕೆ ಇರುತ್ತೆ ಅಂತಲೇ ಅನ್ಕೋಣ. ಅವ್ರನ್ನೂ ಹ್ಯಾಂಡಲ್ ಮಾಡಿಕೊಂಡು ಸಾಕಷ್ಟು ಜನ ಸ್ಟಾರ್ಸು ಇದ್ದಾರೆ ಸಿನಿಮಾಲಿ. ಯಾಕೆಂದರೆ ಅವಿನಾಶ್ ಸರ್ ಇದ್ದಾರೆ, ಸುಚೇಂದ್ರ ಪ್ರಸಾದ್ ಸರ್ ಇದ್ದಾರೆ, ಸ್ಪರ್ಶಾ ರೇಖಾ ಮ್ಯಾಮ್ ಇದ್ದಾರೆ,
ಆಮೇಲೆ ಸಾಧು ಸರ್ ಇದ್ದಾರೆ, ಮಾನ್ವಿತಾ ಅವರಿದ್ದಾರೆ, ಅನಂತು ಅವರಿದ್ದಾರೆ, ಸಾಕಷ್ಟು ಜನ ಸೀನಿಯರ್ಸು ಇದ್ದಾರೆ, ಸಾಕಷ್ಟು ಜನ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ, ಸಾಕಷ್ಟು ಜನ ಇನ್ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ. ಸೊ ಅದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಿದ್ರಿ? ನಿಜ ಹೇಳ್ತೀನಿ, ಅದೇ ನಾನು ಒಬ್ಬನೇ ಹ್ಯಾಂಡಲ್ ಏನೂ ಮಾಡಿಲ್ಲ. ಆ್ಯಸ್ ಎ ಟೀಮ್ ನಾ ಹೇಳಿದಾಗ ಇವಾಗ ನಮ್ಮ ಮೂವಿಗೆ ಒಂದು 5 ಜನ ಪ್ರೊಡ್ಯೂಸರ್ಸ್ ಇದ್ದಾರೆ. ಸೊ ವಿತ್ ದೇರ್ ಹೆಲ್ಪ್, ಮೇನ್ ಥಿಂಗ್ ಈ ಮೂವಿ ಇಂಡಸ್ಟ್ರಿ ಬಗ್ಗೆ ತುಂಬ ತಿಳ್ಕೊಂಡಿದ್ದು, ತುಂಬ ಎಕ್ಸ್ಪೀರಿಯನ್ಸ್ ಇದ್ದಿದ್ದು ನೀವು. ಇಲ್ಲ ಅದೇ ಮಾತಾಡ್ಕೋತಿದ್ವಿ, ಪ್ಲ್ಯಾನ್ ಮಾಡ್ತಿದ್ವಿ, ಇವತ್ತು ಹಿಂಗಾಯಿತು ಅಂತಂದರೆ ಹಿಂಗೆ ಹ್ಯಾಂಡಲ್ ಮಾಡ್ಕೋಬೇಕು ಅಂತ. ಬೇಸ್ಡ್ ಆನ್ ಆರ್ ಡಿಸ್ಕಷನ್ಸ್ ಅದೆಲ್ಲ ಹ್ಯಾಂಡಲ್ ಆಗ್ತಾ ಹೋಗ್ತಾಯಿತ್ತು. ಇಟ್ ಕ್ಯಾನ್ ನೆವರ್ ಬಿ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್. ಸೊ ಇಟ್ ಆಲ್ವೇಸ್ ಯೂಸ್ ಟು ಬಿ ಟೀಮ್. ಸೊ ಹಾಗಾಗಿ ಕಲ್ತ್ಕೊಂಡು ಇನ್ನು ನೀವು ಹೇಳಬೇಕು. ಹೌ ಸಪೋರ್ಟಿವ್ ವಾಸ್ ಆಲ್ ದ ಸೀನಿಯರ್ಸ್ ಇನ್ ದ ಫಿಲ್ಮ್? ವೆರಿ ಮಚ್ ಸಪೋರ್ಟಿವ್. ಅವಿನಾಶ್ ಸರ್ ಇರ್ಬೋದು, ಸಾಧು ಸರ್ ಆಗಿರ್ಬೋದು. ಇವಾಗ ಏನಾದರೂ ಒಂದು ಸೀನ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ಬಿಟ್ಟು ಹಿಂಗೆ ಮಾಡೋಬೇಕು ಅಂತಂತಂದರೆ ಅವರೇ ಹೇಳ್ತಿದ್ರು, ಇದು ಹಿಂಗೆಲ್ಲ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂಗೆಲ್ಲ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಮನ್ವಿತಾ ಮ್ಯಾಮ್ ಅವರಾಗಿರ್ಬೋದು, ಒಂದು ಟೇಕ್ಗೆ ಅವ್ರಿಗೆ ಪರ್ಸ್ನಲಿ ಇಷ್ಟ ಆಗಿಲ್ಲ ಅಂತಂತಂದರೆ ವಿಲ್ ಗೋ ಫಾರ್ ಅನದರ್ ಟೇಕ್, ಇದು ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ಅಂತ 2-3 ಟೇಕ್ಸ್ ಕೊಡ್ತಿದ್ರು ಎಲ್ಲ. ಆಮೇಲೆ ಸುಚೇಂದ್ರ ಪ್ರಸಾದ್ ಸರ್ ಜೊತೆ ಇನ್ನೂ ನೆನಪಿದೆ, ಅವರು ಅಷ್ಟೇ. ಒಂದು ಎಸ್ಪೆಷಲಿ ಒಂದು ನಾಮಕರಣ ಸೀನಲ್ಲಿ ಅವ್ರಿಗೆ ಹೇಳಿದ್ರಿ ನೀವು ಕನ್ನಡ ಅಂತಂತಂದರೆ ಕನ್ನಡದ ಬಗ್ಗೆ ಒಂದು ಡೈಲಾಗ್ ಬರಬೇಕು ಸರ್ ಅಂತ. ಆನ್ ದ ಸ್ಪಾಟ್ ಕನ್ನಡ ಅಂತೀರಿ, ಮೊದಲೇ ಕನ್ನಡ ಪಂಡಿತರು ಕೇಳಬೇಕಾ? ಆವಾಗ ಅವ್ರು ಕನ್ನಡದ ಬಗ್ಗೆ ಮಾತಾಡಿದ್ದು, ಹೇಳಿದ್ದು ಜಸ್ಟ್ ಎಲ್ಲ ಅವ್ರಿಗೆ ಏನೇನು ದಿ ಬೆಸ್ಟ್ ಕೊಟ್ಟಿದ್ದಾರೆ. ಏನು ಕನ್ನಡ ಅಂತ ಏನಕ್ಕೆ ಅಷ್ಟೊಂದು ಒತ್ತಿಟ್ಟು ಹೇಳ್ತಾ ಇದ್ದೀರಾ? ಫಸ್ಟ್ ಟೈಮ್ ಸ್ಯಾಂಡಲ್ವುಡ್ಡಲ್ಲಿ ಹೀರೋ ಹೆಸರು ಕನ್ನಡ ಅಂತ ಬಂದಿರೋದು ಅಂತಂತಂದರೆ ಅದು 1.5 ಮೂವಿಯಿಂದ. ಸೊ ಇದರಲ್ಲಿ ಹೀರೋ ಹೆಸರು ಕನ್ನಡ ಆಗಿರುತ್ತೆ, ಮಗ ಸಂಸ್ಕೃತ್. ಅದು ಏನು ತಲೆ ಉಪಯೋಗಿಸಿ ಮಾಡಿಸಿದ್ದೀರಾ ಅಂತಂದರೆ ಅದು ಕೇಳಿದ್ರೇ ಒಂಥರ ಖುಷಿ. ಯಾರು ಈ ಥರ ಯೂಸೇ ಮಾಡಿಲ್ಲ ಅಂತ. ಅಲ್ಲೂ ನೋಡಿ ಕನ್ನಡ ಅಂತಂದ್ರೆ ಒಂದು ಒಳಗಿಂದ ಅದೇನೋ ಗೊತ್ತಿಲ್ಲ, ಒಂದು ಸ್ಪಾರ್ಕ್ ಉಟ್ಕೊಳ್ಳುತ್ತೆ, ಒಂದು ಕಲ್ಚರ್. ಇನ್ನು ಸಂಸ್ಕೃತ ಅಂತಂತಂದ್ರೂ ಅದೇ, ಕನ್ನಡನ ಮಗ ಸಂಸ್ಕೃತ, ಕನ್ನಡದ ಜೊತೆ ಸಂಸ್ಕೃತ, ಇಟ್ಸ್ ಜಸ್ಟ್ ಎಲ್ಲ ತುಂಬ ಹೊಂದಾಣಿಕೆ ಆಗುತ್ತೆ. ಮೂವಿಯಲ್ಲೂ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಸ್ಕ್ರೀನ್ ಮೇಲೆ ನೋಡಿದ್ರೆ ಜನ ಫುಲ್ ಖುಷಿ ಆಗಿಬಿಡ್ತಾರೆ. ಸೊ ನೀವೊಬ್ಬರು ಅಪ್ಪಟ ಕನ್ನಡಿಗರು, ಕರ್ನಾಟಕದಲ್ಲೇ ಹುಟ್ಟು ಬೆಳೆದು ಸಾಕಷ್ಟು ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಅಭಿಮಾನ ಉಳ್ಳವರು. ಅವರು ನಿಮ್ಮಂಥವ್ರು ಇವಾಗ ಒಂದು ಕನ್ನಡ ಅಂತ ಒಬ್ಬ ಹೀರೋ ಹೆಸರು ಕೇಳಿದಾಗ ಈ ಥರ ಒಂದು ಬೋಲ್ಡ್ ಸಬ್ಜೆಕ್ಟಲ್ಲಿ ನಿಮಗೇನಾದ್ರು ಅನ್ಸುತ್ತಾ ನಾಳೆ ದಿನ ಏನಾದ್ರು ತೊಂದರೆ ಆಗುತ್ತೆ, ಅಥವಾ ನಾವು ಯಾವ್ದಾದ್ರು ಒಂದು ಕೆಟ್ಟ ರೀತಿಲಿ ಆ ಹೆಸರನ್ನ ನಾವು ಬಳಸಿದ್ದೀವಿ, ಅಥವಾ ವಾಟ್ ಯು ಫೀಲ್ ಇದೊಂದು ಇನ್ಸ್ಪಿರೇಷನ್ ಆಗ್ಬೋದಾ ಈ ಒಂದು ಹೆಸರು? 4 ಜನ ಅಪ್ಪ ಅಮ್ಮಂದ್ರು ನಾಳೆ ಕನ್ನಡ ಅಂತ ಹೆಸರು ಇಡೋಕ್ಕೆ ಸಾಧ್ಯತೆ ಇದೆಯಾ ಈ ಸಿನಿಮಾ ನೋಡಿದ್ಮೇಲೆ ಅವ್ರ ಮಕ್ಕಳಿಗೆ? ವಾಟ್ ಯು ಫೀಲ್, ನಿಮ್ಮ ಒಪಿನಿಯನ್? ಖಂಡಿತ ಸಾಧ್ಯತೆ ಅಂತ ಹೇಳಲ್ಲ, ಖಂಡಿತ ಇಟ್ಟೇ ಇಡ್ತಾರೆ. ಇವಾಗ ನಾವೇನಾದರೂ ತೊಗೊಂಡು ಅದನ್ನು ಕೆಟ್ಟದಾಗಿ ಬಳಸ್ಕೊಂಡು ಕೆಟ್ಟದಾಗಿ ಹೋಗ್ತಿದ್ದೀವಿ ಅಂತಂತಂದರೆ ನಾವು ಯೋಚನೆ ಮಾಡಬೇಕು. ನಾವಿಲ್ಲಿ ಎಲ್ಲ ಒಂದು ತಂಡವಾಗಿ ಕನ್ನಡ ಹೆಸರನ್ನ ಎತ್ತಿಡಿಯೋದಕ್ಕೆ ನೋಡಿದ್ದೀವಿ. ಆ್ಯಂಡ್ ನನಗಂತೂ ತುಂಬ ಶೋರ್ ಇದೆ, ಯಾರ್ಯಾರು ಈ ಮೂವಿನ ನೋಡ್ತಾರೆ, ಕನ್ನಡ ಮೂವಿಯಲ್ಲಿ ಏನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ, ಕನ್ನಡ ಎಲ್ರಿಗೂ ಏನು ಎಜುಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ ಹೋಯ್ತು ಅಂತಂತಂದರೆ ಬರೀ ನಮ್ಮವರೇ ಅಲ್ಲ, ಕರ್ನಾಟಕದಲ್ಲಿದ್ದು ಬೇರೆ ಬೇರೆ ಭಾಷೆಗಳವರು ಏನು ಅಂತ ಅರ್ಥ ಮಾಡ್ಕೋತಾರೆ ಆ್ಯಕ್ಚುಲಿ ಕನ್ನಡನ. ಸೊ ಬೇರೆ ಭಾಷೆಯವರು ಕನ್ನಡನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೇ ಅದಂತೂ ಮಿಸ್ ಇಲ್ಲ. ಹೌ ಡಿಡ್ ಮ್ಯಾರೇಜ್ ಹ್ಯಾಪನ್? ಹೌ ಡಿಡ್ ಆಶಾ ಅವ್ರು ಹೆಂಗಾಯಿತು? ಟೆಲ್ ಮಿ ಅ ಲಿಟಲ್ ಮೋರ್ ಅಬೌಟ್ ಯುವರ್. ಎಲ್ಲ ಇವತ್ತಿಗೂ ಅಷ್ಟೇ, ನಂದು ಮತ್ತು ನನ್ನ ವೈಫ್ದು ಫೋಟೋ ನೋಡಿದ್ರೆ ಲವ್ ಮ್ಯಾರೇಜ್ ಅಂತ ಕೇಳ್ತಾರೆ. ಲವ್ ಮ್ಯಾರೇಜ್ ಅಲ್ಲ, ಪ್ಯೂರ್ಲಿ ಅರೇಂಜ್ ಮ್ಯಾರೇಜು. ಫನಿಯಾಗಿ ಹೇಳಬೇಕು ಅಂತಂತಂದರೆ ಬೇಡ, ಫನಿ ಬೇಡ, ಸೀರಿಯಸ್ ಆಗಿ ಹೇಳ್ಬಿಡ್ತೀನಿ. ಮನೆಗೆ ಹೋದ್ರೆ ಆಮೇಲೆ ಸೀರಿಯಸ್ ಆಗ್ತಾರೆ ಅಂತ. ಹೌದು, ನಾ ಯಾವಾಗಲೂ ಅವಳಿಗೇನಂತ ರೇಗಿಸ್ತೀನಿ ಅಂತಂತಂದರೆ, ಮನೆಗೆ ಹೋದೆ ಆ್ಯಕ್ಚುಲಿ ನಾನು ಒಪ್ಕೋತಾ ಇರಲಿಲ್ಲ. ಮನೆಯೊಳಗೆ ಬರಬೇಕಾದ್ರೆ ಅದೇನೋ ನಿಂಬೆಹಣ್ಣು ಇಟ್ಟಿದ್ರು, ನಾನು ನೋಡಲಿಲ್ಲ, ದಾಟ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಯಿತು ಅದು ವಶೀಕರಣದ ನಿಂಬೆಹಣ್ಣು ಅಂತ. ಅದಕ್ಕೆ ನಾನು ನೋಕೆ ಅಂದಿದ್ದು ಅಂತ ರೇಗಿಸ್ತಿರ್ತೀನಿ. ಬಟ್ ವೆರಿ ಲಕ್ಕಿ ಅಂತ ಹೆಂಡ್ತಿನ ಪಡೆಯೋದಕ್ಕೆ. ಅರೇಂಜ್ ಮ್ಯಾರೇಜು ಅದೇ ಹೋಗೋದು, ನೋಡೋ ಶಾಸ್ತ್ರ, ಒಪ್ಕೊಳ್ಳೋ ಶಾಸ್ತ್ರ. ಸೊ ಅದೇ ಥರ ಮದುವೆ ಆಗಿದೆ, ನಾರ್ಮಲ್ ಟ್ರೆಡಿಷ್ನಲ್ ಮ್ಯಾರೇಜ್. ವಶೀಕರಣ ಅಂತ ಇದ್ರಿ, ಅದಕ್ಕೆ 1.5 ಏನಾದ್ರು ಸಂಬಂಧ ಇದೆಯಾ? ಖಂಡಿತ ಇದೆ. ನಾನು ತಮಾಷೆ ಮಾಡ್ತಿದ್ದೆ, ನಮ್ಮ ಹೀರೋ ಇದರಲ್ಲಿ ತಮಾಷೆಯಾಗೆ ಲೈಫ್ ಸೆಟ್ಲ್ ಮಾಡ್ಕೊಳಕ್ಕೆ ಹೋಗ್ತಾನೆ ವಶೀಕರಣದ ನಿಂಬೆಹಣ್ಣಿಂದ. ಅದು ಅಗೇನ್ ಅದನ್ನು ಮೂವಿಯಲ್ಲಿ ನೋಡಿದ್ರೆ ಅದು ಚೆನ್ನಾಗಿರುತ್ತೆ. ಲವ್ ಆಫ್ ಲೈಫ್ನ ನೋಡ್ಕೊಳ್ಳೋದಕ್ಕೆ ಹೋದಾಗ ವಶೀಕರಣ ಸ್ಟೆಪ್ನ ಅಂದರೆ ಆ ಮಾರ್ಗನ ಹಿಡ್ಕೊಂಡು ಹೋಗ್ತಾರೆ. ಆವಾಗ ವಶೀಕರಣ ಏನಾಗುತ್ತೆ, ಹೀರೋಯಿನ್ ಸಿಗ್ತಾಳ, ವಶೀಕರಣ ಗಾನ್ ರಾಂಗ್ ಆಗುತ್ತಾ, ಅದನ್ನ ನೋಡಬೇಕು. ಸೊ ರಿಯಲ್ ಲೈಫಲ್ಲೂ ನಿಮಗೆ ವಶೀಕರಣ, ಬ್ಲ್ಯಾಕ್ ಮ್ಯಾಜಿಕ್ ಅಂಥದಕ್ಕೆಲ್ಲ ನಿಮ್ಗೆ ಏನಾದ್ರು ನಂಬಿಕೆ, ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ? ನಂಬ್ಕೊಂಡ್ರೆ ಇದ್ದೇ ಇದೆ, ಏನಿಲ್ಲ ಅಂದ್ಕೊಂಡ್ರೆ ಏನಿಲ್ಲ. ಸೊ ನೀವು ದೇವರಲ್ಲಿ ನಂಬ್ತೀರಾ? ತುಂಬ. ಜೈ ಮಹಾಕಾಳ್. ಜೈ ಮಹಾಕಾಳ್. ಏನಾಯ್ತು ಜೈ ಮಹಾಕಾಳ್ ಅಂತ ಇವಾಗ ನಿಮ್ಮ ಬಾಯಲ್ಲಿ ಏನಕ್ಕೆ ಬಂತು? ನಿಮ್ಗೆ ಗೊತ್ತು, ನಾನು ಒಬ್ಬನೇ ಹೋಗಬೇಕು ಕಾಶಿಗೆ. ರೀಸೆಂಟಾಗಿ ಅಪ್ಪ ತಿರ್ಕೊಂಡಾಗ ಅಪ್ಪಂದು ಪೂಜೆ ಮಾಡಿಸ್ಬೇಕು, ಕಾಶಿಗೆ ಒಬ್ಬನೇ ಹೋಗ್ಬಿಟ್ಟು ಬಂದ್ಬೇಡ ಒಂದು 3 days ಅಂತ ಇದ್ದೆ. ನಿಜ ಹೇಳ್ತೀನಿ, ಒಬ್ಬನೇ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದಿದ್ರೆ ಏನಷ್ಟು ಆಗ್ತಿತ್ತೋ ಏನೋ ಇಲ್ಲ. ಆ್ಯಂಡ್ ಥ್ಯಾಂಕ್ ಯು
ಲಾಸ್ಟ್ ಮೂಮೆಂಟಲ್ಲಿ ನಾನು ಬರ್ತೀನಿ ಅಂತ ನನ್ನ ಜೊತೆ ಬಂದಿದ್ದಕ್ಕೆ 3 ಬೆಸ್ಟ್ ಡೇಸ್ ಆಫ್ ಮೈ ಲೈಫ್, ಒನ್ ಆಫ್ ದ ಮೆಮೊರೇಬಲ್ ಟ್ರಿಪ್ ಅಂತ ಹೇಳ್ಬೋದು. ಅಂದ್ಕೊಂಡು ಹೋಗಿದ್ದು ಬೇರೆ, ಅಲ್ಲಿ ಆಗ್ತಿದ್ದಿದ್ದೇ ಬೇರೆ. ಅದೇ ಹೇಳ್ತೀವಲ್ಲ, ಇದು ಪ್ಲ್ಯಾನ್ ಟ್ರಿಪ್ ಅಲ್ಲ, ಗಾಡ್ಸ್ ಟ್ರಿಪ್ ಅಂತ. ಸೊ ಅಲ್ಲಿಗೆ ಹೋದ್ವಿ. ಹ್ಯಾವ್ ಯು ಎವರ್ ಇಮ್ಯಾಜಿನ್ಡ್ ನಾವು ಗರ್ಭಗುಡಿ ಒಳಗಡೆ ಕಾಲಭೈರವನ ಪಕ್ಕ ನಿಂತ್ಕೋತೀವಿ ಅಂತ? ಇವಾಗಲೂ ನೆನೆಸ್ಕೊಂಡ್ರೆ ಅದು ಗೂಸ್ ಬಂಪ್ಸ್ ಬರುತ್ತೆ. ನಾವು ಹೋಗಿ ದೇವಸ್ಥಾನದಲ್ಲಿ ಅಲ್ಲಿ ಒಬ್ಬರು ಪುರೋಹಿತರು ದೃಷ್ಟಿ ತೆಗೆದಕ್ಕೆ ಆ್ಯಕ್ಚುಲಿ ಅವ್ರು ನಮ್ಮನ್ನ ಕರ್ಕೊಂಡಿದ್ದು, ಆಶೀರ್ವಾದ ಮಾಡಿ ಎಲ್ಲಿಂದ ಬಂದಿರೋದು ನೀವು, ಏನು ಮಾಡ್ತಿದ್ದೀರಾ ಅಂತ ಕೇಳಿದ ತಕ್ಷಣ ನೀವು ಹೇಳಿದ್ರಿ ಫಿಲಮ್ ಮಾಡ್ತಾಯಿದ್ದೀವಿ ಅಂದ ತಕ್ಷಣ ಅವ್ರ ಕಣ್ಣು ಒಂದು ಸ್ವಲ್ಪ ಸ್ಪಾರ್ಕ್ ಬಂತು, ಅಳ್ಕೋತು. ಫಿಲಮ್ ಮಾಡ್ತಿದ್ದೀರಾ? ಹಂಗೆ ಮಾತಾಡ್ಕೊಂಡು ಫೋನ್ ನಂಬರ್ಸ್ ಎಕ್ಸ್ಚೇಂಜ್ ಆಗಿದ್ದು. ನೀವು ನೆಕ್ಸ್ಟ್ ಡೇ ಬನ್ನಿ, ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಇರಬೇಕು, ನಾನಿಲ್ಲಿ ಒಳಗಡೆನೇ ಬಿಡಿಸ್ತೀನಿ ಅಂತ. ನೀವು ಅದು ಹೆಂಗೆ ಬರುತ್ತೋ ಸ್ಪಾಂಟೇನಿಯಸ್ಸಲ್ಲಿ, ನಾವು ಅದೇನು ಪೋಸ್ಟರ್ ಲಾಂಚ್ ಮಾಡಿಸ್ಬೇಕು ಅಂತ ಏನೂ ಇಲ್ಲ. ಓಕೆ, ಪೋಸ್ಟರ್ ಲಾಂಚ್ ಮಾಡಿಸ್ಕೊಡ್ತೀರಾ ಅಂತ. ನಾನು ಟಕ್ಕಂತ ಏನಿದು ಇಲ್ಲಿ ಪೋಸ್ಟರ್ ಅಂತಿದ್ರೆ ಪೋಸ್ಟರ್ ಡಿಸೈನ್ ಆಗಿಲ್ವಲ್ಲ ಅಂತ. ಸಾರಿ, ನೀವು ತಲೆ ಕೆಡಿಸ್ಕೊಬಿಡಿ, ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಮತ್ತೆ ನಾವು ಹೋಗ್ಬಿಟ್ಟು ನಾನು ನಿಮ್ಗೆ ಮಾತಾಡಿಕೊಂಡು ಪೋಸ್ಟರ್ ಏನು ಬ್ರೋ ಮಾಡ್ತೀರಾ, ಹೆಂಗೆ ಮಾಡ್ತಾರೆ, ಮಾಡೋಣ, ತಲೆ ಕೆಡಿಸ್ಕೊಬಿಡಿ ಅಂತ ನೀವು ಪೋಸ್ಟರ್ ರೆಡಿ ಮಾಡಿಸಿ. ಅವತ್ತು CM ಯೋಗಿ ಬೇರೆ ಗಂಗಾರ್ತಿ ಫಸ್ಟು ಹೋಗಿ ಗಂಗಾರ್ತಿಗೆ ಕೂತ್ಕೊಂಡ್ವಿ. ಆ್ಯಕ್ಚುಲಿ ಅವ್ರು ಹೇಳಿದ್ದಾರೆ 7:30 ಒಳಗಡೆ ಬರಬೇಕು ಅಂತ. ಆ್ಯಕ್ಚುಲಿ ಅಲ್ಲಿ ಮುಂಚೆ ಯಾಕೆಂದರೆ ಬೆಳಗ್ಗೆ ನಾವು 3 ಗಂಟೆಗೆ ಹೋಗಿಲ್ಲ, ಗಂಗಾರ್ತಿಯಲ್ಲಿದ್ವಿ. 7:30 ಒಳಗಡೆ ಬರಬೇಕು ಅಂತ ಅವರು. ನೀವು ಬೋಟಲ್ಲಿ ಕೂತಿದ್ದೀವಿ, ನೀವು ಹೇಳಿದ್ವಿ ಬ್ರೋ 7:30 ಒಳಗಡೆ ಹೋಯ್ತು ಅಂತಂತಂದರೆ ಇದು ಪೋಸ್ಟರ್ ಲಾಂಚ್ ಆಗುತ್ತೆ, ಹೋಗೋಣ ಅಂತ. ಖಂಡಿತ ಹೋಗೋಣ ಬನ್ನಿ ಬ್ರೋ ಅಂತ. ಅಲ್ಲೋದ್ರೆ ಅಕ್ಕಪಕ್ಕದೊಳ್ಳೆ ನೀವೇ ನಮ್ಗೆ ಡೌಟ್ ಕ್ರಿಯೇಟ್ ಮಾಡ್ತಿದ್ರು. CM ಯೋಗಿ ಆದಿತ್ಯನಾಥ್ ಬರ್ತಾ ಇದಾರೆ, ನಿಮ್ಗೆ ಒಳಗಡೆ ಬಿಡಕ್ ಸಾಧ್ಯನೇ ಇಲ್ಲ. ಹೌದೌದು, ಕಾಲಭೈರವ ಟೆಂಪಲ್ಗೆ ಬರ್ತಾ ಇದಾರೆ ಅಂತ. ಆಕ್ಚುಲಿ ಬಂದಿದ್ರು ಕೂಡ. ಹೌದು, ನಾನು ಒಂದು 2 ಡೇಸ್ ಬಿಟ್ಟು ಸೋಷಿಯಲ್ ಮೀಡಿಯಾ ನೋಡಿದೆ, ಬಂದು ಅವ್ರು ಆರತಿ ಮಾಡಿದ್ದೆಲ್ಲ ಇತ್ತು. ಗಂಗಾರ್ತಿಗೂ ಅವ್ರು ಬರ್ತಾರೆ ಅಂತ ಹೇಳಿದ್ರು, ಗಂಗಾರ್ತಿಗೆ ಬರಲಿಲ್ಲ. ಯಾಕೆಂತಂದ್ರೆ ಅವ್ರು ಕಾಲಭೈರವ ಟೆಂಪಲಲ್ಲಿ ಇದ್ದು, ನಾವು 7:30 ಒಳಗಡೆ ಹೋಗ್ಬೇಕು ಅಂತ ಫುಲ್ಲು ಮತ್ತೆ ಹೋಗಿ ಅಲ್ಲಿ 1 ಕಿಲೋಮೀಟರ್ ಟ್ರಾಫಿಕ್ ಇದ್ದು ಇಳ್ಕೊಂಡು, ಇಲ್ಲ ಬನ್ನಿ ಹೋಗೋಣ ಅಂತ ಹೋಗಿ. ನನಗನ್ಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್, ಅಲ್ಲಿ ಯಾರೋ ಒಬ್ಬರು ಲೋಕಲ್ ಪೊಲಿಟಿಷಿಯನ್ ಅವ್ರ ಕಡೆಯವರು ಬಸ್ಸಲ್ಲಿ ಬಂದು ಇಳ್ಕೊಂಡು ಹೋಗ್ತಾ ಇದ್ರು. ಅವ್ರ ಜೊತೆ ನಾವು ಅದೇ ಓಂ ನಮಃ ಶಿವ ಇದ್ದಿದ್ದು ಟಿ ಶರ್ಟ್ ಹಾಕಿ ಅವ್ರ ಜೊತೆ ನುಕ್ಕೊಂಡು ಹೋದ್ವಿ ಅಂತ ಅನ್ಸುತ್ತೆ. ಅಲ್ಲಿ ಹೆಂಗೋ ಅವ್ರ ಮುಂದೆ ಎಕ್ಸಾಕ್ಟ್ 7:30 ಇದ್ವಿ. ಅದು ಆ ಟ್ರಾಫಿಕಲ್ಲಿ ಹೋಗ್ತೀವಿ, ಆ ಕ್ರೌಡಲ್ಲಿ ಹೋಗ್ತೀವಿ ಅಂತ ಅನಿಸ್ಲೇ ಇಲ್ಲ. ಅವರು ನಮ್ಮನ್ನ ಅಲ್ಲಿ 1.25 ಗಂಟೆ ಕೂಡಿಸ್ಬಿಟ್ಟು ಇಲ್ಲಿ ಕೂತಿರಿ ಅಂತ. ಆ್ಯಕ್ಚುಲಿ ನಾನು ಮುಂಚೆ ಒಂದು ಸತಿ ಹೋಗಿದ್ದೆ ಕಾಲಭೈರವ ಟೆಂಪಲ್ಗೆ. ನಾನು ಅಷ್ಟೊತ್ತು ಅಲ್ಲಿ ಇರ್ತೀನಿ ಅಂತ ನಾನು ಲೈಫಲ್ಲಿ ಅಂದ್ಕೊಂಡೇ ಇರಲಿಲ್ಲ. ಆಮೇಲೆ ಅವ್ರು ಕೂಡಿಸಿ ಮತ್ತೆ ಮಂಗಳಾರತಿ ಸ್ಟಾರ್ಟ್ ಆಗುತ್ತೆ, ಅವಾಗ ಕರಿತೀನಿ ಬನ್ನಿ ಅಂತ ಹೇಳಿ ನಮ್ಮನ್ನ ನಿಲ್ಲಿಸಿ ಮಂಗಳಾರತಿ ಮಾಡಬೇಕಾದ್ರೆ ಹಿಂದೆಂದ ನವಿಲ್ ಗರಿ ಬರುತ್ತಲ್ಲ, ಅದು ಫೈಡ್ ಅಂತ ಹೊಡೆದು ದೃಷ್ಟಿ ತೆಗ್ದು ವೆರಿ ಮಚ್. ಆಮೇಲಿಂದ ಅದು ಮಂಗಳಾರತಿ ಎಲ್ಲ ಆಯಿತು. ಒಳಗಡೆ ದೊಡ್ಡ ಪುರೋಹಿತರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಒಳಗಡೆ ಕರ್ಕೊಂಡು ಹೋದರು. ಮೂವಿ ಪೋಸ್ಟರ್ ಕೊಟ್ವಿ. ಅವರು ಮೂವಿ ಏನು ಮಾಡ್ತಿದ್ದೀರಾ ನೋಡ್ತೀರಾ ಅಂತ ಅವರೆಲ್ಲ ಕೇಳಿ ದೇವ್ರ ಮುಂದೆ ಇಟ್ಬಿಟ್ಟು ವಾವ್, ಅದನ್ನಂತೂ ಮರೆಯೋದಕ್ಕಾಗಲ್ಲ. ಆ್ಯಂಡ್ ಪ್ರಯಾಗ್ರಾಜಿಗೆ ಟ್ರಾವೆಲ್ ಮಾಡಿದ್ದು. ಅಲ್ಲಿಗೆ ಹೋಗಿ ಮೌನಿ ಅಮಾವಾಸ್ಯೆ ಇತ್ತು 18th, ಅಲ್ಲಿಗೆ ಹೋಗಿ ಅಲ್ಲಿ ಡಿಪ್ ತೊಗೊಂಡು ಬಂದಿದ್ದು ಮೆಮೊರೇಬಲ್ ಟ್ರಿಪ್. ನಿಮಗೆ ಹೆಂಗೆ ಅನಿಸ್ತು? ಫ್ಯಾಂಟಾಸ್ಟಿಕ್. ಐ ಥಿಂಕ್ ನಾನು 15-16 ವರ್ಷದಿಂದ ಬ್ರೇಕೇ ತೊಗೊಂಡಿರಲಿಲ್ಲ. ಸೊ ನಾನು ಟ್ರಾವೆಲ್ ಮಾಡ್ತಿದ್ರು ನಾನು ಬರೀ ಕೆಲಸದ ಮೇಲೆ ಟ್ರಾವೆಲ್ ಮಾಡ್ತಿದ್ದೆ ಹೊರತು ರಿಲ್ಯಾಕ್ಸೇಷನ್ಗೆ ಅಥವಾ ಎಂಜಾಯ್ ಮಾಡಬೇಕು ಅಂತ ನಂಗೆ ಟ್ರಾವೆಲ್ ಮಾಡೋ ಅವಕಾಶನೇ ಸಿಕ್ಕಿರಲಿಲ್ಲ, ಅಥವಾ ನಾನು ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊತಿರ್ಲಿಲ್ಲ ಆ ಆಪರ್ಚುನಿಟಿನ. ಯಾಕೋ ಗೊತ್ತಿಲ್ಲ, ಬಟ್ ಐ ಥಿಂಕ್ ಕಾಶಿ ಆರ್ ವಾರಣಾಸಿ ವಾಸ್ ಮೈ ಫಸ್ಟ್ ಆ ಥರ ಒಂದು ರೆಜ್ಯುಮಿನೇಟ್ ಆಗೋವಂಥ ಒಂದು ಟ್ರಿಪ್. ಥ್ಯಾಂಕ್ಸ್ ಟು ಯು. ನೀವು ನನಗೆ ಒಬ್ಬರೇ ಹೋಗಬೇಕು ಅಂತ ಅಂದ್ಕೊಂಡಿದ್ರು, ನೀವು ನನ್ನೂ ಕರ್ಕೊಂಡು ಹೋಗಿ ಒಂದು ದೊಡ್ಡ ಮನ್ಸು ಮಾಡಿ ಸೊ ಜೊತೇಲಿ ಹೋಗೋಂಗೆ ಆಯಿತು. ಜೊತೆಲಿ ಹೋಗಿದ್ದೀವಿ. ಸೊ ಐ ಥಿಂಕ್ ದಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಟ್ರಿಪ್ಸ್ ಐ ಎವರ್ ಹ್ಯಾಡ್ ಇನ್ ಮೈ ಲೈಫ್. ಸೊ ಅದ್ರ ಬಗ್ಗೆ ಡೌಟೇ ಇಲ್ಲ. ಆ್ಯಂಡ್ ಐ ಥಿಂಕ್ ಒಂದು ಪರ್ಸ್ಪೆಕ್ಟಿವ್ ಅಬೌಟ್ ಲೈಫು ಚೇಂಜ್ ಆಯಿತು ಅಲ್ಲಿ ಹೋಗಿ ಬಂದಮೇಲೆ. ಹೌದು, ಯಾಕೆಂದರೆ ತುಂಬ ಜನ ಹೇಳ್ತಾರೆ ಕಾಶಿ ತೀರ್ಥಯಾತ್ರೆ ಅಂದರೆ ಬರೀ ಚಿಕ್ಕ ವಯಸ್ಸು, ಐ ಮೀನ್ ದೊಡ್ಡ ಸೀನಿಯರ್ ಸಿಟಿಸನ್ಸ್ ಆದಮೇಲೆ ಮಾಡಬೇಕು ಅನ್ನೋ ಒಂದು ಮನೋಭಾವ ಇದೆ. ನಾವು ಈ ವಯಸ್ಸಲ್ಲೇ ಹೋಗಿ ಬಂದಿದ್ದು. ನಮ್ಮ ಮನೆಯಲ್ಲೆಲ್ಲ ಕೇಳ್ತಿದ್ರು, ಕಾಶಿಗೆ ಹೋಗೋ ವಯಸ್ಸಾ ಎಲ್ಲ ಅದೇ ಕೇಳ್ತಾರೆ. ಎಲ್ಲ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಮೆಂಟಲಿ. 60 ವರ್ಷ ಆದಮೇಲೆ ರಿಟೈರ್ಡ್ ಆದಮೇಲಿಂದನೇ ಹೋಗಿ ಕಾಶಿಗೆ ಹೋಗಿ ಬರಬೇಕು ಅಂತ. ಆ ಥರ ಎಲ್ಲ ಇವಾಗ ನೋಡಿದ್ರೆ ಜನ್ಜಿ ಕಿಡ್ಸ್ ಎಲ್ಲ ರೈಡ್ ಮುಂಚೆ ಎಲ್ಲ ಲೇ ಲಡಾಕ್ ಹೋಗ್ತಿರಿ, ಇವಾಗೆಲ್ಲ ಕಾಶಿಗೆ ಹೋಗ್ತಾರೆ, ದೇವ್ರ ದರ್ಶನ ಮಾಡ್ಕೊಂಬರ್ತಾರೆ. ನಥಿಂಗ್ ಇವಾಗ ಹೋಯ್ತು ಅಂತಂದ್ರೆ ಆ್ಯಕ್ಚುಲ್ ಒಂದು ಸೆನ್ಸ್ ಬರುತ್ತೆ ಲೈಫ್ ಬಗ್ಗೆ, ಸೆನ್ಸ್ ಏನು ಅಂತ. ಅದು ನನಗೆ ತುಂಬ ಫೀಲ್ ಆಯಿತು. ಸೊ ಡಿಡ್ ಯು ಆಲ್ಸೋ ಗೆಟ್ ಅನ್ ಆಪರ್ಚುನಿಟಿ ಟು ಕನೆಕ್ಟ್ ವಿತ್ ನೇಚರ್? ಅಲ್ಲಿ ನೇಚರ್ಗೆ ನಾವು ಜಾಸ್ತಿ ಟೈಮ್ ಕೊಟ್ಟಿಲ್ಲ, ಬಟ್ ಬೋಟಿಂಗ್ ಹೋದಾಗ ವಿ ಸ್ಪೆಂಡ್ ಟೈಮ್ ವಿತ್ ನೇಚರ್. ಸೊ ಬೋಟಿಂಗಲ್ಲಿ ಮಾಡಿದ್ದೀವಿ. ಅದು ಬಿಟ್ಟರೆ ಜಾಸ್ತಿ ದೇವಸ್ಥಾನಕ್ಕೆ ಓಡಾಡ್ತಿದ್ವಿ. ಸೊ ಸೊಸೈಟಿಲಿ ವಾಟ್ ಡು ಯು ಥಿಂಕ್ ನೀಡ್ಸ್ ದ ಮೋಸ್ಟ್ ಆರ್ ಮ್ಯಾಕ್ಸಿಮಮ್ ಹೀಲಿಂಗ್? ಐ ಥಿಂಕ್ ಈಗೋಸ್ ಹ್ಯಾಸ್ ಟು ಕಟ್ ಡೌನ್. ಅಂದರೆ ಇವಾಗ ಸೊಸೈಟಿಯಲ್ಲಿ ಪೀಸ್ ಇರಬೇಕು, ಶಾಂತಿ ಇರಬೇಕು ಅಂತಂತಂದರೆ ಒಬ್ಬ ಮನುಷ್ಯ ಅವ್ನ ಈಗೋನ ಕಟ್ ಮಾಡ್ಕೊತು ಅಂತಂತಂದರೆ, ಫಾರ್ ಎಕ್ಸಾಂಪಲ್ ನಾನೇ ಆಗಿರಲಿ, ಯಾರಾದರೂ ಬಂತು ಅಂತಂದರೆ ಅವನೇ ಬಂದು ಮಾತಾಡಿಸ್ಲಿ, ನಾನೇನು ಮಾತಾಡೋದು ಇಲ್ಲ, ನಾನೇ ಹೇಳಿದೆ ಆಗಬೇಕು
ಆ ಥರ ಎಲ್ಲ ಇರಬಾರ್ದು. ವಿಚ್ ಈಸ್ ರೈಟ್, ಯು ಗೋ ಟುವರ್ಡ್ಸ್ ದಟ್. ಅದೊಂದು ಕಡಿಮೆ ಆಯಿತು ಅಂತಂತಂದರೆ ಪರ್ಸ್ನಲಿ ನಿಮಗೆ ಕಾಳಜಿ ಇರೋಂಥ ಒಂದು ಸೋಷಿಯಲ್ ಇಶ್ಯೂ ಅಂದರೆ ಯಾವುದು? ಪಾಲಿಟಿಕ್ಸ್ ಏನಾಗಿದೆ ಅಂತಂತಂದರೆ ಇನ್ಸ್ಟೆಡ್ ಆಫ್ ಗೆಟ್ಟಿಂಗ್ ಇನ್ ಟು ಮೋರ್ ಡೆವಲಪ್ಮೆಂಟ್ಸ್, ಬರೀ ಜಾತಿ ಜಗಳ, ಆ ಪಾರ್ಟಿಯವ್ರಿಗೆ ಇವ್ರು ಕಂಡ್ರೆ ಆಗಲ್ಲ, ಈ ಪಾರ್ಟಿಯವ್ರಿಗೆ ಆ ಪಾರ್ಟಿ ಕಂಡ್ರೆ ಆಗಲ್ಲ. ಮೇನ್ ಪ್ರಾಬ್ಲಮ್ ಏನು ಅಂತಂತಂದರೆ ಏನು ಡೆವಲಪ್ ಮಾಡಬೇಕು, ಏನು ಕಾನ್ಸೆಪ್ಟು ಅಂತ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳದೆ ಕಿತ್ತಾಡ್ತಾ ಇರ್ತಾರೆ. ಈ ರಿಲಿಜನ್ಸ್ನ ಮಧ್ಯೆ ತೊಗೊಂಡು ಬಂದು, ಸೊ ಅದು ಮೇನ್ ಕಡಿಮೆ ಆಗಬೇಕು, ಡೆವಲಪ್ಮೆಂಟ್ ಕಡೆ ಹೋಗಬೇಕು. ದೇರ್ ಆರ್ ಮೆನಿ ಸ್ಟೇಟ್ಸ್, ಇವಾಗ ಕೇರಳಲ್ಲಿ ಮೊನ್ನೆ ಬಜೆಟ್ ಡಿಸ್ಕಷನ್ ಆದಾಗ ಡಿಸ್ಕಸ್ ಮಾಡೋದು ಎಜುಕೇಷನ್ ಟು ಬಿ 0%, ಫಸ್ಟಿಂದ 12 ತನಕ ₹1 ಚಾರ್ಜ್ ಮಾಡಬಾರ್ದು, ಆ ಥರ ರೂಲ್ಸ್ ಏನೋ ಒಂದು ತರಬೇಕು ಅಂತ ಮಾಡಿದ್ರು. ಆ ಥರ ಅವೇರ್ನೆಸ್ ಹುಟ್ಕೋಬೇಕು. ಅದು ಮೇನ್ ಗೌರ್ಮೆಂಟ್ ಸರಿ ಆದಾಗಿಂದ ಉಟ್ಕೊಳ್ಳುತ್ತೆ. ಇವಾಗ ನಿಮ್ಮ ಲೈಫ್ನ ಒಂದು ಜರ್ನಿ ಅಂತ ತೊಗೊಂಡ್ರೆ ಓಕೆ, ಅದಕ್ಕೆ ಓಪನಿಂಗು, ಇಂಟರ್ವೆಲ್ಲು, ಕ್ಲೈಮ್ಯಾಕ್ಸ್ ಅಂದರೆ ಏನು? ಇನ್ನು ಇಂಟರ್ವಲ್ಲು ಟಚ್ ಆಗಿಲ್ಲ ಅಂತ ಅನ್ಕೊತೀನಿ. ಓಕೆ, ಜಸ್ಟ್ ಓಪನಿಂಗ್ ಇವಾಗ ನಡೀತಾ ಜಸ್ಟ್ ಇದೆ. ಓಪನ್, ಇನ್ನು ಓಪನಿಂಗಲ್ಲೇ ಓಡಿಸ್ತಾ ಇದ್ದೀರಾ. ಓಡಿಸ್ತಾ ಇದ್ದೀನಿ, ಕಲ್ತ್ಕೊಂಡು ಹೋಗ್ತಾ ಇದ್ದೀನಿ. ಪಾಲಿಟಿಕ್ಸ್, ಲೀಡರ್ಶಿಪ್, ಎಜುಕೇಷನ್, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಎಜುಕೇಷನ್ ಇತ್ತು ಅಂತಂತಂದರೆ ಪಾಲಿಟಿಕ್ಸ್, ಲೀಡರ್ಶಿಪ್ ಆಟೋಮೆಟಿಕ್ಕಾಗಿ ಅರ್ಥ ಆಗ್ಬಿಡುತ್ತೆ ಜನಕ್ಕೆ. ಸೊ ಮೇನ್ ಪ್ರಯಾರಿಟಿ ಎಜುಕೇಷನ್ಗೆ ಕೊಡಬೇಕು ಅಂತ. ಓಕೆ, ಸೊ ನಮ್ಮ ರಾಜ್ಯದಲ್ಲಿ ಲೀಡರ್ಶಿಪ್ ಬಗ್ಗೆ ನಿಮ್ಮ ಅನಿಸಿಕೆ? ಇವಾಗಿರೋರು ಸದ್ಯಕ್ಕೆ ಬರೀ ಒಂದು ಗ್ರೂಪ್ ಆಫ್ ಪೀಪಲ್ ಮಾತ್ರ ಪ್ರಾಬ್ಲಮ್ಸ್ ನೋಡ್ತಿದ್ದಾರೆ. ಎಲ್ಲ ಸೆಟ್ ಆಫ್ ಪೀಪಲ್ಗೂ ಪ್ರಾಬ್ಲಮ್ಸ್ ನೋಡ್ತು ಅಂತಂದರೆ, ಎಲ್ಲದರದ್ದು ಕೇಳಿಸ್ಕೊಳ್ತು ಅಂತಂದರೆ ಐ ಥಿಂಕ್ ದೇ ಕ್ಯಾನ್ ಡೂ ವಂಡರ್ಸ್. ಸೊ ನೀವು ಒಬ್ರು ಲೀಡರ್ ನಾಳೆ ಆದರೆ, ನೀವು ಪವರ್ಗೆ ಬಂದರೆ ನೀವೇನೆಲ್ಲ ಬದಲಾವಣೆ ತರಕ್ಕೆ ಇಷ್ಟಪಡ್ತೀರಾ? ಫಸ್ಟು ನೋ ರಿಲಿಜನ್ಸ್ ಆ್ಯಂಡ್ ವಿಷಯಗಳಿಗೆ ಬೆಲೆ ಕೊಡಬೇಕು. ಇದನ್ನು ಆಲ್ರೆಡಿ ಉಪೇಂದ್ರ ಪ್ರಜಾಕಿ ಅವರು ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಆ್ಯಂಡ್ ಫ್ರಾಂಕ್ಲಿ ಸ್ಪೀಕಿಂಗ್ ನಾನು ಅಷ್ಟೇ ಎಲೆಕ್ಷನ್ ಟೈಮಲ್ಲಿ ಪ್ರಜಾಕೀಯಗೆ ಓಟ್ ಹಾಕೋದು. ಸೊ ರಾಜಕೀಯಕ್ಕಿಂತ ನೀವು ಪ್ರಜಾಕೀಯಕ್ಕೆ ಖಂಡಿತ. ಮಹತ್ವ, ವ್ಯಕ್ತಿಗೆಲ್ಲ ವಿಷಯಕ್ಕೆ ಬೆಲೆ ಕೊಡಿ ಅಂತ ಉಪೇಂದ್ರ ಅವರು ಹೇಳ್ಬಿಟ್ಟಿದ್ದಾರೆ. ಅದನ್ನೇ ಫಾಲೋ ಅದ್ಭುತವಾದ ಥಾಟ್ ಅದು. ಖಂಡಿತ. ಸೊ ಅದನ್ನು ಇಲ್ಲ, ಅವ್ರು ಏನಕ್ಕೆ ಅದನ್ನು ಹೇಳ್ತಿದ್ದಾರೆ, ಅದನ್ನು ಒಂಚೂರು ಯೋಚನೆ ಮಾಡಿ ವಿಷಯಕ್ಕೆ ಬೆಲೆ ಕೊಟ್ಟಾಗಿಂದ ಹೆಂಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೋಯ್ತು ಅಂತಂದರೆ ಇಟ್ ಕ್ಯಾನ್ ಕ್ರಿಯೇಟ್ ವಂಡರ್ಸ್. ಉಪ್ಪಿ ಸರ್ ಐಡಿಯಾಲಜೀಸು ನಿಮ್ಮ ಐಡಿಯಾಲಜೀಸ್ ಮ್ಯಾಚ್ ಆಗುತ್ತಾ? ಅವ್ರ ಐಡಿಯಾಲಜೀಸಿಂದ ನಾನು ಕಲಿತಿದ್ದೀನಿ. ಸೊ ಖಂಡಿತ ಮ್ಯಾಚ್ ಆಗುತ್ತೆ ಅನ್ನೋದಕ್ಕಿಂತ ಅವ್ರು ಹೇಳಿದ್ರಲ್ಲಿ ಒಂದು ವಿಷಯ ಇದೆ ಕರೆಕ್ಟ್ ಅಂತ ಅನಿಸುತ್ತೆ. ಸೊ ಈ ಥರ ಐಡಿಯಾಲಜೀಸ್ ನಾನು ಬೇರೆ ಯಾವ ಪಕ್ಷದವರು ಆ ಪ್ರಣಾಳಿಕೆ ಇಟ್ಕೊಂಡು ಡಿಸ್ಕಸ್ ಮಾಡಿರೋದು ನೋಡೇ ಇಲ್ಲ. ಸೊ ಯಾವಾಗ ವಿಷಯಗಳು ಡಿಸ್ಕಷನ್ ಆಗುತ್ತೋ ಆವಾಗಲೇ. ಸೊ ಉಪ್ಪಿ ಸರ್ರೇ ಆಗಿರಲಿ ಅಥವಾ ಉಪ್ಪಿ ಸರ್ ಅಂಥವ್ರು ಇನ್ನೊಂದಷ್ಟು ಜನ ಸ್ಮಾರ್ಟ್ ಇಂಟೆಲೆಕ್ಚುಯಲ್ ಪೀಪಲ್ ವಿತ್ ಹಾರ್ಟ್ ಬಂದರೆ, ಡು ಯು ಥಿಂಕ್ ದ ವರ್ಲ್ಡ್ ವಿಲ್ ಚೇಂಜ್? ಡೆಫಿನೆಟ್ಲಿ ನೋ ಡೌಟ್ ಇನ್ ದಟ್. ಇವಾಗ ಅವರು ಎಲ್ಲ ಉಪ್ಪಿ ಸರ್ದು ಒಂದು ಇಂಟರ್ವ್ಯೂ ನೋಡಿದ್ದೀನಿ. ಅವರೆಲ್ಲೇ ಹೋದ್ರೂ ಅವ್ರ ಪಾರ್ಟಿ ಬಗ್ಗೆ ಮಾತಾಡಲ್ಲ. ಇದನ್ನು ಹಿಂಗೆ ಚೇಂಜಸ್ ಮಾಡಿದ್ರೆ ಹೆಂಗಿರುತ್ತೆ, ನಮ್ಮ ರಾಜ್ಯಕ್ಕೆ ಈ ಥರ ಸಿಸ್ಟಮ್ ತೊಗೊಂಬಂದರೆ ಹೆಂಗಿರುತ್ತೆ, ಬೇರೆ ದೇಶದಿಂದ ಏನೇನು ಟೆಕ್ನಾಲಜಿ ಅಳವಡಿಸ್ಕೋಬೋದು, ಎಲ್ಲ ಆ ಥರ ಹೆಲ್ದಿ ಡಿಸ್ಕಷನ್ಸ್ ಆಗಬೇಕು. ಆಯಿತು ಅಂತಂತಂದರೆ ಖಂಡಿತ ಇಂಡಿಯಾಲೇ ನಾವೇ ಎಕ್ಸಾಂಪಲ್ ಸಿಟಿ ಆಗ್ಬೋದು. ಖಂಡಿತ. ಆ್ಯಂಡ್ ಫಾರ್ ದಟ್ ಯು ಶುಡ್ ಸಪೋರ್ಟ್. ಒಂದಷ್ಟು ಜನ ಹೀರೋಗಳ ಹೆಸರು ಹೇಳ್ತೀನಿ, ಮೈಂಡಿಗೆ ಬಂದಿದ್ದು ಫಸ್ಟ್ ವಿಚಾರ ಹೇಳಬೇಕು. ಓಕೆ, ಆಯ್ತಾ? ಅಪ್ಪು ಸರ್, ಸಿಂಪ್ಲಿಸಿಟಿ. ಉಪ್ಪಿ ಸರ್, ನಾಲೆಡ್ಜಬಲ್. ಡಿ ಬಾಸ್, ಗತ್ತು, ಹೈಟ್. ರಾಕಿಂಗ್ ಸ್ಟಾರ್ ಯಶ್, ವಿಷನರಿ. ಸುದೀಪ್ ಸರ್, ಬಿಗ್ ಬಾಸ್. ರಿಷಬ್ ಶೆಟ್ಟಿ, ಬ್ರೇನಿ. ರಾಜ್ ಶೆಟ್ಟಿ, ಹಂಬಲ್. ರಕ್ಷಿತ್ ಶೆಟ್ಟಿ, ಕ್ರಿಯೇಟಿವ್. ನೈಸ್. ಸೊ ನಿಮ್ಮ ಫೇವ್ರೇಟ್ ಹೀರೋ ಯಾರು? ನಾ ಹೇಳಿದ್ನಲ್ಲ, ನಿಜವಾಗ್ಲೂ ಫೇವ್ರೇಟ್ ಆ ಥರ ಯಾರಿಲ್ಲ. ಇಡೀ ಸ್ಯಾಂಡಲ್ವುಡ್ಡೇ ನಿಮ್ಗೆ ಇಷ್ಟ? ಕಲೆಗೆ ತುಂಬ ಬೆಲೆ ಕೊಡುವಂಥ ಮನುಷ್ಯ. ಬೆಲೆ ಕೊಡುತ್ತೆ. ಸೊ ನಿಮ್ಮ ಲೈಫಲ್ಲಿ ನೀವು ತೊಗೊಂಡಿರೋ ಬಿಗ್ಗೆಸ್ಟ್ ರಿಸ್ಕ್ ಅಂದರೆ ಯಾವುದು? ಕೆಲಸ ಬಿಟ್ಟು ಬಿಸ್ನೆಸ್ ಮಾಡಬೇಕು ಅಂತ ಒಂದು ಡಿಸಿಷನ್ ತೊಗೊಂಡಿದೆ. ದಟ್ ಈಸ್ ದ ಬಿಗ್ಗೆಸ್ಟ್ ಡಿಸಿಷನ್, ರಿಸ್ಕಿ ಡಿಸಿಷನ್ ಐ ಎವರ್ ಟು. ನಿಮ್ಮನ್ನು ಯಾರು ಅಂಡರ್ ಎಸ್ಟಿಮೇಟ್ ಮಾಡಿದಾರಾ? ಆ್ಯಂಡ್ ಅದನ್ನು ನೀವು ಹೆಂಗೆ ರಾಂಗ್ ಅಂತ ಪ್ರೂವ್ ಮಾಡಿದ್ದೀರಾ? ತುಂಬ ಜನ ಅಂಡರ್ ಎಸ್ಟಿಮೇಟ್ ಮಾಡಿದ್ದಾರೆ. ಸ್ವಲ್ಪ ಜನಕ್ಕೆ ರಾಂಗ್ ಅಂತ ಪ್ರೂವ್ ಮಾಡಿದ್ದೀನಿ. ಸ್ವಲ್ಪ ಜನಕ್ಕೆ ಮಾಡೋಕ್ಕಿಂತ ಟೈಮ್ ಬಂದಿಲ್ಲ. ಬರುತ್ತೆ, 100% ಮಾಡೇ ಮಾಡ್ತೀನಿ. ಸೊ ನಿಮ್ಮಲ್ಲಿ ಒಂದು ಬಿಲೀಫ್ ಸಿಸ್ಟಮ್, ವ್ಯಾಲ್ಯೂ ಸಿಸ್ಟಮ್ ಅಂತ ಇದೆಯಾ? ಆರ್ ಯು ಅ ಪ್ರಿನ್ಸಿಪಲ್ಡ್ ಮ್ಯಾನ್? ಎರಡೂ ಇದೆ, ಬಿಲೀಫ್ ಸಿಸ್ಟಮು ಇದೆ, ವ್ಯಾಲ್ಯೂ ಸಿಸ್ಟಮು ಇದೆ. ಪ್ರಿನ್ಸಿಪಲ್ಡ್ ಮ್ಯಾನ್, ಐ ಜಸ್ಟ್ ಗೋ ವಿತ್ ಫ್ಲೋ. ಆ ಟೈಮ್ಗೆ ಯಾವ್ದು ಸರಿ ಅನಿಸುತ್ತೋ ಆ ಥರ ಹೋಗ್ತಾ ಇರ್ತೀನಿ. ಐ ಡೋಂಟ್ ಸೇ ಇಟ್ ಈಸ್ ಪ್ರಿನ್ಸಿಪಲ್, ಜಸ್ಟ್ ಗೋ ವಿತ್ ಫ್ಲೋ. ಸೊ ಸೋಷಿಯಲ್ ಮೀಡಿಯಾ ಬಗ್ಗೆ ನಿಮ್ಮ ಅನಿಸಿಕೆ? ಸೋಷಿಯಲ್ ಮೀಡಿಯಾ ಆ್ಯಕ್ಚುಲಿ ಈವನ್ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ. ನಾನು ತುಂಬ ಅಡಿಕ್ಟೆಡ್ ಸೋಷಿಯಲ್ ಮೀಡಿಯಾಗೆ. ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ಅಳತೆ ತಕ್ಕಂತೆ ಇತ್ತು ಅಂತಂತಂದರೆ ಸೋಷಿಯಲ್ ಮೀಡಿಯಾ, ಐ ಥಿಂಕ್ ಇಟ್ ಕ್ಯಾನ್ ಕ್ರಿಯೇಟ್ ವಂಡರ್ಸ್. ನಿಮ್ಮ ಲೈಫ್ ಒಂದು ಫಿಲ್ಮ್ ಜಾನರ್ ಆಗಿದೆ, ಅದು ಯಾವ ಜಾನರ್? ಕಾಮಿಡಿ ಡ್ರಾಮಾ. ಕಾಮಿಡಿ ಡ್ರಾಮಾನ. ಸೊ ನಾಳೆ ದಿನ ನೀವು ಏನಾದ್ರು ನಿರ್ದೇಶನ ಅಥವಾ ಬರವಣಿಗೆ ಅದರಲ್ಲಿ ಏನಾದ್ರು ಒಂದು ಇಂಟ್ರೆಸ್ಟ್ ಇದೆಯಾ? ಖಂಡಿತ ಇದೆ. ವೇಟಿಂಗ್ ಫಾರ್ ದ ರೈಟ್ ಟೈಮ್. ನೀವು ಒಬ್ಬರು ಕ್ರಿಯೇಟಿವ್ ಪರ್ಸನ್ ಆಗಿ ಸಿನಿಮಾ ಒಳಗಡೆ 1.5 ಅಲ್ಲಿ ಕೆಲಸ ಮಾಡಿದ್ದೀರಾ. ಗೊತ್ತಾಗದೆ ಒಬ್ಬ ಫೈಟರ್ ಆಗು ಕೆಲಸ ಮಾಡಿದ್ದೀರಾ. ಅದರಲ್ಲಿ ಅದನ್ನು ಯಾರ್ದು ಮುಖ ಕಾಣಿಸಲ್ಲ. ಅದು ಬಿಟ್ಟರೆ ಆ್ಯಕ್ಟು ಮಾಡಿದ್ದೀರಾ ಒಂದು ಇಂಪಾರ್ಟೆಂಟ್ ಪಾತ್ರದಲ್ಲಿ. ಅದು ಬಿಟ್ಟರೆ ಪ್ರೊಡ್ಯೂಸ್ ಮಾಡಿದ್ದೀರಾ.
ಸೊ ಯು ಹವ್ ಬಿನ್ ಪಾರ್ಟ್ ಆಫ್ ದ ಹೋಲ್ ಜರ್ನಿ ಆಫ್ 1.5. ನಾಟ್ ಆ್ಯಸ್ ಇವಾಗ 2 ಥಿಂಗ್ಸ್. ಆ್ಯಸ್ ಅನ್ ಆಡಿಯನ್ಸ್ ಸಿನಿಮಾಗೆ ಏನಕ್ಕೆ ಆಡಿಯನ್ಸ್ ಬರಬೇಕು, ಆ್ಯಸ್ ಅ ಪ್ರೊಡ್ಯೂಸರ್ ನೀವು ಹೆಂಗೆ ಕೋರ್ಕೊತೀರ ಈ ವೇದಿಕೆ ನಿಮ್ಮದು? ಸಿನಿಮಾಕ್ಕೆ ಏನಕ್ಕೆ ಆಡಿಯನ್ಸ್ ಬರಬೇಕು ಅಂತಂತಂದರೆ, ಫಸ್ಟ್ ಥಿಂಗ್ ನಾನು ಹೇಳ್ತೀನಿ, ನಾವು ರೊಟೀನ್ ಸ್ಟೋರಿಗಳು ಮಾಡಿಲ್ಲ. ರೊಟೀನ್ ಲವ್ ಸ್ಟೋರಿ, ರೊಟೀನ್ ಹಾರರು, ಸಸ್ಪೆನ್ಸ್ ಥ್ರಿಲ್ಲರ್ ಅವೆಲ್ಲ ಏನಿಲ್ಲ. ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಡಿಫ್ರೆಂಟಾಗಿ ಏನಾದರೂ ಜನ ಕೊಡಬೇಕು ಅಂತ ನಗಿಸ್ತಾ ಆಡಿಯನ್ಸಿಗೆ ಹೇಳೋದಕ್ಕೆ ಬಂದಿದ್ದೀವಿ. ಸೊ ಆ ಕಂಟೆಂಟ್ ಏನು ಅಂತ ಅವ್ರಿಗೆ ಗೊತ್ತಾಗಿ ಅವ್ರು ಬಂತು ಅಂತಂದರೆ ಡೆಫಿನೆಟ್ಲಿ ಹೇಳ್ತೀನಿ, ಆ್ಯಸ್ ಅನ್ ಆಡಿಯನ್ ನಾನು ಕಾಶಿಯಲ್ಲೇ ಮೂವಿ ನೋಡಿದ್ದು, ಐ ಜಸ್ಟ್ ಲವ್ಡ್ ಇಟ್. ಸೊ ಹೆಂಗೆ ಬಂದಿದೆ ಮೂವಿ ಒಂದೊಂದು ಸೀನು ಅಂತ, ಇಟ್ಸ್ ವೆರಿ ಮಚ್ ಎಜುಕೇಟಿವ್. ಪ್ರತಿಯೊಬ್ಬ ನಾಗರಿಕನೂ ಇದನ್ನು ಸೀರಿಯಸ್ ಆಗಿ ತೊಗೊಂಡು ತಿಳ್ಕೊಳ್ತು ಅಂತಂತಂದರೆ, ನೀವು ಮೂವಿಯಲ್ಲಿ ಏನು ಹೇಳೋಕ್ಕೆ ಹೊರಟಿದ್ದೀರಾ, ರೆಸ್ಪೆಕ್ಟ್ ಫೀಮೇಲ್ ಆ್ಯಂಡ್ ಸೆಕ್ಸ್ ಎಜುಕೇಷನ್, ದ ರೇಪ್ಸ್ ವಿಲ್ ಬಿ ಮಿನಿಮೈಸ್ಡ್. ಸೊ ಅವೆಲ್ಲ ಖಂಡಿತ ಜಾರಿಗೆ ಬಂದೇ ಬರುತ್ತೆ, ಹಾಗೇ ಆಗುತ್ತೆ. ಆ್ಯಂಡ್ ಆ್ಯಸ್ ಎ ಪ್ರೊಡ್ಯೂಸರ್ ಯಾವತ್ತು ಕೇಳೋದು ಐ ಆಮ್ ವೆರಿ ಲಕ್ಕಿ. ಸಚ್ ಎ ಕಾನ್ಸೆಪ್ಟ್ ಐ ಗಾಟ್ ಟು ಪ್ರೊಡ್ಯೂಸ್, ಟು ಇನ್ವೆಸ್ಟ್. ಸೊ ಪ್ಯಾಷನಿಂದ ಬಂದಾಗ ಇಂಥ ಒಳ್ಳೆ ಸಬ್ಜೆಕ್ಟ್ ಸಿಕ್ಬಿಟ್ರೆ ಅದೇನು ಇಲ್ಲದೆ ಅವನಿಗೆ ಬಾಯಿಗೆ ಒಬ್ಬಟ್ಟು ಸಿಕ್ತಂಗೆ. ಸೊ ಆ ಥರ ಫೀಲ್ ಆಯಿತು. ಆ್ಯಂಡ್ ಅಗೇನ್ ಥ್ಯಾಂಕ್ ಯು ಎಲ್ಲ ಹೋಲ್ ಟೀಮ್ಗೆ. ಥ್ಯಾಂಕ್ ಯು ಟೀಮ್ ಖಂಡಿತವಾಗ್ಲೂ. ಖಂಡಿತ ಪ್ರೊಡ್ಯೂಸರ್ಸ್, ಸ್ಟಾರ್ ಕ್ಯಾಸ್ಟ್, ಯು ಯಾರು ಟೆಕ್ನಿಷಿಯನ್ಸ್ ಯಾರು ಕೆಲಸ ಮಾಡಿದ್ದಾರೆ ಎಲ್ರಿಗೂ ಹೋಲ್ ಹಾರ್ಟೆಡ್ಲಿ ಥ್ಯಾಂಕ್ಸ್. ಖಂಡಿತವಾಗ್ಲೂ. ಐ ಥಿಂಕ್ ಈ ಒಂದು ವೇದಿಕೆಯಿಂದ ನಮ್ಮ ಸಿನಿಮಾ 1.5 ಮಾಡಿರೋ ಪ್ರತಿಯೊಬ್ಬ ಆರ್ಟಿಸ್ಟ್, ಟೆಕ್ನಿಷಿಯನ್, ಸೆಕೆಂಡರಿ ಕಾಸ್ಟಿಂಗ್, ನಾವು ತುಂಬ ಜನ ಅವ್ರನ್ನ ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ ಅಂತ ಕರಿತೀವಿ, ನನಗೆ ಅದನ್ನು ಕರೆಯೋಕ್ಕೆ ಇಷ್ಟಪಡಲ್ಲ. ಸೊ ಸೆಕೆಂಡ್ರಿ ಕಾಸ್ಟಿಂಗ್ ಆಗಿರ್ಬೋದು, ಪ್ರೈಮರಿ ಕಾಸ್ಟಿಂಗ್ ಆಗಿರ್ಬೋದು, ಸಣ್ಣ ಪುಟ್ಟ ಟೆಕ್ನಿಷಿಯನ್ನಿಂದ ತುಂಬ ಸೀನಿಯರ್ ಟೆಕ್ನಿಷಿಯನ್ಸ್ ತನಕ ಎವ್ರಿ ಒನ್ಸ್ ಗಿವನ್ ದೇರ್ ಬೆಸ್ಟ್. ನಮ್ಮ ಜೊತೆ ಇವತ್ತು ನಮ್ಮ ಪ್ರೊಡ್ಯೂಸರ್ ಇದ್ದಾರೆ, ತುಂಬ ಅದ್ಭುತವಾಗಿ ಇಡೀ ಕರ್ನಾಟಕ ಜನತೆಯನ್ನು ಇನ್ವೈಟ್ ಮಾಡಿದ್ದಾರೆ. ಸೊ ದಯವಿಟ್ಟು ಬನ್ನಿ ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಸೊ ಅರ್ಪಿತ್ ಅವರೇ, ಐ ಆಮ್ ಶೋರ್ ಥಿಯೇಟ್ರ್ ಆದ ತಕ್ಷಣ OTTಗೂ ಬರುತ್ತೆ ಅಂತ. ಖಂಡಿತ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ನಿಮ್ಮ ಎಲ್ಲ ಒಂದು ಜರ್ನೀಸ್ಗೆ, ನಿಮ್ಮ ಒಂದು ಕನಸುಗಳಿಗೆ, ನಿಮ್ಮ ಒಂದು ಎಂಡಿವರ್ಸ್ಗೆ ಎಲ್ಲದಕ್ಕೂ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಸೊ ಇಲ್ಲಿಗೆ ನಿಲ್ಲಿಸ್ಬಿಡ್ಬೇಡಿ. ಇನ್ನೂ ಸಾಕಷ್ಟು ಜನ ಪ್ರತಿಭಾವಂತರಿಗೆ ಇನ್ನೂ ದುಡ್ಡು ಮಾಡಿ ಇನ್ನೂ ಒಂದಷ್ಟು ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡಿ. ಯಾಕೆಂದರೆ ಅನ್ನದಾತರು ಇರೋವರೆಗೂ ಇಂಡಸ್ಟ್ರಿ ಇರುತ್ತೆ. ಸೊ ಆ್ಯಂಡ್ ಇಟ್ಸ್ ವೈಸ್ ವರ್ಸ ಆಲ್ಸೋ. ಅನ್ನದಾತರನ್ನ ಆ್ಯಸ್ ಟೆಕ್ನಿಷಿಯನ್ಸ್ ನಾವು ರಿಕವರಿ ಮಾಡಿ ಅವ್ರನ್ನ ಬೆಳೆಸಿದ್ರೇ ಅವ್ರೂ ಮತ್ತೆ ಮುಂದಕ್ಕೆ ಕಾಸು ಹಾಕೋದು. ಖಂಡಿತ. ಸೊ ಇಟ್ಸ್ ಟೂ ಸೈಡೆಡ್ ಫೇಸ್ ಆಫ್ ಈಚ್ ಕಾಯಿನ್ ಅನ್ನೋ ಥರನೇ ಹೇಳ್ಬೋದು ನಾವು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಸೊ ಇನ್ನು ಸ್ಮಾರ್ಟ್ ಪ್ರೊಡ್ಯೂಸರ್ಸ್ ನಿಮ್ಮ ಥರದವರು ನಮ್ಮ ಇಂಡಸ್ಟ್ರಿಗೆ ಬೇಕು. ಸೊ ಕಂಟಿನ್ಯೂ ಯುವರ್ ಅಮೇಝಿಂಗ್ ಜರ್ನಿ ಇನ್ ದ ಫಿಲ್ಮ್ ಇಂಡಸ್ಟ್ರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಐ ವಿಶ್ ಯು ಆಲ್ ದ ಬೆಸ್ಟ್ ಟು. ಥ್ಯಾಂಕ್ ಯು ಸೋ ಮಚ್. ಕಾನ್ಫಿಡೆಂಟಾಗಿ ಹೇಳ್ತೀನಿ, ವಿಲ್ ಕ್ರಿಯೇಟ್ ವಂಡರ್ಸ್ ಫ್ರಮ್ ದಿಸ್ ಮೂವಿ. ಇದು ಜಸ್ಟ್ ದ ಬಿಗಿನಿಂಗ್. ಹೋಗ್ತಾ ಇನ್ನು ಪಿಕ್ಚರ್ ಅಭಿ ಬಾಕಿ ಹೈ ಮೇರೆ ದೋಸ್ತ್. ಇನ್ನು ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು, ಕಾನ್ಸೆಪ್ಟ್ಗಳು ನೀವು ರೆಡಿ ಮಾಡ್ಕೊಂಡಿದ್ದೀರಾ. ಎಲ್ಲ ಆಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ಜೈ ಮಹಾಕಾಳ್. ಜೈ ಮಹಾಕಾಳ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.